ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂದಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಧರ್ಮರಾಜ ಇನ್ನು 12 ವರ್ಷ ದಾಟಿದ ಮೇಲೆಯಾದರೂ ಯುದ್ಧ ಮಾಡೋಣ ಅಂತ ಒಪ್ಪಿಕೊಳ್ಳುವ ಹಾಗೆ ಭೀಮಸೇನ ಮತ್ತು ದ್ರೌಪದಿ ದೇವಿಯರು ತತ್ವ ವಿಮರ್ಶೆಯನ್ನು ಧರ್ಮರಾಜನ ಜೊತೆಗೆ ನಡೆಸಿದರು ಅನ್ನುವ ಕಥೆಯ ಜೊತೆಗೆ ನಿನ್ನೆ ಕೆಲವು ಚಿಂತನೆಗಳನ್ನು ನಾವು ಅನುಸಂಧಾನ ಮಾಡಿದ್ದೇವೆ. ದ್ರೌಪದಿ ದೇವಿ ಹೇಳಿದ ಒಂದು ಮಾತು ಮುಖ್ಯ. ಆಕೆ ಹೇಳಿದರು, ಗೋಪ್ತಾರಂ ಸರ್ವಧರ್ಮಾಣಾಂ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಒಂದು ಮಾತಿದೆ. ಯಾರು ಧರ್ಮಗಳನ್ನು ರಕ್ಷಣೆ ಮಾಡ್ತಾನೋ ಆತನಿಂದ ರಕ್ಷಿತವಾದ ಧರ್ಮವು ರಕ್ಷಣೆ ಮಾಡಿದ ಆತನನ್ನು ರಕ್ಷಿಸ್ತದೆ. ಧರ್ಮದ ರಕ್ಷಣೆ ಮಾಡಿದವನನ್ನು ಧರ್ಮವು ರಕ್ಷಿಸ್ತದೆ ಅಂತ ಮಾತಿದೆ. ಇದು 2 ಬಾರಿ ಮಹಾಭಾರತದಲ್ಲಿ ಬರ್ತದೆ. ಇನ್ನೊಂದು ಬಾರಿ ಹೇಳುವಾಗ ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಮಾತು ಬರ್ತದೆ. ಹತಃ ಧರ್ಮ ಹಂತಿ ರಕ್ಷಿತಃ ಧರ್ಮ ರಕ್ಷತಿ. ನಮ್ಮಿಂದ ನಾಶ ಮಾಡಲ್ಪಟ್ಟ ಧರ್ಮ ನಮ್ಮನ್ನೇ ನಾಶಿಸ್ತದೆ, ನಮ್ಮಿಂದ ರಕ್ಷಿಸಲ್ಪಟ್ಟ ಧರ್ಮ ನಮ್ಮನ್ನು ರಕ್ಷಿಸ್ತದೆ ಅಂತ ಈ ಮಾತಿನ ಅರ್ಥ. ಇಲ್ಲಿ ಬಂದ ಮಾತು, ಯಾರು ಧರ್ಮಗಳ ಗೋಪ್ತೃ ಧರ್ಮರಕ್ಷಕನಾದಂತಹ ರಾಜ ಆತನನ್ನು ಅವನಿಂದ ರಕ್ಷಿತವಾದಂತಹ ಧರ್ಮವು ರಕ್ಷಿಸ್ತದೆ ಅಂತ ಮಾತು. ಹೀಗೆ ಅಂತ ದೊಡ್ಡವರು ಹೇಳಿದ್ದನ್ನು ಕೇಳಿದ್ದೇನೆ. ಇತಿ ಮೇ ಶ್ರುತಮಾರ್ಯಾಣಾಂ ನತ್ವಾಂ ರಾಜಾತು ರಕ್ಷತಿ. ದ್ರೌಪದಿ ದೇವಿ ಒಂದು ಹಂತದಲ್ಲಿ ಧರ್ಮದ ಬಗ್ಗೆ ತನ್ನ ಧೈರ್ಯವನ್ನು ಕಳೆದುಕೊಂಡ ಹಾಗೆ ಈ ಮಾತಿದೆ. ಹೀಗೆ ಅಂತ ದೊಡ್ಡವರು ಹೇಳ್ತಾರೆ, ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸ್ತದೆ ಅಂತ. ಆದರೆ ಅದು ಧರ್ಮವನ್ನು ರಕ್ಷಿಸಿದವರನ್ನೆಲ್ಲ ರಕ್ಷಿಸಬಹುದು, ಆದರೆ ನೀನು ಎಷ್ಟು ದೊಡ್ಡ ಧರ್ಮ ರಕ್ಷಕ ಆದರೂ ನಿನ್ನನ್ನು ಮಾತ್ರ ಧರ್ಮ ರಕ್ಷಿಸುವುದಿಲ್ಲ ಅಂತ ತನ್ನ ಪತಿಯಾದಂತಹ ಧರ್ಮರಾಜನನ್ನು ಕುರಿತು ಈಕೆ ಹೇಳಿದ್ದಾಳೆ. ಇತಿಮೇ ಶ್ರುತ ಮಾರ್ಯಾಣಾಂ, ದೊಡ್ಡವರ ಬಾಯಿಯಲ್ಲಿ ಮಾತು ಕೇಳಿದೆ. ಆದರೆ ನತ್ವಾಂ ಧರ್ಮೋ ಹಿ ರಕ್ಷತಿ, ನಿನ್ನನ್ನು ಮಾತ್ರ ಧರ್ಮ ರಕ್ಷಿಸುವುದಿಲ್ಲ. ಯಾಕಂದರೆ ಧರ್ಮ ಧರ್ಮ ಅಂತ ಹೇಳಿಯೇ ಉಸಿರು ನಿನ್ನದು. ಇವತ್ತು ನಿನಗೆ 74 ವರ್ಷ ಆಯಿತು. 74ನೇ ವರ್ಷಕ್ಕೆ ಕಾಡಿಗೆ ಬರ್ತಾ ಇರತಕ್ಕಂಥ ಪ್ರಸಂಗ. ಈಗ ಈ ವಯಸ್ಸಲ್ಲಿ ಕಾಡನ್ನು ಪ್ರವೇಶ ಮಾಡ್ತಾ ಇರುವಾಗ ಇಷ್ಟು ಕಾಲ ಮಾಡಿದಂತಹ ಧರ್ಮದ ರಕ್ಷಣೆ ಏನು ಫಲ ಕೊಟ್ಟಿತು? ಧರ್ಮ ರಕ್ಷಣೆ ಮಾಡಿದ್ದೇ ಬಂತು. ಧರ್ಮ ನಮ್ಮನ್ನು ಕೆಳಕ್ಕೆ ಹೊಂಡದಲ್ಲಿ ಮುಳುಗಿಸುವ ಕೆಲಸ ಮಾಡಿತೇ ಹೊರತು ಧರ್ಮದಿಂದ ರಕ್ಷಣೆ ಎಲ್ಲಿ ಸಿಕ್ಕಿತು? ಆದ್ದರಿಂದ ಭೀಮಸೇನ ಹೇಳುವ ಹಾಗೆ ಈ ಅಧರ್ಮವನ್ನು ಮೆಟ್ಟಿ ವಾಸ್ತವ ಧರ್ಮವನ್ನು ಹುಡುಕಬೇಕಾದ ಅನಿವಾರ್ಯತೆ ಇದೆ ಅಂತ ನನಗೆ ಅನಿಸುತ್ತೆ ಅಂತ ದ್ರೌಪದಿ ದೇವಿಯ ಮಾತು ಕೇಳಿ ಧರ್ಮರಾಜನಿಗೆ ಸ್ವಲ್ಪ ಕಿರಿಕಿರಿ ಆಯಿತು. ಯಾಕಂದರೆ ಒಬ್ಬ ಹಿರಿಯ ವ್ಯಕ್ತಿ ಜೀವನ ಪೂರ್ತಿ ಅನುಷ್ಠಾನ ಮಾಡ್ತಾ ಬಂದಿದ್ದಂತಹ ಒಂದು ವಿಚಾರವನ್ನು ತುಂಬ ಆಪ್ತರಾದ ವ್ಯಕ್ತಿಗಳು ಹೀಗಳೆದರೆ, ಏನು ನೀವಿಷ್ಟೆಲ್ಲ ಮಾಡಿ ಏನು ಪುರುಷಾರ್ಥ ಅಂತ ಅವರನ್ನು ಬೈದರೆ ಅವರಿಗೆ ಆಗುವಷ್ಟು ಘಾಸಿ ಬೇರೆ ಯಾರಿಗೂ ಆಗುವುದಿಲ್ಲ. ಧರ್ಮರಾಜ ಸ್ವಲ್ಪ ಬೇಸರಿಸಿಕೊಂಡು ಹೇಳ್ತಾನೆ, ನೀನು ಧರ್ಮದ ಬಗ್ಗೆ ವಿಶ್ವಾಸ ಕಳ್ಕೊಳ್ಬೇಡ. ಧರ್ಮವು ನಮ್ಮನ್ನು ರಕ್ಷಿಸುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಆದರೆ ನಾನು ಏನು ಧರ್ಮಾನುಷ್ಠಾನ ಮಾಡ್ತೇನೆ ಅದು ನನ್ನನ್ನು ರಕ್ಷಿಸಬೇಕು ಅಂತ ನಾನು ಮಾಡುವುದಿಲ್ಲ, ಮತ್ತೆ ಮಾಡಬೇಕು ಅಂತ ಮಾಡೋದು.
ಯಷ್ಟವ್ಯಂ ಇತ್ಯೇವತ, ನಾನು ಹೋಮಿಸಬೇಕು ಅಂತ ಹೋಮ ಮಾಡ್ತೇನೆ, ಕೊಡಬೇಕು ಅಂತೇಳಿ ದಾನ ಕೊಡ್ತೇನೆ, ಕೊಟ್ಟದ್ರಿಂದ ಇಂಥದ್ದು ಸಿಗಬೇಕು, ನಾನು ಈ ರೀತಿ ಧರ್ಮಾನುಷ್ಠಾನ ಮಾಡಿದ್ರಿಂದ ಮುಂದಕ್ಕೆ ನನಗೆ ಇಂತಹ ಸತ್ಫಲ ಸಿಗಬೇಕು, ಹೀಗೆ ಯಾವ ಆಲೋಚನೆಯೂ ಇಲ್ಲದೆ ದೇವರು ಆದೇಶಿಸಿದ್ದಾರೆ ಅಂತ ಮಾಡುವುದು. ನಾವು ಒಂದು ದೊಡ್ಡ ರಾಜ್ಯದಲ್ಲಿದ್ದೇವೆ, ಈ ರಾಜ್ಯದ ಪ್ರಭುವಾಗಿ ಭಗವಂತ ಇದ್ದಾನೆ. ಆ ಪ್ರಭುವಿನ ಕಾನೂನು, ಆ ಪ್ರಭುವಿನ ಸಂವಿಧಾನ ಅಂದರೆ ಶ್ರುತಿ ಸ್ಮೃತಿಗಳಿದ್ದಾವೆ. ಶ್ರುತಿ ಸ್ಮೃತಿ ಹರೇ ರಾಜ್ಞೆ ಯಸ್ತ ಉಲ್ಲಂಘ್ಯ ವರ್ತತೆ ಆಜ್ಞಾಚ್ಛೇದಿ ಮಮ ದ್ವೇಷಿ ನರಕಂ ಪ್ರತಿಪದ್ಯತೆ. ಆ ಭಗವಂತನ ಆದೇಶಗಳು ಈ ಲೋಕದ ಸಂವಿಧಾನ. ಶ್ರುತಿ ಸ್ಮೃತಿಗಳು ಹೀಗಿರತಕ್ಕದ್ದು ಅನ್ನುವ ಆದೇಶಗಳು, ಹೀಗಿರಬಾರ್ದು ಸತ್ಯಂ ವದ ಧರ್ಮಂ ಚರ ಅನ್ನುವುದು ಇಲ್ಲಿಯ ಕಾನೂನುಗಳು, ಧರ್ಮಾನ್ನ ಪ್ರಮದಿತವ್ಯಂ ಇತ್ಯಾದಿಗಳು ಇಲ್ಲಿಯ ವಿಧಿ ನಿಷೇಧಗಳು. ಇದನ್ನು ಅನುಷ್ಠಾನ ಮಾಡುವುದೇ ಈ ಪ್ರಜೆಯ ಸರಿಯಾದ ಕಾನೂನು ಪಾಲನೆ, ರಾಜಾಜ್ಞೆಯ ಅನುಸರಣೆ ಅಂತ ಕರೆಸಿಕೊಳ್ತದೆ. ಹಾಗಾಗಿ ಧರ್ಮಾಚರಣೆ ಯಾಕೆ ಮಾಡ್ತೇನೆ ಅಂದರೆ, ಶ್ರುತಿ ಹೇಳಿದೆ ಮಾಡು ಅಂತ ಹೇಳಿದೆ, ಅದು ಮಾಡು ಅಂತ ಹೇಳಿದ್ದಕ್ಕೆ ಮಾಡುವುದು. ಮಾಡಿದ್ರಿಂದ ಮುಂದಕ್ಕೆ ಧರ್ಮ ನನ್ನನ್ನು ರಕ್ಷಿಸಬೇಕು ಆ ಚಿಂತನೆ ನನ್ನಲ್ಲಿಲ್ಲ. ಯಾರು ಧರ್ಮವನ್ನು ಮನೆಯಲ್ಲಿ ಹಸು ಸಾಕಿದ ಹಾಗೆ ಅದಕ್ಕೆ ಇಷ್ಟು ಹಿಂಡಿ ಹಾಕುವ, ಯಾಕಂದರೆ ಇಷ್ಟು ಹಾಲು ಕೊಡ್ತದೆ, ಹಾಲು ಕೊಡುವುದಿಲ್ಲೋ ಹಿಂಡಿ ಹಾಕಲಿಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಯಾರು ಸಾಕ್ತಾನೋ, ಧರ್ಮವನ್ನು ಗೋವಿನ ಹಾಗೆ ಹಾಲಿಗೋಸ್ಕರ ಹಿಂಡಿ ಹಾಕುವುದು ಅನ್ನುವ ರೀತಿಯಲ್ಲಿ ಆತ ಧರ್ಮವನ್ನು ತನಗೋಸ್ಕರ ಕರೆದುಕೊಳ್ಳುವುದಕ್ಕೆ ಬಯಸ್ತಾನೋ ಅಂಥವನು ನಿಜವಾಗಿ ಧಾರ್ಮಿಕನಲ್ಲ. ಆದ್ದರಿಂದ ನೀನು ಹೇಳ್ತಾ ಇದ್ದಿ, ನಾನು ಇಷ್ಟು ಧರ್ಮಾನುಷ್ಠಾನ ಮಾಡಿದರೂ ಧರ್ಮದ ರಕ್ಷಣೆಗೋಸ್ಕರ ಬದ್ಧಕಟಿಯಾಗಿ ನಿಂತರೂ ಕೂಡ ನಮ್ಮನ್ನು ಧರ್ಮ ರಕ್ಷಿಸುವುದಿಲ್ಲ ಅಂತ ಧರ್ಮದ ಮೇಲೆ ನೀನು ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದಿ. ಈ ರೀತಿ ಮಾತಾಡಬೇಡ, ಯಾಕಂದರೆ ಧರ್ಮದಿಂದ ಸಿಗಬೇಕು ಅಂತ ಆಲೋಚಿಸುವುದೇ ತಪ್ಪು. ಇಷ್ಟು ಹೇಳಿದರೆ ದ್ರೌಪದಿ ದೇವಿ ಮತ್ತೆ ಸುಮ್ಮನಾಗ್ತಾಳೆ. ಯಾಕಂದರೆ ಇವರ ಯಾವತ್ತೂ ಕೂಡ ಭಾವನೆಗಳಿಗೆ ಧಕ್ಕೆ ಬರುವ ಹಾಗೆ ನಾವು ಮಾತಾಡಬಾರ್ದು ಅಂತ ಒಂದು ವಿಧಾನ. ಅವರ ಮನಸ್ಸಿನಲ್ಲಿ ಒಂದು ಕೆಲವು ಭಾವನೆಗಳಿರ್ತವೆ, ತಪ್ಪು ಭಾವನೆಗಳು ಇರ್ಬೋದು, ಆದರೆ ಭಾವನೆಗೇ ಧಕ್ಕೆ ಬರುವ ಹಾಗೆ ನಾವು ಮಾತೆತ್ತುವುದಕ್ಕೆ ಶುರು ಮಾಡಿದರೆ ಅದು ದ್ವೇಷದಲ್ಲಿ ಪರ್ಯವಸಾನ ಆಗ್ತದೆ ಅಥವಾ ಸಿಟ್ಟಿನಲ್ಲಿ ಪರ್ಯವಸಾನ ಆಗ್ತದೆ. ಅಂತಹ ಸೂಕ್ಷ್ಮ ವಿಷಯಗಳು ಅಂದರೆ ಮಾನಸ ಭಾವನೆಗಳಿಗೆ ಸಂಬಂಧಪಟ್ಟ ವಿಷಯಗಳು ಬಂದಾಗ ಮೌನವಾಗಿರುವುದು ಲೇಸು ಅಂತ ತೋರಿಸುವುದಕ್ಕೆ ಮತ್ತೆ ದ್ರೌಪದಿ ದೇವಿ ಸುಮ್ಮನಾಗ್ತಾಳೆ. ಭೀಮಸೇನ ಶುರು ಮಾಡ್ತಾನೆ, ಅಣ್ಣ ಭಾರಿ ಧರ್ಮ, ನನಗೆ ಏನೂ ಬೇಕಾಗಿಲ್ಲ ಅಂತ ನಾನು ಧರ್ಮಾನುಷ್ಠಾನ ಮಾಡುವುದು ಎಲ್ಲ ಭಾರಿ ಒಳ್ಳೆಯ ಮಾತುಗಳು, ಕೇಳಲಿಕ್ಕೆ ತುಂಬ ಸುಂದರವಾಗಿದೆ ಅಣ್ಣ. ಆದರೆ ನೀನು ಸ್ವಲ್ಪ ಆಲೋಚನೆ ಮಾಡು, ನೀನು ಒಬ್ಬ ರಾಜ, ರಾಜಧರ್ಮ, ಪ್ರಪಂಚದಲ್ಲಿ ಧರ್ಮಗಳು 1000 ಇದೆ, ಆ ಎಲ್ಲ ಧರ್ಮಗಳು ಎಲ್ಲರಿಗೂ ಧರ್ಮವಲ್ಲ ಅನ್ನುವುದನ್ನು ಅರ್ಥ ಮಾಡಿಕೋ. ಧರ್ಮ ಅನ್ನುವುದನ್ನು ವ್ಯಾಖ್ಯಾನಿಸುವುದು ತುಂಬ ಕಷ್ಟ. ಧರ್ಮಸ್ಯ ಚರಣಂ ಶ್ರೇಯ ಧರ್ಮ ಜ್ಞಾನಂತು ದುಷ್ಕರಂ ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತು ದುಷ್ಕರಂ. ಧರ್ಮವನ್ನು ಅನುಷ್ಠಾನ ಮಾಡುವಂಥದ್ದು ಯಾವತ್ತೂ ಶ್ರೇಯಪ್ರದವಾದದ್ದು, ಆದರೆ ಯಾವುದು ಧರ್ಮ ಅಂತ ನಿರ್ಧರಿಸುವುದು ಅತ್ಯಂತ ಸೂಕ್ಷ್ಮವಾದದ್ದು. ಸತ್ಯವನ್ನು ಹೇಳುವುದು ಭಾರಿ ಒಳ್ಳೆಯದು, ಆದರೆ ಯಾವುದು ಸತ್ಯ ಅಂತ ನಿರ್ಧರಿಸುವುದು ಅತ್ಯಂತ ದುಷ್ಕರವಾದದ್ದು. ಈಗ ಉಂಟಾಗಿರುವುದು ನೀನು ಹೇಳ್ತಾ ಇರುವುದು ಧರ್ಮ ಅಲ್ಲ ಅಂತ ಅಲ್ಲ, ಆದರೆ ಯಾರಿಗೆ ಧರ್ಮ ಅನ್ನೋದು ಪ್ರಶ್ನೆ. ನಾವು ಧರ್ಮ ಅಂತ ಹೇಳುವಾಗ ಹಿಂದೆ ಏನಾದರೂ ಸೇರಿಸಿ ಹೇಳಿದರೆ ಮಾತ್ರ ವ್ಯಾಖ್ಯಾನ ಮಾಡಲಿಕ್ಕೆ ಬರ್ತದೆ, ಇಲ್ಲದೆ ಹೋದರೆ ಧರ್ಮವನ್ನು ವ್ಯಾಖ್ಯಾನಿಸುವುದು ತುಂಬ ಕಷ್ಟ. ಕೊನೆಗೆ ಧರ್ಮವನ್ನು ವ್ಯಾಖ್ಯಾನ ಮಾಡುವ ಪರದೇಶಿಗರು ಭಾರತ ದೇಶಕ್ಕೆ ಬಂದು ನಮ್ಮ ಇವತ್ತು SSLC ಓದುವ ವಿದ್ಯಾರ್ಥಿಗಳಿಗೆ ಧರ್ಮ ಅಂದರೆ ಏನು ಅಂತ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ ಗೊತ್ತುಂಟಾ? ಈ ಮನುಷ್ಯನೆಂಬ ಮಂಗಗಳ ಬುದ್ಧಿವಿಲಾಸಗಳೇ ಧರ್ಮ ಅಂತ ಬರೆದಿಟ್ಟಿದ್ದಾನೆ. ಹೀಗೆಲ್ಲ ಧರ್ಮ ಅನ್ನುವ ಶಬ್ದವನ್ನು ವ್ಯಾಖ್ಯಾನಿಸುವವರು ಕೊನೆಗೆ ಏನೇನೋ ವ್ಯಾಖ್ಯಾನಿಸಬೇಕಾದ ಪ್ರಸಂಗ ಬರ್ತದೆ. ಆದ್ದರಿಂದ ಧರ್ಮ ಅನ್ನುವುದನ್ನು ವ್ಯಾಖ್ಯಾನಿಸುವುದಕ್ಕೆ ಹಿಂದೆ ಏನಾದರೂ ಸೇರಿಸಬೇಕು. ಏನು? ವಿದ್ಯಾರ್ಥಿ ಧರ್ಮ ಅಂತ ಹೇಳಿದಾಗ ಅರ್ಥ ಆಗ್ತದೆ. ನಾವು ಧರ್ಮ ಅಂದರೆ ದೇವಸ್ಥಾನಕ್ಕೆ 108 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡುವಂಥದ್ದು ಧರ್ಮ, ನಮ್ಗೆ ಗೊತ್ತಿದೆ. ಹಾಗೆಂತೇಳಿ ನಾಳೆ SSLC ಪರೀಕ್ಷೆ ಬರೆಯೋ ವಿದ್ಯಾರ್ಥಿ ಇವತ್ತು ಪುಸ್ತಕವನ್ನೆಲ್ಲ ಗಾಡ್ರೇಜಲ್ಲಿಟ್ಟು ಬೀಗ ಹಾಕಿ ಅದಕ್ಕೆ ಊದಿನ ಕಡ್ಡಿಯಿಂದ ಸ್ವಲ್ಪ ಗಾಳಿಸಿ ಆಮೇಲೆ ದೇವಸ್ಥಾನಕ್ಕೆ 108 ಪ್ರದಕ್ಷಿಣೆ ಹಾಕಿ ಪರೀಕ್ಷೆಗೆ 15 ನಿಮಿಷ ಲೇಟಾಗಿ ಹೋಗಿ ಕೂತರೆ ಅದನ್ನು ಧರ್ಮ ಅಂತ ಯಾರಾದರೂ ಕರೀತಾರಾ? ಹಾಗಾದರೆ ಧರ್ಮ ಅಂತ ಹೇಳಿದರೆ ಹೀಗೆ ಅಂತ ನೀವು ಹೇಳಿದರೆ ಅದು ಒಬ್ಬನಿಗೆ ಧರ್ಮ ಆಗಿರ್ಬೋದು, ಇನ್ನೊಬ್ಬನಿಗೆ ಧರ್ಮ ಆಗಿರಬೇಕು ಅಂತಿಲ್ವಲ್ಲ. ಧರ್ಮ ಅನ್ನುವುದನ್ನು ವಿದ್ಯಾರ್ಥಿಯ ಧರ್ಮ ಏನು, ಒಬ್ಬಳು ಗೃಹಿಣಿಯ ಧರ್ಮ ಏನು, ಒಬ್ಬ ಗುರು ಒಬ್ಬ ಅಧ್ಯಾಪಕ ಅವನ ಧರ್ಮ ಏನು, ಒಬ್ಬ ಕಾರ್ಯಕರ್ತ ಆತನ ಧರ್ಮ ಏನು, ಒಬ್ಬ ದೇಶದ ರಾಜ ಅವನ ಧರ್ಮ ಏನು, ಒಬ್ಬ ರಾಜಭಟ, ಒಬ್ಬ ಲೋಕರಕ್ಷಕ ಆರಕ್ಷಕ ಭಟ ಇವರ ಧರ್ಮ ಏನು. ಒಬ್ಬೊಬ್ಬರಿಗೆ ಒಂದೊಂದು ಧರ್ಮ. ಕಳ್ಳತನ ಮಾಡಿದವನ ಕತ್ತು ಕತ್ತರಿಸುವುದು ಅನ್ನುವುದು ಒಬ್ಬ
ಗಲ್ಲಿಗೇರಿಸುವವನ ಧರ್ಮ ಆಗಿರ್ತದೆ. ಹಾಗೆಂತೇಳಿ ಇಲ್ಲಿ ಮನೆಯಲ್ಲಿದ್ದವ ಇವ ಕಳ್ಳತನ ಮಾಡಿದ ಅಂತೇಳಿ ಅವನಿಗೆ ಮನೆಯಲ್ಲೇ ಗಲ್ಲೇರಿಸಿದರೆ ಅದು ಧರ್ಮ ಆಗುತ್ತೇನು? ಹಾಗಾದರೆ ಧರ್ಮ ಅನ್ನುವುದರ ಹಿನ್ನೆಲೆಯಲ್ಲಿ ಏನೋ ಸೇರಿಸಿ ಇಂಥವರಿಗೆ ಏನು ಧರ್ಮ ಅಂತ ತೀರ್ಮಾನಿಸಬೇಕಲ್ಲ. ನೀನು ಈ ದೇಶದ ರಾಜನಾಗಬೇಕಾದ ಸಾಮ್ರಾಟನಾದ ಕ್ಷತ್ರಿಯನಾದ ವ್ಯಕ್ತಿಗೆ ಯಾವುದು ಧರ್ಮ? ಸಂತೋಷಗೊಳಿಸುವುದು ಧರ್ಮ ಅಂತ ಶಾಸ್ತ್ರದಲ್ಲಿದೆ. ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವೇಶ್ವರ ಪೂಜನಂ. ಅದು ಭಗವಂತನ ಪೂಜೆ, ಅದು ಈಶ್ವರ ಪೂಜೆ. ಯಾವುದು? ಸಂತೋಷಗೊಳಿಸುವುದು ಅನ್ನುವುದು ದೇವರ ಪೂಜೆ. ಬಹಳ ಸುಂದರವಾದ ವಿಷಯ, ಪ್ರತಿಯೊಬ್ಬರೂ ಅನುಷ್ಠಾನ ಮಾಡಬೇಕಾದದ್ದು. ತಾನು ಗುಂತ ಕೂತು ಉಳಿದವರು ಕೂಡ ಕಣ್ಣಲ್ಲಿ ನೀರು ಹಾಕುವ ಹಾಗೆ ಇರುವುದು ಧರ್ಮ ಅಲ್ಲ. ಎಲ್ಲರೂ ಆನಂದದಿಂದ ಇರುವ ಹಾಗೆ, ತನ್ನಲ್ಲಿ 1000 ದುಃಖಗಳು ಮಡುಗಟ್ಟಿದ್ದರೂ ಅದನ್ನು ಒಳಗಿಂದ ಹಾಗೆ ನುಂಗಿಕೊಂಡು ಉಳಿದವರು ಸಂತೋಷವಾಗಿರುವ ಹಾಗೆ ಇರುವಂತಹದ್ದು ಅನ್ನುವುದು ಒಬ್ಬ ವ್ಯಕ್ತಿಯ ಅತ್ಯಂತ ಸುಂದರವಾದಂತಹ ಧರ್ಮ. ಧರ್ಮ ಅನ್ನುವುದು ಸಂತೋಷ ಜನನ ಹೌದು. ಆದರೆ ನೀನೀಗ ಮಾಡ್ತಾ ಇರುವುದು ಧರ್ಮ ಹೇಗಾಗ್ತದೆ? ನೀನೀಗ ಮಾಡ್ತಾ ಇರುವ ಕೆಲಸದಿಂದ ದುರ್ಯೋಧನಾದಿಗಳು ಇಷ್ಟು ಕೆಟ್ಟದು ಮಾಡಿದರೂ ಕೂಡ ಕ್ಷಮಿಸಿ 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 ಅಂತ ಹೇಳ್ತಾ ಕೂತಿದ್ಯಲ್ಲ, ಇದರಿಂದ ಸಂತೋಷ ಆಗ್ತಾ ಇರುವುದು ಯಾರಿಗೆ? ದುರ್ಯೋಧನದಿಂದ ಹಿಡಿದುಕೊಂಡು 101 ಜನ, ಅದರಲ್ಲಿ ಬೇಕಾದರೆ ಶಕುನಿಯನ್ನು ಕರ್ಣನನ್ನು ಒಬ್ಬನನ್ನು ಸೇರಿಸಿಕೊ. ಇಷ್ಟು ಜನಕ್ಕೆ ತುಂಬ ಸಂತೋಷವಾಗ್ತದೆ. ಆದರೆ ಎಷ್ಟು ಜನ ಕಣ್ಣೀರು ಹಾಕ್ತಾ ಇದ್ದಾರೆ ಯೋಚನೆ ಮಾಡು. ನೀನು ಕಾಡಿಗೆ ಹೊರಡುವಾಗ ಇಡೀ ಗಜಪುರವನ್ನು ಬಿಟ್ಟು ಹಸ್ತಿನಪುರವೇ ಖಾಲಿಯಾಗಿ ಅಲ್ಲಿಂದ ಎಲ್ಲರೂ ಬಂದು ಗಂಗಾ ತೀರದಲ್ಲಿ ನಿನ್ನ ಜೊತೆ ಸೇರಿದ್ರಲ್ಲ, ಅವರನ್ನು ನೀನು ಎಷ್ಟು ಕಷ್ಟಪಟ್ಟು ಊರಿಗೆ ಕಳಿಸಿದಿ. ಇವತ್ತು ಊರಿನಲ್ಲಿ ಕೂತು ಯಾರಾದರೂ ಕೂಡ ಆನಂದದಿಂದ ಮನೆಯಲ್ಲಿ ಹಾಲುಬಾಯಿ ಮಾಡಿಕೊಂಡು ತಿನ್ನುವರಿದ್ದಾರಾ? ಶಾಂತವಾಗಿ ಒಬ್ಬೊಬ್ಬರು ಕೂಡ ಕಣ್ಣಲ್ಲಿ ನೀರು ಹಾಕಿಕೊಂಡು ಮನೆಯಲ್ಲಿ ಪಾಯಸ ಮಾಡಿದರೂ ತಿನ್ನದೇ ಕೊಡ್ತಾ ಇದ್ದಾರಲ್ಲ. ಹಾಗಾದರೆ ಪ್ರತಿಯೊಬ್ಬರಿಗೂ ದುಃಖವಾಗುವ ಹಾಗೆ ನಿನ್ನ ಅನುಷ್ಠಾನ ಇದೆ. ಸಂತೋಷವಾಗುವುದು ನಿನ್ನ ಈ ಅನುಷ್ಠಾನದಿಂದ ದುರ್ಜನರಿಗೆ, ಕಣ್ಣೀರು ಹಾಕುವುದು ಎಲ್ಲ ಸಜ್ಜನರು. ಆ ಪಾಂಚಾಲ ದೇಶದ ದೃಪದ ಎಂತಹ ಪರಮ ಸಾತ್ವಿಕನಾದಂತಹ ವ್ಯಕ್ತಿ, ಆತನ ಮಗ ದೃಷ್ಟದ್ಯುಮ್ನ ಅಗ್ನಿಯಿಂದ ಆವಿರ್ಭವಿಸಿರತಕ್ಕಂತಹ ಅಗ್ನಿಯ ಅಪರಾವತಾರ ಅಂತ ಕರೆಸಿಕೊಂಡಿರ್ತಕ್ಕಂಥ ದೃಷ್ಟದ್ಯುಮ್ನ, ಇಡೀ ಪಾಂಚಾಲ ದೇಶದ ಪ್ರಜೆಗಳು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ಊರಿನ ಹೆಣ್ಣು ಮಗಳು ಕಾಡಿನಲ್ಲಿ ಒದ್ದಾಡ್ತಾ ಇದ್ದಾಳೆ ಅಂತ ಆ ಊರಿನಲ್ಲಿ ಕಣ್ಣೀರು ಹಾಕ್ತಾಳೆ. ಆ ಕಡೆಯಿಂದ ಬಲರಾಮ ಪ್ರಭೃತಿಗಳು ಎಲ್ಲಿ ನೋಡಿದರೂ ಸಜ್ಜನರಿಗೆ ಕಣ್ಣೀರು. ರಾಜನಾದವ ಹೇಗಿರಬೇಕು? ತನ್ನ ಕಡೆಯವರು ಸಜ್ಜನರು ಧರ್ಮ ಪಕ್ಷಪಾತಿಗಳು ಯಾರಿದ್ದಾರೆ ಅವರು ಯಾವತ್ತೂ ಕೂಡ ಆನಂದದಲ್ಲಿರುವ ಹಾಗೆ, ಸಂತೋಷಂ ಜನಯೇತ್ ಪ್ರಾಜ್ಞ, ಅವರು ಖುಷಿಯಾಗಿರುವ ಹಾಗೆ ನೋಡಿಕೊಳ್ಬೇಕು. ಯಾರು ಧರ್ಮ ವಿರೋಧಿಗಳಿದ್ದಾರೆ, ಲೋಕವನ್ನು ಮುಳುಗಿಸಬೇಕು ಅಂತ ಹೊರಡತಕ್ಕಂತಹ ದುರಾತ್ಮರಿದ್ದಾರೆ, ಅಂತಹ ವ್ಯಕ್ತಿಗಳು ಯಾವತ್ತೂ ಎದೆ ನಡುಗುವ ಹಾಗೆ ಒಬ್ಬ ಕ್ಷತ್ರಿಯನಾದ ವ್ಯಕ್ತಿ ಇರಬೇಕಲ್ಲ. ಆದರೆ ನೀನು ವಿಪರೀತವಾಗಿ ಬಿಟ್ಟಿದ್ದಿ. ನಿನ್ನನ್ನು ಕಂಡ್ರೆ ದುಷ್ಟರಿಗೆ ಭಾರಿ ಆನಂದ. ಇವನನ್ನು ಎಷ್ಟು ಕಾಲ ಬೇಕಾದರೂ ಕಾಡಲ್ಲಿ ಓಡಾಡಿಸಿ ಬಿಡ್ಬೋದು ಅಂತಕ್ಕಂತಹ ಖುಷಿ. ಸಜ್ಜನರೆಲ್ಲ ಪಾಪ ಯಾವತ್ತಿಗೂ ಕಣ್ಣೀರು ಹಾಕಿಕೊಂಡಿರತಕ್ಕಂತಹ ದುಸ್ಥಿತಿಗೆ ದೂಡಿಬಿಟ್ಟಿದ್ದಿ. ನೀನು ಮಾಡುವಂಥದ್ದು ಎಷ್ಟು ಧರ್ಮ? ಸ್ವಲ್ಪ ಆಲೋಚನೆ ಮಾಡು. ಇದನ್ನೆಲ್ಲ ಕೇಳ್ತಾ ಇದ್ದ ಹಾಗೆ ಧರ್ಮರಾಜನ ಮನಸ್ಸು ವ್ಯತ್ಯಾಸವಾಯಿತು. ಇಲ್ಲಿಗೆ ಇವರು ಕಾಡಿಗೆ ಬಂದು 12 ವರ್ಷವಾಗಿದೆ. 12 ವರ್ಷ ಅಲ್ಲ, 12 ತಿಂಗಳು ಆಗಿದೆ. ಅಂದರೆ ಒಂದು ವರ್ಷ ಪೂರ್ತಿಯಾಗಿದೆ. ಈ 1 ವರ್ಷ ಪೂರ್ತಿಯಾಗುವ ಹೊತ್ತಿಗೆ ಧರ್ಮರಾಜ ತಾನು ತನ್ನ ಭಾರವನ್ನೆಲ್ಲ ಕಳೆದುಕೊಂಡು, ಭೀಮಸೇನ ಅವಶ್ಯ ನಾವು ಯುದ್ಧ ಮಾಡಲೇಬೇಕು, ಇದು ನಮ್ಮ ಧರ್ಮ ಅನ್ನೋದು ಇವತ್ತಿಗೆ ನನಗೆ ಸ್ಪಷ್ಟವಾಯಿತು. ಆಗ ಭೀಮಸೇನಿಗೆ ಖುಷಿಯಾಗಿ ಎದ್ದು ನಿಂತು ಬಿಡ್ತಾನೆ, ಕೈ ಮೇಲೆ ಎತ್ತಿಕೊಂಡು. ನಾನು ಈಗಲೇ ಹೊರಟೆ ಅಂತ ಹೇಳಿದ. ಈಗಲೇ ಹೊರಟೆ, ನಾನು ಕೆಲವೇ ಕ್ಷಣಗಳಲ್ಲಿ ನಿನಗೆ 101 ಜನ ಕರ್ಣನನ್ನು ಸೇರಿಸಿ ಆ ದುರ್ಯೋಧನ ಪ್ರಭೃತಿಗಳು ಸತ್ತ ವಿಷಯವನ್ನು ನಿಂಗೀಗ ಬಂದು ಹೇಳ್ತೇನೆ, ಹೊರಟೆ ಅಂತ ಎದ್ದು ಹೊರಟೆ ಬಿಟ್ಟ ಭೀಮಸೇನ. ಧರ್ಮರಾಜ ಓಡಿ ಹೋಗಿ ಅವನ ಕೈ ಹಿಡ್ಕೊಂಡು ನಿಲ್ಲಿಸಿದ. ಬೇಡ, ನಾನು ಮಾತು ಕೊಟ್ಟಿದ್ದೇನೆ, ಪಗಡೆ ಆಡುವಾಗ ತಪ್ಪು ಮಾಡಿ ಕೂತೆ, ಅವರು ಹೇಳಿದಂತಹ ಒಪ್ಪಂದಕ್ಕೆ ಅಸ್ತು ಅಂತ ಹೇಳಿದ್ದೇನೆ. 12 ವರ್ಷದ ತನಕ ವನವಾಸ, 1 ವರ್ಷದ ಅಜ್ಞಾತವಾಸಕ್ಕೆ ನಾನು ಅಸ್ತೂತ ಮಾತು ಕೊಟ್ಟದ್ದರಿಂದ ಮಾತಿಗೆ ಬದ್ಧನಾಗಿದ್ದೇನೆ. ಲೋಕಾಪವಾದದ ಭಯ ನನಗಿದೆ. ಆದ್ದರಿಂದ ಈಗ ನೀನು ಹೋಗಬೇಡ. ಏನಿದ್ರು ಇನ್ನೂ 12 ವರ್ಷ, ಇವತ್ತಿಗೆ 1 ವರ್ಷ ಆಯಿತು, ಇನ್ನೂ 12 ವರ್ಷ ಬಿಟ್ಟು ನೀನು ಯುದ್ಧ ಮಾಡಬಹುದು ಅಂತ ನಾನು ಅನುಮತಿ ಕೊಟ್ಟದ್ದೇ ಹೊರತು ಈಗಲೇ ಹೋಗು ಅಂತ ಅಲ್ಲ. ಭೀಮಸೇನ ಹೇಳಿದ, ಈಗ ಹೋದರೂ ಕೂಡ ತಪ್ಪೇನೂ ಆಗುವುದಿಲ್ಲ, ಬೇಕಾದರೆ ಇನ್ನು 1 ತಿಂಗಳ ತನಕ ಕಾಯೋಣ. ಯಾಕಂದರೆ ನಿನಗೆ ತಪ್ಪು ಅಂತ ಯಾಕೆ ಅನಿಸ್ತಾ ಇರೋದು? ಮಾತು ಕೊಟ್ಟಿದ್ದೇನೆ ಅಂತ. ಏನು ಮಾತು? 12 ವರ್ಷ ಮತ್ತೆ 1 ವರ್ಷ ಅಂತ ಮಾತು ಕೊಟ್ಟಿರೋದಲ್ವ. 12 ವರ್ಷ ಆಯಿತು ಇವತ್ತಿಗೆ ಅಂತ ಹೇಳಿದ. ಅಲ್ಲ, 12 ತಿಂಗಳಾದದ್ದು 12 ವರ್ಷ ಹೇಗಾಯಿತು?
ಅದು ತಿಂಗಳನ್ನು ವರ್ಷ ಅಂತ ಲೆಕ್ಕ ಹಾಕ್ಲಿಕ್ಕೆ ಬರ್ತದೆ, ಎಲ್ಲ ಶಾಸ್ತ್ರ. ನೀನು ಕಾನೂನು ಪ್ರಕಾರ ಸರಿಯಾದರೆ ಹೋಯ್ತಲ್ವ. ನಾಳೆ ನ್ಯಾಯಾಲಯದಲ್ಲಿ ಅವರು ಮೊಕದ್ದಮೆ ಹೂಡಿದರೆ, ನೀವು 12 ವರ್ಷ ಅಲ್ಲಿರ್ತೇನೆ, 1 ವರ್ಷ ಅಜ್ಞಾತವಾಸ ಮಾಡ್ತೇನೆ ಅಂತ ಮಾತಿಗೆ ಒಪ್ಪಿಕೊಂಡು ಇವತ್ತು ಹೇಗೆ ಬಂದ್ರಿ ಅಂತ ಏನಾದರೂ ಅಲ್ಲಿ ಕಾನೂನು ಸಮರ ನಡೆದರೆ ಆವಾಗ ನಮ್ಮಲ್ಲಿ ಉತ್ತರ ಇದೆ. ಏನು? 12 ತಿಂಗಳಾಯ್ತಲ್ಲ, 12 ವರ್ಷ ಆಯಿತು ಅಂತ ಅರ್ಥ. ಇನ್ನು 1 ತಿಂಗಳು ನಾವು ಅಜ್ಞಾತವಾಸ ಮಾಡಿದರೆ ಸಾಕು, 1 ವರ್ಷ ಆಯಿತು ಅಂತ ಅರ್ಥ. ಧರ್ಮರಾಜನೇ ಅವಾಕ್ಕಾಗಿ ಕೇಳ್ತಾನೆ, ಹೀಗೆಲ್ಲ ಧರ್ಮ ಉಂಟಾ? ಹೀಗೆಲ್ಲ ಕಾನೂನು ಪ್ರಕಾರ ಯುದ್ಧಗಳನ್ನು ಮಾಡಲಿಕ್ಕೆ ಆಗ್ತದಾ? ಇದೆಲ್ಲ ಅರ್ಥವೇ ಆಗೋದಿಲ್ಲ. ಚಾಪೆ ಅಡಿಯಲ್ಲಿ ನುಗ್ಗುವವರಿಗೆ ರಂಗೋಲಿ ಅಡಿಯಲ್ಲಿ ನುಗ್ಗುವ ಬುದ್ಧಿಗಳನ್ನೆಲ್ಲ ಹೇಳಿಕೊಡ್ತಾ ಇದೆಯಲ್ಲ, ಏನು ಕಥೆ ಇದು? ಅದಕ್ಕೆ ಭೀಮಸೇನ ಹೇಳ್ತಾನೆ, ನೀನು ಶಾಸ್ತ್ರ ಎಲ್ಲ ಓದಿದವ, ನಿಂಗೆ ಈಗ ಸಂಶಯ ಬರಬಾರ್ದು. ನೋಡು, ಶಾಸ್ತ್ರದಲ್ಲಿ ಒಂದು ಮಾತಿದೆ, ಮಾಸೋ ವೈ ಸಂವತ್ಸರ ಅಂತ, ವೇದದಲ್ಲೇ ಇರುವ ಮಾತು. ವೇದ ಹೇಳಿತು ಮನುಷ್ಯ 1000 ವರ್ಷದ ಯಾಗ ಮಾಡಬೇಕು ಅಂತ ಒಂದು ಮಾತು ಹೇಳಿತು. ಸಹಸ್ರ ಸಮಾಹ ಅಂತ 1000 ವರ್ಷದ ಸತ್ರಯಾಗವನ್ನು ನಡೆಸಬೇಕು ಅಂತ ಹೇಳಿತು. ಅಲ್ಲ, 1000 ವರ್ಷ ಮನುಷ್ಯ ಬದುಕುವುದಕ್ಕೆ ಸಾಧ್ಯ ಇಲ್ಲಲ್ಲ, 1000 ವರ್ಷದ ಸತ್ರವನ್ನು ಮಾಡುವುದು ಹೇಗೆ ಸಾಧ್ಯ ಅಂತ ಕೇಳಿದರೆ, ಅದಕ್ಕೆ 1000 ವರ್ಷದ ಸತ್ರ ಇದೆ. ಅದು 1000 ವರ್ಷ ಬದುಕುವ ವಯಸ್ಸು ಇದ್ದಂತಹ, ಆ ಆಯುಷ್ಯ ಇದ್ದಂತಹ ಕೃತಯುಗಾದಿಗಳಲ್ಲಿ ಅತ್ಯಂತ ಸಮೀಚೀನವಾದ ಪದ್ಧತಿಯಲ್ಲಿ ನಡೆಸಬಹುದಾಗಿದೆ. ಯಾವಾಗ ಮನುಷ್ಯನಿಗೆ 1000 ವರ್ಷದ ಆಯುಷ್ಯ ಇಲ್ಲವೋ ಅಂತಹ ಕಾಲಘಟ್ಟದಲ್ಲಿ 1000 ತಿಂಗಳು ಮಾಡಿದರೆ 1000 ವರ್ಷ ಮಾಡಿದ ಹಾಗೆ ಅದರ ಫಲ ಸಿಗುತ್ತೆ ಅಂತ ಅಲ್ಲಿ ಮಾಸೋವಿ ಸಂವತ್ಸರ ಅಂತ ಶಾಸ್ತ್ರ ಹೇಳಿದೆ. ಹಾಗಾದರೆ 1 ಮಾಸ 1 ಸಂವತ್ಸರ ಆಗ್ತದೆ ಅಂತೇಳಿ ಶಾಸ್ತ್ರ ಹೇಳಿರುವುದರಿಂದ ಅದರ ಪ್ರಕಾರ ನಾವು 12 ತಿಂಗಳು ಮಾಡಿದರೆ 12 ವರ್ಷ ಮಾಡಿದ ಹಾಗೆ. ಇನ್ನು 1 ತಿಂಗಳು ಅಜ್ಞಾತವಾಸ ಮಾಡಿಬಿಡುವುದು. ಅದು ಎಲ್ಲಿ? ಪಕ್ಕದೆಲ್ಲಿಯಾದರೂ ರಾಜಧಾನಿಗೆ ಹೋಗಿ 1 ತಿಂಗಳು ಮುಗಿಸಿಬಿಡುವುದು. ಮುಗಿಸಿಬಿಟ್ರೆ ಆಮೇಲೆ ಹೋಗಿ ಅವರನ್ನು ಸಾಯಿಸುವುದು, ಯಾವ ತೊಂದರೆ ಇಲ್ಲ. ಧರ್ಮಶಾಸ್ತ್ರದ ಪ್ರಕಾರ ಇದು ಸರಿ ಹೋಗ್ತದೆ. ಆದರೆ ಧರ್ಮರಾಜ ಯಾವುದಕ್ಕೂ ಒಡಂಬಡುವುದಿಲ್ಲ, ಅವೊಂದು ದೃಢ. ಇದೆಲ್ಲ ಧರ್ಮ ಛಲ ಆಗ್ತದೆ. ಧರ್ಮ ಅದನ್ನು ಕಾನೂನಿನ ಪ್ರಕಾರ ಗೆದ್ದ ಕೂಡಲೇ ಧರ್ಮವನ್ನು ಗೆದ್ದ ಹಾಗೆ ಆಗುವುದಿಲ್ಲ. ನೋಡಿ, ಅವತ್ತು ಧರ್ಮರಾಜ ಅವತ್ತೇ ಹೇಳಿದ್ದ, ಇವತ್ತು ಕಾನೂನು ಗೆದ್ದು ಜೈಲಿನಿಂದ ಹೊರಗೆ ಬಂದವರೆಲ್ಲ ಸುಭಗರು ಅಂತ ನಾವು ತೀರ್ಮಾನ ಮಾಡುವುದಿಲ್ಲ. ಎಲ್ಲ ಪ್ರಜೆಗಳಿಗೂ ಸ್ಪಷ್ಟ ಗೊತ್ತಿರ್ತದೆ, ಇವು 100ಕ್ಕೆ 100 ಅಂಥವ. ಆದರೆ ಕಾನೂನು ಪ್ರಕಾರ ಗೆದ್ದಿದ್ದಾನೆ ಅಂತ. ಕಾನೂನು ಪ್ರಕಾರ ಸೋತವರು ಎಷ್ಟೋ ಜನ ಒಳ್ಳೆಯವರು ಇರ್ತಾರೆ, ಗೆದ್ದವರು ಎಷ್ಟೋ ಕೆಟ್ಟವರು ಇರ್ತಾರೆ. ಇದು ಮನುಷ್ಯರಿಗೆಲ್ಲ ಗೊತ್ತಿದೆ. ಯಾಕಂದರೆ ಕಾನೂನು ಅನ್ನೋದು ಹಾಗೆ ಅಂತ. ಅದಕ್ಕೋಸ್ಕರವೇ ತಕ್ಕಡಿ ಕೊಂಡುಕೊಂಡು ಕಣ್ಣಿಗೆ ಒಂದು ಬಟ್ಟೆ ಕಟ್ಟಿಕೊಂಡೇ ಕಾನೂನನ್ನು ಎಲ್ಲರೂ ಕೂಡ ಕನಸಿನಲ್ಲೂ ಕಾಣುವುದು ಹಾಗೆ ಅಲ್ವಾ? ಆದ್ದರಿಂದ ಈ ವ್ಯವಸ್ಥೆಯಲ್ಲಿ ನಾವು ಶಾಸ್ತ್ರವನ್ನೇ ಧರ್ಮ ಅಂತ ಇಟ್ಟುಕೊಂಡು ಯೋಚಿಸಿದರೂ ಕೂಡ ತಪ್ಪುಗಳನ್ನು ಸರಿ ಮಾಡುವುದಕ್ಕೆ ಧರ್ಮದಲ್ಲಿ ಅವಕಾಶಗಳಿದ್ದಾವೆ. ಅಷ್ಟು ಮಾತ್ರದಿಂದ ಅದು ಸರಿಯಾಗುವುದಿಲ್ಲ. ನೋಡು, ನಮ್ಮ ಒಳಗಿನ ಅಂತಸ್ಸಾಕ್ಷಿ ಅಂತ ಏನಿದೆ ಅದು ಇದು ಸರಿ ಅಂತ ಹೇಳಿದರೆ ಅದು ಸರಿ. ಅದು ಬಿಟ್ಟು ಧರ್ಮವನ್ನು, ಕಾನೂನನ್ನು, ಲೋಕ ನೀತಿ ನಿಯಮಗಳನ್ನು, ಗಾದೆಯ ಮಾತುಗಳನ್ನು ಮುಂದಿಟ್ಟುಕೊಂಡು ಇದು ಹೀಗೆ ಅಂತ ಸಮರ್ಥಿಸಿದರೆ ಅದು ಸಮರ್ಥನೆ ಆಗುವುದಿಲ್ಲ. ನಾವು ಗಾದೆಯ ಮಾತುಗಳನ್ನಿಟ್ಟುಕೊಂಡು ತರ್ಕ ಮಾಡಲಿಕ್ಕೆ ಬರ್ತದಾ? ಅದರ ಪ್ರಕಾರ ದೇವರಿಗೆ ಕಣ್ಣಿಲ್ಲ ಅಂತ ತೀರ್ಮಾನ ಮಾಡಬೇಕಾಗ್ತದೆ. ಯಾಕಂದರೆ ನಮ್ಮಲ್ಲಿ ಹಾಗೆಲ್ಲ ಗಾದೆಯ ಮಾತುಗಳಿದ್ದಾವೆ. ಪ್ರೀತಿಯೇ ದೇವರು ಅಂತ, ಲವ್ ಈಸ್ ಗಾಡ್ ಅಂತ ಒಂದು ಮಾತಿದೆ. ಎರಡನೇದು ಇನ್ನೊಂದು ಮಾತಿದೆ, ಪ್ರೀತಿಗೆ ಕಣ್ಣಿಲ್ಲ ಅಂತ, ಲವ್ ಈಸ್ ಬ್ಲೈಂಡ್ ಅಂತ ಮತ್ತೊಂದು ಮಾತಿದೆ. ಓ, ಲವ್ ಈಸ್ ಗಾಡ್, ಲವ್ ಈಸ್ ಬ್ಲೈಂಡ್, ಸೊ ಗಾಡ್ ಈಸ್ ಬ್ಲೈಂಡ್ ಅಂತ ತೀರ್ಮಾನ ಮಾಡುವುದಾ? ನಮ್ಮ ತರ್ಕದ ಪ್ರಕಾರ ಆಗಬೇಕಲ್ವ. A=B, B=C ಆದರೆ A=C ಆಗಲೇಬೇಕಲ್ವಾ? ಈ ತರ್ಕವನ್ನು ಇಟ್ಟುಕೊಂಡು, ಅಂದರೆ ಆಲಂಕಾರಿಕವಾದಂತಹ ವಾಕ್ಯಗಳನ್ನು ಇಟ್ಟುಕೊಂಡು ಲೋಕದಲ್ಲಿ ಹೀಗೆ ಅಂತ ನಿರ್ಧರಿಸಲಿಕ್ಕೆ ಹೋದರೆ ಅದನ್ನು ನಮ್ಮ ಸಾಕ್ಷಿ ಒಪ್ಪುತ್ತೇನು? ಆದ್ದರಿಂದ ಅಂತಸ್ಸಾಕ್ಷಿ ಯಾವುದನ್ನು ಧರ್ಮ ಅಂತ ಒಪ್ಪುತ್ತೋ ಅದು ವಾಸ್ತವವಾದ ಧರ್ಮ. ನನ್ನ ಅಂತಸ್ಸಾಕ್ಷಿ ಹೇಳ್ತಾ ಇದೆ, ನಾವು ಭೀಷ್ಮದ್ರೋಣಾದಿ ಪ್ರಮುಖರ ಮುಂಭಾಗದಲ್ಲಿ 12 ವರ್ಷ ಕಾಡಿನಲ್ಲಿದ್ದು 1 ವರ್ಷ ಅಜ್ಞಾತವಾಸವನ್ನು ಮಾಡಿ, ಅಜ್ಞಾತವಾಸದ ಕಾಲದಲ್ಲಿ ಮತ್ತೆ ನಮ್ಮಲ್ಲಿ 6ರಲ್ಲಿ ಒಬ್ಬನು ಸಿಕ್ಕಿಬಿದ್ದರೂ ಕೂಡ ಮುಂದುವರಿಸತಕ್ಕಂತಹ ವಿಧಾನಕ್ಕೆ ಒಪ್ಪಂದಕ್ಕೆ ಸಹಿ ಮಾಡಿರುವಂತಹ ಅಂತಸ್ಸಾಕ್ಷಿ ನನ್ನಲ್ಲಿರುವಾಗ ನೀನು ಶಾಸ್ತ್ರದ ಪ್ರಕಾರ ಇವತ್ತಿಗೆ ಮುಗೀತು ಅಂತ ಹೇಳಿದರೂ ನಾನು ಒಪ್ಪುವುದಕ್ಕೆ ಸಿದ್ಧ ಇಲ್ಲ, ನನ್ನ ಸಾಕ್ಷಿ ಒಪ್ಪುವುದಿಲ್ಲ. ಹಾಗಾಗಿ ನಾನು ಇವತ್ತು ಬದ್ಧನಿದ್ದೇನೆ. ನೀನು ಯೋಚಿಸಬೇಡ, ಇವತ್ತಿನಿಂದ 12ನೇ ವರ್ಷಕ್ಕೆ ನೀವು ಮಾಡುವ ಯುದ್ಧಕ್ಕೆ ನಾನು ಸಂಪೂರ್ಣವಾಗಿ ಸಹಕರಿಸ್ತೇನೆ. ಯುದ್ಧ ಆಗುವಂಥದ್ದು ಧರ್ಮ ಅನ್ನುವುದನ್ನು ನನ್ನ ಮನಸ್ಸು ಹೇಳುತ್ತೆ, ಆದರೆ ಇವತ್ತಲ್ಲ ಅವತ್ತು ಅಂತ ಹೇಳಿದ. ಭೀಮಸೇನನಿಗೆ ಇದು ಬೇಕಿದ್ದದ್ದು, ಆದ್ದರಿಂದ ಭೀಮಸೇನ ತಣ್ಣಗಾದ. ಇದರ ನಂತರ ಯಾವತ್ತೂ ಕೂಡ ಧರ್ಮರಾಜನನ್ನು ಬೈತಾ ಇರಲಿಲ್ಲ ಭೀಮಸೇನ. ಇಲ್ಲಿ ಮುಗೀತು ಎಲ್ಲ. ಹಾಗೆ ನಮ್ಮಲ್ಲಿ ಏನೋ ಮಾನಸಿಕವಾಗಿ ಅವನು ತಪ್ಪು ಮಾಡಿದ ಅಂತ ಎಷ್ಟೋ ಕಿರಿಕಿರಿ ಇದ್ದರೂ ಕೂಡ ಒಂದು ಬಾರಿ ಅದನ್ನೆಲ್ಲ ವಾಂತಿ ಮಾಡಿ
ಅವನು ಸತ್ಯವನ್ನು ಒಪ್ಪಿಕೊಂಡಂತಹ ಸ್ಥಿತಿಯಲ್ಲಿ ಮತ್ತೆ ಆಗಾಗ ಅವರನ್ನು ಛೇಡಿಸ್ತಾ ಇರಬಾರ್ದು. ಈಗ ನೋಡಿ, ಇವರ 12 ವರ್ಷ ಕಾಡಿನಲ್ಲಿದ್ದಾಗ ಎಲ್ಲ ನಿನ್ನಿಂದ ಆಯಿತು, ಇಷ್ಟೆಲ್ಲ ಕಷ್ಟ ಬಂದದ್ದು ನಿನ್ನಿಂದಲೇ, ಎಲ್ಲಕ್ಕೂ ಅವನನ್ನು ಹಾಗೆ ಹೇಳ್ತಾ ಇದ್ದಿದ್ದರೆ ಅವರ ಜೀವನ ಹೇಗಿರ್ತಿತ್ತು? ಇಷ್ಟು ವಿಮರ್ಶೆ ಮಾಡಿ ಒಂದು ನಿರ್ಧಾರ ಆದ ಮೇಲೆ ಆಮೇಲೆ ಈ ವಿಷಯವೇ ಇಲ್ಲ ಅವರಲ್ಲಿ. ಅವರು ಏಕ ಬುದ್ಧಿಯಿಂದ 5 ಶರೀರ 1 ಆತ್ಮ ಅನ್ನುವ ರೀತಿಯಿಂದ ನಿರಂತರವಾಗಿ ಕಾಡಿನಲ್ಲಿ ಬಹಳ ಆನಂದದಿಂದ ಕಳೆದಿದ್ದಾರೆ. ಧರ್ಮರಾಜ ಒಂದು ನಿರ್ಧಾರ ತೆಗೊಂಡ. ಇವತ್ತಿನಿಂದ 12ನೇ ವರ್ಷಕ್ಕೆ ಘನಘೋರ ಯುದ್ಧ ನಡೀತದೆ. ಇದನ್ನು ನಾನೂ ತಡೆಯುವ ಹಾಗಿಲ್ಲ, ಯಾರೂ ತಡೆಯುವ ಹಾಗಿಲ್ಲ, ಇದು ನಡೆಯಲೇಬೇಕು. ಇದು ಭಗವತ್ ಸಂಕಲ್ಪ. ಯಾಕಂದರೆ ಅವತ್ತು ವ್ಯಾಸರು ಭವಿಷ್ಯ ನುಡಿದಿದ್ದಾರೆ, ಅವತ್ತಿನ ಶಕುನದ ಫಲ ಅಂತ ಹೇಳಿದ್ದಾರೆ. ನಾನು ತಡೆಯುವುದಕ್ಕೆ ಏನು ಪ್ರಯತ್ನ ಮಾಡ್ಬೋದು ಅದು ಮಾಡಿದೆ, ಆದರೆ ಅದು ಅಧರ್ಮವಾಗಿ ಕೂತು ಬಿಟ್ಟಿದೆ. ಇವತ್ತು ಧರ್ಮರಾಜನ ಧರ್ಮಕ್ಕೆ ಒಂದು ಕಪ್ಪು ಚುಕ್ಕೆಯ ಹಾಗೆ ಆಗಿ ಹೋಗಿದೆ. ಆದ್ದರಿಂದ ಇನ್ನು ನಾನು ಇದನ್ನು ಮುಂದುವರಿಸುವುದರಲ್ಲಿ ಅರ್ಥ ಇಲ್ಲ, ಮುಂದಿನ ಯುದ್ಧ ಘಟಿಸಲೇಬೇಕು ಅಂತ ಧರ್ಮಜನೇ ತೀರ್ಮಾನಿಸಿದ್ದಾನೆ. ತೀರ್ಮಾನಿಸಿದವನಿಗೆ ಸರಿಯಾಗಿ ನಿದ್ದೆ ಹತ್ತುತ್ತಾ ಇಲ್ಲ. 4 ಜನ ಒಟ್ಟಿಗಿದ್ದಾಗ, ದ್ರೌಪದಿ ದೇವಿ ಜೊತೆಗಿದ್ದಾಗ ಆನಂದವಾಗಿ ಧರ್ಮಚಿಂತನೆಯನ್ನು ನಡೆಸುವ ಧರ್ಮಜ, ಅವರೆಲ್ಲರೂ ವಿಶ್ರಾಂತಿಗೆ ಹೋದ ಹೊತ್ತಿಗೆ ಈತ ಒಳಗಿನಿಂದ ಆಲೋಚಿಸ್ತಾನೆ, ಮುಂದೆ ಯುದ್ಧ ಘಟಿಸಿದರೆ ಅದರಲ್ಲಿ ಮುಂದಾಳುವಾಗಿ ಭೀಷ್ಮಾಚಾರ್ಯರು ನಿಲ್ಲುವುದು ಅನಿವಾರ್ಯವಾಗ್ತದೆ. ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದು ತನ್ನ ಕೈಯನ್ನು ದರ್ಶನ ಮಾಡಿದ ಮೇಲೆ ಕೈಯಲ್ಲಿರುವ 5 ಬೆರಳುಗಳಲ್ಲಿ ಪಂಚಪಾಂಡವರನ್ನು ಚಿಂತನೆ ಮಾಡಿಕೊಂಡು ಸ್ವಸ್ತ್ಯಸ್ತು ಪಾಂಡುಪುತ್ರೇಭ್ಯ ಅಂತ ಆಲೋಚನೆ ಮಾಡುವವರು ಭೀಷ್ಮಾಚಾರ್ಯರು. ಈ ಪಾಂಡುಪುತ್ರರು ಸಿಂಹಾಸನದಲ್ಲಿ ಕುಳಿತು ಧರ್ಮರಕ್ಷಣೆಯನ್ನು ನಡೆಸಬೇಕು ಅಂತ ಕನಸು ಕಾಣ್ತಾ ಇದ್ದವರು ಭೀಷ್ಮಾಚಾರ್ಯರು. ಆದರೆ ಅವರು ಇದೇ ಪಾಂಡವರನ್ನು ತಾವು ಹಸ್ತಿನಪುರದ ಸಿಂಹಾಸನದ ರಕ್ಷಣೆಗೋಸ್ಕರ ತಮ್ಮದೇ ಆದ ಪಾರಂಪರಿಕವಾದ ಧರ್ಮದ ಕಟ್ಟಿನ ಒಳಗೆ ಸಿಕ್ಕಿ ಹಾಕಿಕೊಂಡು ಯುದ್ಧ ಮಾಡುವ ಅನಿವಾರ್ಯತೆ ಬರ್ತದೆ. ಅವರನ್ನು ನಾವು ಎದುರಿಸಬಲ್ಲೆವೇ? ದ್ರೋಣಾಚಾರ್ಯರಂತಹ ಮಹಾಧನುರ್ವೇದಿಗಳನ್ನು ಯಾರು ಶಾಸ್ತ್ರಾದಪಿ ಶರಾದಪಿ ಅಂತ ಹೇಳಿ ಎಲ್ಲ 2 ವಿಧದಿಂದಲೂ ಕೂಡ ಉಭಯೋ ದ್ರೋಣ ಸಾಮರ್ಥ್ಯಂ ಶಾಸ್ತ್ರಾದಪಿ ಶರಾದಪಿ ಅಂತ ಅವರಲ್ಲಿ ಮಂತ್ರದ ಶಕ್ತಿಯೂ ಇದೆ, ಈ ತಂತ್ರಗಾರಿಕೆಯೂ ಇದೆ. 2 ಶಕ್ತಿಯಿಂದಲೂ ಕೂಡ ಪರರನ್ನು ಕೆಳಗೆ ಬೀಳಿಸತಕ್ಕಂತಹ ದ್ರೋಣಾಚಾರ್ಯರ ಮುಂದೆ, ನಾರಾಯಣಾಸ್ತ್ರವನ್ನು ಬಲ್ಲಂತಹ ಪರಶುರಾಮಾಚಾರ್ಯರ ಮುಂದೆ, ನಮಗೆ ಪಾಠ ಹೇಳಿದಂತಹ ಕೃಪಾಚಾರ್ಯರ ಮುಂದೆ, ಪರಶುರಾಮಾಚಾರ್ಯರನ್ನೇ ದಿಗ್ಭ್ರಮೆಗೊಳಿಸತಕ್ಕಂತಹ ಅಂತಃಶಕ್ತಿಯುಳ್ಳಂತಹ ಕರ್ಣನ ಮುಂದೆ ನಾವು ಎಷ್ಟರ ಮಟ್ಟಿಗೆ ನಿಲ್ಲೆವು? ದುರ್ಯೋಧನಾದಿಗಳನ್ನು ಎದುರಿಸುವಾಗ ಅವನಿಗೆ ಕವಚದ ಹಾಗೆ ನಿಲ್ಲತಕ್ಕಂತಹ ಈ ಮಹಾಶಕ್ತಿಗಳಿಗೆ ನಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇದೆ? ವಸ್ತುತಃ ಭೀಮಸೇನ ಈಗಲೇ ಹೊರಟೆ, ಮುಗಿಸಿ ಬರ್ತೇನೆ ಅಂತ ಮುಂದುವರಿತಾ ಇದ್ದಾನೆ. ಆದರೆ ಭೀಮಸೇನ ದ್ರೋಣಾಚಾರ್ಯರು ಮುಂದೆ ಬಂದಾಗ 2 ಕಿವಿಯ ಮೇಲೆ ಕೈ ಇಟ್ಟು ಅಭಿವಾದನೆ ಮಾಡುವ ವ್ಯಕ್ತಿ. ಭೀಷ್ಮಾಚಾರ್ಯರನ್ನು ಅಡ್ಡ ಹಾಕತಕ್ಕಂತಹ ಮನಸ್ಥಿತಿ ಭೀಮನಲ್ಲಿಲ್ಲ. ಅವನಿಗೇನು ಹಿಂದುಗಡೆ ದುರ್ಯೋಧನ ದುಶ್ಯಾಸನ ಕಂಡ್ರೆ ಇವರನ್ನು ಹಾರಿಕೊಂಡು ಹೋಗಿ ಅವರನ್ನು ಸಾಯಿಸಿಯಾನೇ ಹೊರತು ಇವನು ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರ ಮುಂದೆ ಗದೆ ಎತ್ತುವ ಕೆಲಸವನ್ನು ಮಾಡುವುದಿಲ್ಲ. ಅಲ್ಲದೆ ಭೀಷ್ಮಾಚಾರ್ಯರಾಗಲಿ ದ್ರೋಣಾಚಾರ್ಯರಾಗಲಿ ಇವನ ಮುಂದೆ ಮುಷ್ಟಿಯನ್ನೋ ಗದೆಯನ್ನೋ ಹಿಡ್ಕೊಂಡು ಬರುವುದೂ ಇಲ್ಲ. ಅವರು ಹಿಡಿಯುವುದು ಬಿಲ್ಲನ್ನು, ಪರಶುರಾಮಾಚಾರ್ಯರು ಕೊಟ್ಟಂತಹ ಶಸ್ತ್ರಗಳನ್ನು. ಪರಶುರಾಮರು ಅಂದರೆ ಸಾಕ್ಷಾತ್ ಭಗವಂತನೇ ಕೊಟ್ಟಂತಹ ಲೋಕವಿಧ್ವಂಸಕ ಶಕ್ತಿಗಳನ್ನು ನಮ್ಮ ಭೀಮಸೇನನ ಮುಂದೆ ಅವರು ಪ್ರಯೋಗಿಸಿದಾಗ ಭೀಮಸೇನ ಅದಕ್ಕೆ ಪ್ರತಿಯಾಗಿ ಪ್ರಯೋಗ ಮಾಡ್ತಾನ? ಭೀಮಸೇನ ಅವನದ್ದು ವಿಶಿಷ್ಟವಾದ ಧರ್ಮಗಳು. ಭೀಮಸೇನ ಭಾಗವತ ಧರ್ಮ, ಶುದ್ಧೇ ಭಾಗವತೆ ಧರ್ಮೇ ನಿರತೋಯಂ ವೃಕೋದರ. ಈ ವೃಕೋದರನ ಸ್ಥಿತಿ ಶುದ್ಧ ಭಾಗವತ ಧರ್ಮ. ಆ ಭಾಗವತ ಧರ್ಮದ ಒಂದು ಮುಖ್ಯ ವಿಧಿ ಏನು ಅಂತ ಹೇಳಿದರೆ, ತನ್ನ ರಕ್ಷಣೆಗೋಸ್ಕರ ತಾನು ಯಾರಲ್ಲೂ ಕೇಳುವುದಿಲ್ಲ. ಆದ್ದರಿಂದ ಈತ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಬೇಕು ಅಂದರೆ ಪ್ರಯೋಗಿಸುವುದಿಲ್ಲ. ಯಾಕಂದರೆ ಆಗ್ನೇಯಾಸ್ತ್ರ ಪ್ರಯೋಗ ಅಂದರೆ ಏನು? ಅಗ್ನಿದೇವನ ಹತ್ರ ಕೈ ಮುಗಿದು ಅಗ್ನಿ ಮಂತ್ರವನ್ನು ಹೇಳಿ ಈ ಶಸ್ತ್ರದಲ್ಲಿ ನೀನು ಸನ್ನಿಹಿತನಾಗಿದ್ದುಕೊಂಡು ಇಂತಹ ಕೆಲಸ ಮಾಡು ಅಂತ ಪ್ರಾರ್ಥನೆ ಮಾಡಿ ಬಿಡುವುದು. ಆ ಅಗ್ನಿ ಹತ್ರ ಪ್ರಾರ್ಥನೆ ಮಾಡುವುದಕ್ಕೆ ಭೀಮಸೇನ ಸಿದ್ಧ ಇಲ್ಲ. ಬೇಕಾದರೆ ನೀನು ನನ್ನ ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡಬೇಕು ಹೊರತು ನಾನು ನಿನ್ನನ್ನು ಪ್ರಾರ್ಥನೆ ಮಾಡುವುದಿಲ್ಲ ಅಂತ ಹೇಳುವ ವ್ಯಕ್ತಿತ್ವ ಭಾಗವತ ಧರ್ಮ. ಭಗವಂತನನ್ನು ಹೊರತುಪಡಿಸಿ ಬೇರೆಯವರ ಹತ್ರ ಬೇಡುವುದಿಲ್ಲ ಅಂತ ಹೇಳುವುದು ಶುದ್ಧ ಭಾಗವತ ಧರ್ಮ. ಆದ್ದರಿಂದಲೇ ಭೀಮಸೇನ ದೇವ ಯಾವುದೇ ಸಂದರ್ಭಗಳಲ್ಲಿ ತಾನು ಅಸ್ತ್ರ ಯುದ್ಧವನ್ನು ಕೈಗೊಳ್ಳುವುದಿಲ್ಲ. ಗೊತ್ತಿಲ್ಲ ಅಂತಲ್ಲ, ಎಲ್ಲ ಅಸ್ತ್ರಗಳು ಗೊತ್ತಿದೆ. ಅದಕ್ಕೋಸ್ಕರವೇ ಮುಂದಿನ ಕುರುಕ್ಷೇತ್ರದಲ್ಲಿ 1 ಬಾರಿ ತನ್ನ ಅಸ್ತ್ರ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡ್ತಾನೆ ಭೀಮಸೇನ. ಆದರೆ
ತನ್ನ ರಕ್ಷಣೆಗೋಸ್ಕರ ಅಂತ ಅಸ್ತ್ರವನ್ನು ಯಾವತ್ತೂ ಧರಿಸುವವನಲ್ಲ. ಇಂಥವನು ಭೀಷ್ಮದ್ರೋಣಾದಿಗಳನ್ನು ಎದುರಿಸುವುದು ಹೇಗೆ ಸಾಧ್ಯ? ಹಾಗಾದರೆ ನಮ್ಮಲ್ಲಿ ಕೆಲವು ನ್ಯೂನತೆಗಳಿದ್ದಾವೆ. ಇನ್ನು ಉಳಿದಿರುವ 12 ವರ್ಷ ಅಷ್ಟಕ್ಕೆ ಪೂರಕವಾಗಬೇಕು. ಏನು ಮಾಡಬೇಕು ಅಂತ ಇಷ್ಟು ಆಲೋಚನೆ ಮಾಡಿ, ಇನ್ನೂ ಕೋಳಿ ಕೂಗುವ ಹೊತ್ತು, ಇವನಿಗೆ ರಾತ್ರಿ ನಿದ್ದೆ ಇಲ್ಲ, ಇಷ್ಟೆಲ್ಲ ಆಲೋಚನೆ ಮಾಡಿದ್ದಾನೆ. ಕೋಳಿ ಕೂಗುವ ಹೊತ್ತಿಗೆ ಸರಿಯಾಗಿ ಭೀಮಸೇನ ಇನ್ನೂ ಎದ್ದು ತನ್ನ ಅನುಷ್ಠಾನಗಳು ತನ್ನ ಕರ್ತವ್ಯಗಳಿಗೆ ತೊಡಗ್ತಾ ಇದ್ದಾನೆ. ಭೀಮಸೇನನ್ನು ಕರೀತಾನೆ. ಕರೆದು ತನ್ನ ದುಗುಡವನ್ನು ಹೇಳ್ತಾನೆ. ದುಗುಡವನ್ನು ಹೇಳ್ತಾ ಇದ್ದ ಹಾಗೆ ವೇದವ್ಯಾಸರು ಪ್ರತ್ಯಕ್ಷರಾಗ್ತಾರೆ. ಈ ಪಾಂಡವರಿಗೆ ಭಗವದ್ ರಕ್ಷಣೆ ಎಷ್ಟು ಇದೆ ಅನ್ನುವುದಕ್ಕೆ ಇದೆಲ್ಲ ದೃಷ್ಟಾಂತ. ಧರ್ಮನಿಷ್ಠರಾದವರಿಗೆ ಭಗವಂತನ ರಕ್ಷಣೆ ಬಯಸಿದಾಗ ದೇವರು ಕಾಣ್ತಾರೆ ಅಂತ ವೇದವ್ಯಾಸರು ಆಗಮಿಸಿದರು. ಪ್ರಾತಃ ಕಾಲದಲ್ಲಿ ಅವರ ದರ್ಶನವಾಯಿತು. ಆನಂದದಿಂದ ಅವರನ್ನು ಕುಳ್ಳಿರಿಸಿ ಉಪಚರಿಸಿದ್ದಾನೆ ಧರ್ಮರಾಜ. ವ್ಯಾಸರೇ ಕೇಳ್ತಾರೆ, ಮಕ್ಕಳೇ, ಮುಂದೆ ಯುದ್ಧ ಮಾಡುವುದು ಅಂತ ತೀರ್ಮಾನ ಮಾಡಿದ್ದೀರಲ್ವಾ ಅಂತ ಹೇಳಿದರು. ಅಂದರೆ ಅವರು ಮೊದಲೇ ತೀರ್ಮಾನ ಮಾಡಿ ಆಗಿದೆ, 13 ವರ್ಷಕ್ಕೆ ಯುದ್ಧ ಹೀಗೀಗೆ ಅಂತ ವ್ಯವಸ್ಥೆ, ಅದನ್ನು ಈಗ ನೀವು ತೀರ್ಮಾನ ಮಾಡಿದ್ದೀರಲ್ವಾ. ಆದರೆ ಭೀಷ್ಮದ್ರೋಣಾದಿಗಳನ್ನೆಲ್ಲ ಎದುರಿಸುವುದು ಹೇಗೆ? ನಿಮ್ಮಲ್ಲಿ ಏನು ಸಾಮರ್ಥ್ಯ ಇದೆ? ಇಷ್ಟು ಕೇಳಿದ ಕೂಡಲೇ ಇವನು ಕಣ್ಣಲ್ಲಿ ನೀರು ಹಾಕಿಕೊಂಡೇ ಹೇಳಿದ, ನಾವು ಏನು ಯೋಚನೆ ಮಾಡಿದ್ದೇವೆ ಎಲ್ಲ ನೀವು ಒಂದು ಪ್ರಶ್ನೆಯಲ್ಲಿ ಕೇಳಿಬಿಟ್ಟಿದ್ದೀರಿ ಸ್ವಾಮಿ. ಇದೇ ನಮ್ಮದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ, ಇದಕ್ಕೆ ಏನು ಪರಿಹಾರ ಅಂತ ನಾವು ಯೋಚಿಸ್ತಾ ಇದ್ದೇವೆ. ನಮ್ಮ ಅರ್ಜುನನಲ್ಲೂ ಕೂಡ ಅಂಥ ಸಾಮರ್ಥ್ಯವನ್ನು ನಾವು ಯೋಚಿಸುವುದಕ್ಕೆ ಸಾಧ್ಯ ಇಲ್ಲ. ಅರ್ಜುನನಿಗೂ ಕೂಡ ಭೀಷ್ಮದ್ರೋಣರನ್ನು ಕಂಡ್ರೆ ಪರಮ ಭಕ್ತಿ ಇಲ್ಲ. ಭಕ್ತಿಯನ್ನು ದೂರ ಇಟ್ಟು ದುರ್ಯೋಧನಾದಿಗಳ ನಾಶಕ್ಕೋಸ್ಕರ ಆತ ನೇರವಾಗಿ ಯುದ್ಧ ಮಾಡಿದರೂ ಕೂಡ ಅದೇ ದ್ರೋಣಾಚಾರ್ಯರು ಕೊಟ್ಟ ಶಸ್ತ್ರದಿಂದ ದ್ರೋಣಾಚಾರ್ಯರನ್ನು ಬೀಳಿಸುವುದು ಹೇಗೆ ಸಾಧ್ಯ? ಆಗ ವ್ಯಾಸರು ಹೇಳಿದರು, ನೀನು ಸ್ವಲ್ಪ ಅರ್ಜುನನನ್ನು ಅಧಿಕ ಅಧ್ಯಯನಕ್ಕೋಸ್ಕರ ಕಳಿಸಿಕೊಡಬೇಕು. ಮುಂದಿನ ಯುದ್ಧಕ್ಕೆ ಅದು ಅನಿವಾರ್ಯವಾಗ್ತದೆ. ಯಾಕಂದರೆ ಭೀಮಸೇನ ಇನ್ನೇನು ಓದಿ ಸಂಪಾದನೆ ಮಾಡಿ ಶಸ್ತ್ರಯುದ್ಧವನ್ನು ಮಾಡುವುದಿಲ್ಲ, ಅವನನ್ನು ಕಳಿಸಿ ಪ್ರಯೋಜನ ಇಲ್ಲ. ಅರ್ಜುನನೇ ಇದಕ್ಕೆ ಸರಿ. ಅವನನ್ನು ರುದ್ರನನ್ನು ಒಲಿಸಿಕೊಂಡು ಪಾಶುಪತವನ್ನು ಪಡಿಬೇಕು. ಇಂದ್ರಾದಿಗಳನ್ನು ಅವರ ಅನುಗ್ರಹವನ್ನು ಪಡೆದು ಅವರಿಗೆ ಸಂಬಂಧಪಟ್ಟಂತಹ ಶಸ್ತ್ರಗಳನ್ನೆಲ್ಲ ಅಭ್ಯಾಸ ಮಾಡಿ ಬರುವುದಕ್ಕೋಸ್ಕರ ಅರ್ಜುನನನ್ನು ಕಳಿಸು. ರುದ್ರನನ್ನು ಒಲಿಸಿಕೊಳ್ಳುವುದು ಭಾರಿ ಸುಲಭ. ರುದ್ರನಿಗೆ ಆಶುತೋಷ ಅಂತ ಹೆಸರು. ಆಶುತೋಷ, ಆಶು ಅಂದರೆ ಭಾರಿ ಬೇಗ, ತೋಷ ಅಂದರೆ ಸಂತೋಷಗೊಳ್ಳುವವ ಅಂತ. ಆದರೆ ಎಷ್ಟು ಬೇಗ ಸಂತೋಷಗೊಳ್ತಾನೋ ಅಷ್ಟು ಬೇಗ ಸಿಟ್ಟು ಬರ್ತದೆ. ಈ ಬೇಗ ಸಂತೋಷಗೊಳ್ಳುವವರಿಗೆ ಮನುಷ್ಯ ತುಂಬ ಜಾಗೃತೆಯಾಗಿರಬೇಕಾಗ್ತದೆ. ಯಾರು ಶೀಘ್ರ ಪ್ರಸಾದಿಗಳು ಅಂತಿದ್ದಾರೋ ಅವರು ಶೀಘ್ರ ಕೋಪಿಗಳೂ ಆಗಿರ್ತಾರೆ. ಆದ್ದರಿಂದ ದುರ್ಜನರ ಬಗ್ಗೆ ಹೇಳುವಾಗ, ದುರ್ಜನರನ್ನು ಹೇಳುವಾಗ ಜಾಗ್ರತೆ ಹೇಳ್ತಾರೆ. ಯಾಕಂದರೆ ದುರ್ಜನರ ಸಂಘ ಭಯಾನಕವಾದದ್ದು. ಅವರು ಅನುಗ್ರಹ ಮಾಡಿದರೂ ಕೂಡ ಜಾಗೃತೆಯಾಗಿ ಹೆದರಿಕೆಯಿಂದಲೇ ಅದನ್ನು ಸ್ವೀಕರಿಸಬೇಕು. ಯಾಕಂದರೆ ಯಾವ ಹೊತ್ತಿಗೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತ. ಆದ್ದರಿಂದ ದೂರ್ವಾಸರೇ ಮೊದಲಾದ ಮಹರ್ಷಿಗಳ ಬಗ್ಗೆ ಇಂತಹ ಮಾತುಗಳು ಬರ್ತವೆ. ವಸ್ತುತಃ ದೂರ್ವಾಸ ಸಾಕ್ಷಾತ್ ರುದ್ರದೇವರ ಅವತಾರ ಸ್ವರೂಪಿಯಾದಂತಹ ಮಹರ್ಷಿ ದೂರ್ವಾಸರು. ಆ ದೂರ್ವಾಸರಲ್ಲಿದ್ದಂತಹ ಏನು ಕೋಪ ಅನ್ನುವ ವಿಶೇಷ ಗುಣ ಇದೆ, ಆ ಗುಣಕ್ಕೆ ಅಭಿಮಾನಿ ದೇವತೆಯೇ ಸಾಕ್ಷಾತ್ ರುದ್ರದೇವ. ರುದ್ರದೇವ ಕೋಪದ ಅಭಿಮಾನಿಯಾದರಲ್ಲೇ ಎತ್ತರದ ದೇವನಾಗಿರುವುದು. ಯಾಕಂದರೆ ಕೋಪ ಅನ್ನುವುದು ಮನುಷ್ಯನ ಮನಸ್ಸಿನ ಒಂದು ವಿಕಾರ. ಈ ಮನಸ್ಸಿನ ವಿಕಾರವಾದ ಕೋಪವನ್ನು ಸಂಸ್ಕೃತದಲ್ಲಿ ಮನ್ಯು ಅನ್ನುವ ಶಬ್ದದಿಂದ ಕರೀತಾರೆ. ಈ ಮನ್ಯು ಅನ್ನುವ ಮನಸ್ಸಿನ ವಿಕಾರ ಏನಿದೆ ಅದನ್ನು ನಿಯಂತ್ರಿಸತಕ್ಕಂತಹ ಲೋಕೋತ್ತರ ಶಕ್ತಿಯೇ ರುದ್ರ ಅಂತ ಕರೆಸಿಕೊಳ್ತದೆ. ಆದ್ದರಿಂದ ರುದ್ರನಿಗೂ ಮನ್ಯು ಅಂತ ಒಂದು ಹೆಸರಿದೆ. ಮನ್ಯು ಸೂಕ್ತ ಅಂತ ಹೇಳುವ ಋಗ್ವೇದದ ಒಂದು ಮಂತ್ರ ರುದ್ರನನ್ನು ಮನ್ಯು ಅನ್ನುವ ಶಬ್ದದಿಂದ ಕರೀತದೆ. ಆ ಮನ್ಯುನಾಮಕನಾದಂತಹ ರುದ್ರದೇವ ನಮ್ಮ ಮನಸ್ಸಿನ ನಿಯಾಮಕ. ಅದರಲ್ಲೂ ಕೂಡ ಮನಸ್ಸಿನಲ್ಲಿ ಉಂಟಾಗುವ ಕ್ರೋಧ, ಕೋಪ, ಸಿಟ್ಟು ಅಂತ ನಾವು ಕರೆಯುವಂತಹ ಶಬ್ದ ಸ್ವಲ್ಪ ಅರ್ಥ ಬೇರೆ ಬೇರೆ ಇದೆ. ಇದರಲ್ಲಿ ಕೋಪ ಬೇರೆ, ಕ್ರೋಧ ಬೇರೆ, ಈರ್ಷ್ಯೆ ಬೇರೆ, ಅಮರ್ಷೆ ಬೇರೆ. ಇವೆಲ್ಲಕ್ಕೂ ಕೂಡ ನಿಯಾಮಕವಾದಂತಹ ಶಕ್ತಿಯನ್ನು ರುದ್ರ ಅಂತ ಕರೆಯೋದು. ಆದ್ದರಿಂದ ಮನೋನಿಯಾಮಕ. ಮನಸ್ಸು ಶಾಂತವಾಗಬೇಕಾದರೆ, ಕೋಪವಿಲ್ಲದೆ ನೆಮ್ಮದಿಯಿಂದ ಇಡಬೇಕಾದರೆ ಆತನಿಗೆ ರುದ್ರದೇವರ ಅನುಗ್ರಹ ಅತ್ಯಂತ ಮುಖ್ಯವಾದದ್ದು. ಒಬ್ಬ ಕ್ಷತ್ರಿಯ ಸರಿಯಾದ ರೀತಿಯಲ್ಲಿ ಇನ್ನೊಬ್ಬನ ಜೊತೆಗೆ ಯುದ್ಧ ಮಾಡಬೇಕಾದರೆ ಆತ ಅಸ್ತ್ರಗಳನ್ನು ಪ್ರಯೋಗಿಸಬೇಕಾಗ್ತದೆ. ಅಸ್ತ್ರ ಪ್ರಯೋಗ ಮಾಡಬೇಕಾದರೆ ಅವನ ಮನಸ್ಸು ನೆಮ್ಮದಿಯಲ್ಲಿರಬೇಕು. ಅಕಸ್ಮಾತ್ ಮನಸ್ಸೇನಾದರೂ ಸಿಟ್ಟಿನಿಂದ ಕೋಪದಿಂದ ತುಂಬಿ ಹೋಯಿತು ಅಂತಾದರೆ ಅವನಿಗೆ ಮಂತ್ರ ಮರೆತು ಹೋಗ್ತದೆ. ಮಂತ್ರ ಮರೆತು ಹೋಯಿತು ಅಂತ ಹೇಳಿದರೆ ಆಮೇಲೆ ಯುದ್ಧ ಕೈಕೊಟ್ಟಿತು ಅಂತ ಅರ್ಥ. ಕೊನೆಗೆ ಕುರುಕ್ಷೇತ್ರದಲ್ಲಿ ಕರ್ಣನಿಗೆ ಇಂತಹ ದುರ್ಭರ ಪರಿಸ್ಥಿತಿ ಬಂದು ಹೋಗ್ತದೆ. ಮನಸ್ಸನ್ನು ಯಾರು ನಿಯಂತ್ರಣದಲ್ಲಿಟ್ಟುಕೊಳ್ಳತಕ್ಕಂತಹ ಸಾಮರ್ಥ್ಯ ಇಲ್ಲವೋ, ಅಶ್ವತ್ಥಾಮನಿಗೂ ಕೊನೆಗೆ ಹಾಗಾಗ್ತದೆ.
ಅಶ್ವತ್ಥಾಮ ತಾನು ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡುವಲ್ಲಿ ಸೋತು ಬಿಟ್ಟ. ಕಾರಣ ಏನು ಅಂದರೆ ಉಪಸಂಹಾರ ಮಾಡುವುದಕ್ಕೆ ಬೇಕಾದ ಮನಸ್ಸನ್ನು ಏಕಾಗ್ರಚಿತ್ತವಾಗಿ ಗ್ರಹಿಸುವುದಕ್ಕೆ ಸಾಮರ್ಥ್ಯವೇ ಬರಲಿಲ್ಲ. ಇದು ಯಾಕೆ ಹೀಗಾಗ್ತದೆ? ಆ ಮನುಷ್ಯನಲ್ಲಿ ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಳ್ಳುವ ಶಕ್ತಿ ಬಿದ್ದು ಹೋದಾಗ, ಅತಿಶಯಿತವಾದಂತಹ ಕೋಪಾವೇಗಕ್ಕೆ, ಕ್ರೋಧಾವೇಶಕ್ಕೆ ಆತ ಒಳಗಾದಾಗ ಅವನಿಗೆ ಯುದ್ಧ ಮಾಡುವುದು ಅಸಾಧ್ಯವಾಗ್ತದೆ. ಆತ ಅಸ್ತ್ರವಿದ್ಯೆಯಿಂದ ವಂಚಿತನಾಗಿ ಬಿಡ್ತಾನೆ. ಈ ನಿಟ್ಟಿನಿಂದ ಯುದ್ಧದ ಕಾಲದಲ್ಲಿ ಮನಸ್ಸು ನೆಮ್ಮದಿಯಿಂದ, ಯಾವ ಉತ್ಕರ್ಷಕ್ಕೂ ಅದಕ್ಕೂ ಹೋಗದೆ ಆತನ ಮನಸ್ಸು ಶಾಂತ ಮುದ್ರೆಯಿಂದ, ಆ ಶಾಂತತೆಯಲ್ಲೇ ಸಿಟ್ಟಿನಲ್ಲೇ ಶಾಂತತೆ ಅನ್ನುವ ರೀತಿಯ ಮನಸ್ಸಿನ ಹಿಡಿತವನ್ನು ಸಂಪಾದಿಸುವುದಕ್ಕೆ ರುದ್ರದೇವರ ಅನುಗ್ರಹ ಬಹಳ ಮುಖ್ಯ. ನಿನ್ನ ತಮ್ಮನಾದಂತಹ ಅರ್ಜುನ ಅದನ್ನು ಪಡೆಯುವಲ್ಲಿ ಸಮರ್ಥ. ಆಶುತೋಷನಾದಂತಹ ರುದ್ರನನ್ನು ಮಂತ್ರದ ಮೂಲಕವಾಗಿ ಉಪಾಸನೆ ಮಾಡಿ ಆತ ಅನುಗ್ರಹವನ್ನು ಪಡೆಯಬೇಕು. ಅದಕ್ಕೋಸ್ಕರ ನಾನು ನಿನಗೊಂದು ಮಂತ್ರೋಪದೇಶ ಮಾಡ್ತೇನೆ ಧರ್ಮರಾಜ, ನೀನು ಆ ಮಂತ್ರವನ್ನು ಕೆಲವು ದಿವಸಗಳ ತನಕ ಸಾಧನೆ ಮಾಡಿಕೊಂಡು ಸಿದ್ಧಿಸಿಕೊಂಡು ಆಮೇಲೆ ನಿನ್ನ ತಮ್ಮನಾದ ಅರ್ಜುನನಿಗೆ ಉಪದೇಶ ಮಾಡು. ಅರ್ಜುನ ಅದನ್ನು ಉಪದೇಶ ಪಡೆದು ಏಕಾಂತ ಸ್ಥಳಕ್ಕೆ ಹೋಗಿ ರುದ್ರನನ್ನು ಹಿಮವತ್ ಪರ್ವತದಲ್ಲಿ ಉಪಾಸನೆ ಮಾಡಲಿ. ಆ ಮೂಲಕ ಆತ ಶಸ್ತ್ರಗಳನ್ನು ಪಡೆದುಕೊಂಡು ಬರಲಿ ಅಂತ ವ್ಯಾಸರು ಹೇಳಿ ಹೊರಟವರು ಮತ್ತೊಮ್ಮೆ ಹಾಗೆ ಬರ್ತಾರೆ. ಬಂದು, ಧರ್ಮರಾಜ, ನೀನು ಸ್ನಾನ ಮಾಡಿ ಕುಳಿತಾಗ ಉಪದೇಶ ಕೊಟ್ಟಿದ್ದೇನಲ್ಲ ಈ ಮಂತ್ರವನ್ನು ಮೊದಲು ನೀನು ಸಿದ್ಧಿ ಮಾಡಿಕೋ, ಆಮೇಲೆ ತಮ್ಮನಿಗೆ ಉಪದೇಶಿಸು. ಯಾವತ್ತು ಇನ್ನೊಂದು 4 ವರ್ಷ ತನಕ ಸಾಧನೆ ಮಾಡಿ ಚೆನ್ನಾಗಿ ಮಂತ್ರ ಸಿದ್ಧಿ ಮಾಡಿ ಆಮೇಲೆ ಉಪದೇಶ ಅಲ್ಲ, ನಾಳೆ ನಾಡಿದ್ರಲ್ಲೇ ಉಪದೇಶ ಕೊಡು ಅಂತ 2ನೇ ಬಾರಿ ಎಚ್ಚರಿಸ್ತಾರೆ. ಎಚ್ಚರಿಸಿ ಹೊರಡು ಹಾಗೆ ಹೇಳ್ತಾರೆ, ಇದೇ ಕಾಡಿನಲ್ಲಿ ಕೂತ್ಕೊಂಡು ಉಪದೇಶ ಕೊಡಬೇಡ. ನೀವು ಈ ಕಾಡಿಗೆ ಬಂದು ಸುಮಾರು 1 ವರ್ಷ ಆಯ್ತಲ್ಲ. ಯಾವತ್ತು ವನವಾಸ ಮಾಡುವವರು ಒಂದು ಕಾಡಿನಲ್ಲಿ ಹೆಚ್ಚು ಕಾಲ ಇರಬಾರ್ದು. ಬೇಗ ಇದನ್ನು ಬಿಟ್ಟು ಇನ್ನೊಂದು ಕಾಡಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಉಪದೇಶ ಕೊಡು. ಇಷ್ಟು ಹೇಳಿ ವ್ಯಾಸರು ಹೊರಟರು. ಹೀಗಾಗಿ ಅಲ್ಲಿಯ ತನಕ ದ್ವೈತವನದಲ್ಲಿದ್ದಂತಹ ಪಾಂಡವರು ದ್ವೈತವನವನ್ನು ಬಿಟ್ಟು ಮತ್ತೆ ಹಿಂದೆ ಯಾವ ಕಾಡಿಗೆ ಬಂದಿದ್ರು, ಕಾಮ್ಯಕವನಕ್ಕೆ ದಾರಿಯಲ್ಲಿ ಬಂದಿದ್ರಲ್ವ, ಅದೇ ಕಾಮ್ಯಕವನಕ್ಕೆ ಹೋಗಿ ಕಾಮ್ಯಕವನದಲ್ಲಿ ವಾಸ ಮಾಡುವುದಕ್ಕೆ ಪ್ರಾರಂಭಿಸಿದರು. ಇಲ್ಲಿ 2 ಅಂಶ ಗಮನಿಸಬೇಕು. ಒಂದು, ಈ ಮಂತ್ರೋಪದೇಶವನ್ನು, ಅದಕ್ಕೆ ಪ್ರತಿಸ್ಮೃತಿ ಅಂತ ಮಂತ್ರದ ಹೆಸರು, ಬಹಳ ವಿಶಿಷ್ಟವಾದ ಶಾಸ್ತ್ರದ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಮಂತ್ರ ಅದು. ಈ ಪ್ರತಿಸ್ಮೃತಿ ಮಂತ್ರವನ್ನು ವೇದವ್ಯಾಸರು ವಸ್ತುತಃ ಅರ್ಜುನನಿಗೆ ಉಪದೇಶಿಸಬೇಕಿತ್ತು. ಯಾಕಂದರೆ ಇಂದ್ರಕೀಲಕಕ್ಕೆ ಹೋಗಿ ತಪಸ್ಸು ಮಾಡಿ ಬಾ ಅಂತ ಹೇಳ್ತಾ ಇರುವುದು ಅರ್ಜುನನನ್ನು ಕುರಿತು. ಆದರೆ ಅದನ್ನು ಅರ್ಜುನ ಸನಿಹದಲ್ಲಿ ಇಲ್ಲದೇ ಇರುವ ಕಾಲದಲ್ಲಿ ಏಕಾಂತದಲ್ಲಿರುವ ಧರ್ಮರಾಜನಿಗೆ ಮಂತ್ರವನ್ನು ವ್ಯಾಸರು ಉಪದೇಶ ಮಾಡ್ತಾರೆ. ಇದಕ್ಕೆ ಕಾರಣ ಏನು? ವ್ಯಾಸರು ಸೂಚನೆ ಮಾಡ್ತಾರೆ. ಏನಂದರೆ, ಈ ಮಂತ್ರವನ್ನು ಒಂದು ವೇಳೆ ಅರ್ಜುನನಿಗೆ ನೇರವಾಗಿ ವ್ಯಾಸರು ಉಪದೇಶಿಸಿದ್ದರೆ ಅರ್ಜುನ ಅದನ್ನು ತಾನು ಸಂಪಾದನೆ ಮಾಡಿಕೊಂಡು ಅದರ ಶಕ್ತಿಯಿಂದ ಮುಂದಕ್ಕೆ ರುದ್ರನನ್ನು ಒಲಿಸಿ ಪಡೆಯುವ ಅಸ್ತ್ರದಿಂದ ಆತ ಪ್ರಪಂಚವನ್ನು ಸುಟ್ಟು ಬಿಡಬಲ್ಲ ಶಕ್ತಿಯನ್ನು ಪಡೆದು ಬಿಡ್ತಿದ್ದ. ಭೀಷ್ಮದ್ರೋಣ ಕರ್ಣಾದಿಗಳನ್ನು ಎದುರಿಸುವುದಕ್ಕೆ ಅಷ್ಟು ಶಕ್ತಿ ಬೇಕಾಗಿಲ್ಲ. ಎಷ್ಟು ಶಕ್ತಿ ಇದ್ದರೆ ಸಾಕಾಗ್ತದೆ, ಅಷ್ಟೇ ಶಕ್ತಿ ಅವನಿಗೆ ಬರಬೇಕು. ಅವನ ಮೂಲಕವಾಗಿ ಈ ಕುರುಕ್ಷೇತ್ರದಲ್ಲಿ ಯಾವ ಉದ್ದೇಶದಿಂದ ಅರ್ಜುನ ಇಲ್ಲಿ ಹುಟ್ಟಿದ್ದಾನೋ ಆ ಉದ್ದೇಶ ಈಡೇರಬೇಕು ಅಂತಾದರೆ ಅವನಿಗೆ ಎಷ್ಟು ಶಕ್ತಿ ಅನ್ನೋದು ಸಂಚಯನಗೊಳ್ಳಬೇಕು, ಅಷ್ಟೇ ಸಂಚಯನ ಆಗಬೇಕು. ಅದಕ್ಕಿಂತ ಜಾಸ್ತಿ ಸಂಚಯನ ಆದರೆ ಅದು ಅವನ ಅಹಂಕಾರಕ್ಕೆ ಕಾರಣವಾಗ್ತದೆ. ನಾವು ಅರ್ಜುನನ ಅಹಂಕಾರಗಳನ್ನು ಮುಂದಿನ ಕಥೆಗಳಲ್ಲಿ ನೋಡುವುದುಂಟುಂಟು. ಸ್ವಲ್ಪ ಸಾಮರ್ಥ್ಯ ಜಾಸ್ತಿ ಆದಾಗ ಅದು ಬೇಡ ಅಂತ ಹೇಳಿದರೂ ಒಂದು ಬಂದು ಕೂತುಕೊಳ್ತದೆ ತಲೆಯ ಮೇಲೆ. ನನ್ನನ್ನು ಮೀರಿದವರು ಯಾರು, ನಾನು 3 ಲೋಕದ ಗಂಡು ಅಂತ. 3 ಲೋಕದ ಗಂಡು ಹೋಗಿ ಕೊನೆಗೆ ಉಕಾರ ಹೋಗಿ 3 ಲೋಕದ ಗಂಡ ಅಂತೆಲ್ಲ ಹೆಸರು ಬರಲಿಕ್ಕೆ ಶುರು ಆಗ್ತದೆ. ಇಂಥದ್ದೆಲ್ಲ ಗಂಡಾಂತರಕ್ಕೆ ಕಾರಣವಾಗ್ತದೆ. ಅದು ಅಹಂಕಾರ ಅನ್ನೋದು ಮನುಷ್ಯನನ್ನು ಮುಳುಗಿಸುವಂಥದ್ದು. ಅಹಂಕಾರಕ್ಕೆ ಕಾರಣ ಎಷ್ಟು ಬರಬೇಕೋ ಅದಕ್ಕಿಂತ ಜಾಸ್ತಿ ಬರುವುದು, ಅಥವಾ ಎಷ್ಟು ಬರಬೇಕೋ ಅಷ್ಟು ಬಂದಿದೆ ಅಂತ ತಿಳ್ಕೊಳ್ಳುವುದು ಅಹಂಕಾರಕ್ಕೆ ಕಾರಣವಾಗ್ತದೆ. ಅಥವಾ ಎಷ್ಟು ಬರಬೇಕೋ ಅವನ ಅರ್ಹತೆ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಸೇರುವುದು ಕೂಡ ಅಹಂಕಾರಕ್ಕೊಂದು ಕಾರಣವಾಗ್ತದೆ. ಅದನ್ನು ಅರ್ಜುನನಿಗೆ ಅಂತಹ ಅನರ್ಥ ಅಪಾರ್ಥಗಳು ಆಗಬಾರದು ಅನ್ನೋ ಉದ್ದೇಶದಿಂದ ಪರಮ ಕರುಣಾಳುಗಳಾದಂತಹ ವೇದವ್ಯಾಸರು ತಾವು ನೇರವಾಗಿ ಅರ್ಜುನನಿಗೆ ಮಂತ್ರೋಪದೇಶ ಕೊಡಲಿಲ್ಲ. ವ್ಯಾಸರಂತಹ ಶಕ್ತಿ ಧರ್ಮೋಪದೇಶ ಮಾಡಿದರೆ, ಮಂತ್ರೋಪದೇಶ ಮಾಡಿದರೆ ಅದರ ಶಕ್ತಿ ವಿಶಿಷ್ಟವಾಗಿರ್ತದೆ. ಆ ಶಕ್ತಿ ಧರ್ಮರಾಜನಿಗೆ ಬಂದು ಧರ್ಮರಾಜನ ಮೂಲಕ ಅರ್ಜುನನಿಗೆ ಹೋದರೆ ಅದೇನಾಯಿತು? ಅರ್ಜುನ ಅಂದರೆ ಇಂದ್ರನ ಮಗ ಅಲ್ವಾ, ಧರ್ಮರಾಜ ಅಂದರೆ ಯಮನ ಮಗ. ಸ್ವಲ್ಪ ಕೆಳಗಿನಿಂದ ಮೇಲಕ್ಕೆ ಹೋದರೆ ಆವಾಗ ಅದು ಸಾಕಾಗ್ತದೆ. ಭೀಷ್ಮದ್ರೋಣ ಕರ್ಣಾದಿಗಳನ್ನು ಎದುರಿಸುವುದಕ್ಕೆ ಇವನಿಗೆ ಸಾಕಾಗ್ತದೆ, ಅಷ್ಟೇ ಸಾಕು ಅಂತ. ಸ್ವಲ್ಪ ಈ ಹೋಮಿಯೋಪತಿ ಔಷಧಿಗಳಿದ್ದ ಹಾಗೆ, ಅವರ ಒಂದು ಬಾಟ್ಲಿಯಲ್ಲಿ ಔಷಧಿ ಇರ್ತದೆ, ಅದನ್ನೇ ಕುಡಿದ್ರೆ ಮನುಷ್ಯ ಸತ್ತೇ ಹೋಗ್ತಾನೆ.
ಅಷ್ಟು ಶಕ್ತಿ ಇರ್ತದೆ ಅದಕ್ಕೆ. ಅದನ್ನೇ ನೇರವಾಗಿ ಕೊಡುವುದಿಲ್ಲ, ಒಂದಿಷ್ಟು ಸಕ್ಕರೆಯ ಮಾತ್ರೆಗಳನ್ನು ಹಾಕಿ ಅದರಲ್ಲಿ ಒಂದಕ್ಕೆ ಮಾತ್ರೆಗೆ ಮದ್ದನ್ನು ಸುರಿತಾರೆ. ಸುರಿದು ಆ ಮಾತ್ರೆಯನ್ನಾದರೂ ಕೊಡ್ತಾರಾ? ಅದು ಈ ಮನುಷ್ಯನಿಗೆ ಜಾಸ್ತಿ ಅಂತ ಅನಿಸುತ್ತೆ. ಅದರಲ್ಲಿ ಒಂದು ಮಾತ್ರೆ ತೆಗೆದು ಅದರ ಜೊತೆಗೆ ಇನ್ನೊಂದು 20 ಪುಟ್ಟ ಪುಟ್ಟ ಮಿಠಾಯಿಗಳನ್ನು ಹಾಕಿ ಅದನ್ನು ಗಳಗಳಗಳ ಅಂತ ಹೇಳಿ ಕೊಡ್ತಾರೆ. ಅದಕ್ಕೆಲ್ಲ ಸುರಿಯುವುದೇ ಇಲ್ಲ ಮಾತ್ರೆ. ಅದರದ್ದು ಇದರಲ್ಲಿ ಸೇರಿದ್ದು ಇವನಿಗೆ ಸೇರಿದರೆ ಸಾಕು ಅಂತ. ಅವನಿಗೆ ಈ ರೋಗ ಹೋಗುವುದಕ್ಕೆ ಎಷ್ಟು ಬೇಕು? ಇಷ್ಟು ಸಾಕಲ್ವಾ? ಅಷ್ಟೇ ಸಾಕು. ಹಾಗೆ ಅರ್ಜುನನಿಗೆ ಇವತ್ತು ಮುಂದಿನ ಆತನ ಕಾರ್ಯಗಳನ್ನು ಈಡೇರಿಸುವುದಕ್ಕೆ ಎಷ್ಟು ಶಕ್ತಿ ಬೇಕು? ಅದು ಧರ್ಮಜನಿಗೆ ಮಂತ್ರ ಹೋಗಿ ಅಲ್ಲಿಂದ ಸ್ವಲ್ಪ ಫೇಲವವಾಗಿ ಆ ಶಕ್ತಿ ಇವನಿಗೆ ಬಂದು ಸೇರಿದರೆ ಸಾಕಾಗ್ತದೆ. ಹೀಗೆ ಯೋಚಿಸಿದಂತಹ ವ್ಯಾಸರು ಧರ್ಮರಾಜನಿಗೆ ಮಂತ್ರೋಪದೇಶ ಮಾಡಿ ಅಣ್ಣನಾದ ಧರ್ಮಜನಿಂದ ತಮ್ಮನಾದಂತಹ ಅರ್ಜುನನಿಗೆ ಮಂತ್ರವನ್ನು ಕೊಡಿಸಿದರು. ಧರ್ಮರಾಜ ತಾನು ಕಾಮ್ಯಕವನದಲ್ಲಿದ್ದುಕೊಂಡು ಪರಮಕ್ಷೇತ್ರವಾದ ಕಾಮ್ಯಕ ಸರೋವರ, ಆ ಸರೋವರದಲ್ಲಿ ಮುಳುಗಿ ವಿಶಿಷ್ಟವಾಗಿ ಮಂತ್ರವನ್ನು ಅನುಸಂಧಾನ ಮಾಡಿಕೊಂಡು ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯಿಸಿ ಇನ್ನೇನು ಸ್ವಲ್ಪ ಮೇಲೆ ಬರ್ತಾ ಇದ್ದಾನೆ ಅನ್ನುವ ಆ ಪ್ರಾತಃ ಕಾಲದ ಪುಣ್ಯ ಮುಹೂರ್ತದಲ್ಲಿ ಅರ್ಜುನನನ್ನು ಕರೆದು ಆ ಮಂತ್ರವನ್ನು ಉಪದೇಶ ಮಾಡ್ತಾನೆ. ಹಿಂದಿನ ದಿವಸವೇ ಅರ್ಜುನನನ್ನು ಕರೆದು ಹೇಳಿದ, ಅರ್ಜುನ, ನಮ್ಮ ಇಂತಹ ಸಮಸ್ಯೆಗಳಿಗೆ ಪರಿಹಾರ ನಿನ್ನಿಂದ ಆಗಬೇಕು. ನೀನು ಇನ್ನಷ್ಟು ನಿನ್ನ ಶಸ್ತ್ರಶಕ್ತಿಯನ್ನು ವೃದ್ಧಿಸಿಕೊಂಡು ಬರಬೇಕು. ಸ್ವತಃ ವೇದವ್ಯಾಸರು ಕೂಡ ಹೀಗೆಂದು ಆದೇಶಿಸಿದ್ದಾರೆ. ಅದಕ್ಕೋಸ್ಕರ ನಾಳೆ ದಿವಸ ನನ್ನ ಕೈಯಿಂದ ನೀನು ಮಂತ್ರೋಪದೇಶ ತಗೊಳ್ಳಬೇಕು. ಮಂತ್ರೋಪದೇಶ ತೆಗೆದುಕೊಂಡ ಕೂಡಲೇ ನಮ್ಮನ್ನು ತ್ಯಜಿಸಿ ಕೆಲವು ಸಮಯದ ತನಕ ನೀನು ಸಾಧನೆ ಮಾಡಿ ಬರಬೇಕು ಅಂತ ಧರ್ಮಜ ಹೇಳಿದ್ದಾನೆ. ಅರ್ಜುನ ಹಿಂದಿನ ದಿವಸ ಪೂರ್ತಿ ಉಪವಾಸ ಮಾಡಿದ್ದಾನೆ. ಉಪವಾಸ ಮಾಡುವುದರ ಜೊತೆಗೆ ಮೌನವನ್ನೂ ಸ್ವೀಕರಿಸಿದ್ದಾನೆ, ದೀಕ್ಷಿತನಾಗಿದ್ದಾನೆ. ತಾನು ರಾತ್ರಿಯ ಹೊತ್ತು ಜಾಗರವನ್ನು ಮಾಡಿದ್ದಾನೆ, ನಿದ್ದೆಗೆಟ್ಟಿದ್ದಾನೆ. ರಾತ್ರಿ ಪೂರ್ತಿ ದೈವೀ ಚಿಂತನೆಯನ್ನು ಮಾಡಿಕೊಂಡು ತಾನು ಆತ್ಮಶುದ್ಧಿಯನ್ನು ಸಂಪಾದಿಸಿ ಪ್ರಾತಃ ಕಾಲದಲ್ಲಿ ಆ ಶುದ್ಧ ಸರೋವರದಲ್ಲಿ ಸ್ನಾನ ಮಾಡಿ ಪೂರ್ವಾಭಿಮುಖವಾಗಿ ಕುಳಿತು ಉತ್ತರಾಭಿಮುಖವಾಗಿ ಕುಳಿತು ಉಪದೇಶಿಸಿದಂತಹ ಧರ್ಮಜನ ಮೂಲಕವಾಗಿ ತಾನು ಮಂತ್ರವನ್ನು ತನ್ನಲ್ಲಿ ಪ್ರಾವಾಹನೆ ಮಾಡಿಕೊಳ್ಳುತ್ತಾನೆ. ಮಂತ್ರಮೂರ್ತಿರ್ಭವೇತ್ ಅಂತ ಮಂತ್ರಮೂರ್ತಿ, ಆ ಮಂತ್ರದ ಅಕ್ಷರಗಳನ್ನು ತನ್ನ ಶರೀರದಲ್ಲಿ ನ್ಯಾಸ ಮಾಡಿಕೊಂಡು ಅಕ್ಷರನ್ಯಾಸವನ್ನು ಮಾಡಿ ಆ ಮಂತ್ರಸ್ವರೂಪವೇ ತಾನೂ ಅಂತ ಅನುಸಂಧಾನ ಮಾಡಿಕೊಂಡು ತಾನು ಮಂತ್ರಮೂರ್ತಿಯಾದ ಆ ಮಂತ್ರವೇ ತಾನೂ ಅನ್ನುವ ತಾದಾತ್ಮ್ಯ ಭಾವದಿಂದ ಮಂತ್ರವನ್ನು ಗ್ರಹಿಸಿ ಅಣ್ಣನಿಗೆ ನಮಸ್ಕಾರ ಮಾಡ್ತಾನೆ. ಅಣ್ಣ ಯಶಸ್ವಿಯಾಗುವಂತ ಆಶೀರ್ವದಿಸಿದ. ಭೀಮಸೇನನಿಗೆ ನಮಸ್ಕಾರ ಮಾಡಿದ. ನಕುಲ ಸಹದೇವರನ್ನು ತಾನು ಆಲಿಂಗಿಸಿಕೊಂಡ. ಅವರು ಮಾಡಿದ ನಮಸ್ಕಾರಕ್ಕೆ ಪ್ರತಿಯಾಗಿ ಪ್ರತ್ಯಭಿವಾದನವನ್ನು ಮಾಡಿದ. ಅಷ್ಟಾದ ಮೇಲೆ ಧೌಮ್ಯರನ್ನು ನಮಸ್ಕರಿಸಿ ಅವರಿಂದ ಕೆಲವು ಉಪದೇಶಗಳನ್ನು, ತಪಸ್ಸು ಹೀಗೆ ಹೀಗೆ ಅಂತ ಉಪದೇಶಗಳನ್ನು ಪಡೆದು ನಂತರದಲ್ಲಿ ಎಲ್ಲ ವಿಪ್ರವೃಂದವನ್ನು ನಮಿಸಿ ದ್ರೌಪದಿಯ ಸನ್ನಿಧಾನಕ್ಕೆ ಬಂದ. ದ್ರೌಪದಿ ದೇವಿ ನಮಸ್ಕಾರ ಮಾಡಿ ಹೇಳ್ತಾಳೆ, 2 ವಿಷಯಗಳನ್ನು ಹೇಳ್ತಾಳೆ ದ್ರೌಪದಿ ಮಾತೆ. ನನ್ನ 5 ಜನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಮೊನ್ನೆ ನನ್ನ ಅಣ್ಣನಾದಂತಹ ದೃಷ್ಟದ್ಯುಮ್ನ ಕರೆದುಕೊಂಡು ಹೋದ. ನನ್ನ ಮಕ್ಕಳು ಅಂತ ನನ್ನ ಮನಸ್ಸು ಸೆಳಿತಾ ಇತ್ತು, ಇಲ್ಲೇ ಇದ್ದರೆ ಚಂದ ಅಂತ ಅನಿಸ್ತಾ ಇತ್ತು. ಒಂದು ಸಲ ಕಣ್ಣಲ್ಲಿ ನೀರು ಇಳಿಯಿತು, ಕರುಳನ್ನೆಲ್ಲ ಕಿವುಚಿದ ಹಾಗೆ ಆಯಿತು. ಆದರೆ ಅವರು ಅಲ್ಲಿ ಹೋದದ್ದು ಯಾಕೆ? ಓದುವುದಕ್ಕೋಸ್ಕರ. ನನ್ನ ಅಣ್ಣನಾದಂತಹ ದೃಷ್ಟದ್ಯುಮ್ನ ಅವರನ್ನು ಶಸ್ತ್ರಶಾಸ್ತ್ರ ಪಾರಂಗತನನ್ನಾಗಿಸ್ತಾನೆ ಅನ್ನುವ ವಿಷಯ ಮನಸ್ಸಿನಲ್ಲಿ ಮೂಡ್ತಾ ಇದ್ದ ಹಾಗೆ ಆನಂದ ಜಾಸ್ತಿ ಆಗುವುದಕ್ಕೆ ಪ್ರಾರಂಭ ಆಯಿತು. ಅಲ್ಲಿ ಕೆಲವು ಸಮಯ ಓದಿದವನನ್ನು ಇವತ್ತು ದ್ವಾರಕೆಗೆ ಗಳಿಸಿದ್ದಾರೆ ಅಂತ ವಿಷಯ ಕೇಳಿದ ಮೇಲೆ, ಅಭಿಮನ್ಯುವಿನ ಜೊತೆಯಲ್ಲೇ ನನ್ನ 5 ಜನ ಮಕ್ಕಳು ಇದ್ದುಕೊಂಡು ಭಗವಂತ ಕೃಷ್ಣ ಮತ್ತು ಬಲರಾಮನ ಕೈಯಿಂದ ಶಸ್ತ್ರಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ವಿಷಯ ಕೇಳಿದಾಗ ಅವರು ನನ್ನ ಪಕ್ಕದಲ್ಲಿಲ್ಲದೇ ಹೋದರೂ ಕೂಡ ಮನಸ್ಸು ದಿನದಿನವೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಅವರು ಅವತ್ತು ನನ್ನನ್ನು ಬಿಟ್ಟು ತೆರಳಿದಾಗ ಎಷ್ಟು ಮನಸ್ಸಿಗೆ ಘಾಸಿಯಾಗಿತ್ತೋ ಇವತ್ತು ನೀನು ಹೊರಡುವಾಗ ಅದಕ್ಕಿಂತ ಹೆಚ್ಚು ಘಾಸಿಯಾಗ್ತದೆ. ಆದರೆ ಅವರು ಹೋದ ಮೇಲೆ ನನ್ನ ಮನಸ್ಸು ಹೇಗೆ ಪ್ರಫುಲ್ಲವಾಗ್ತಾ ಇದೆಯೋ, ಯಾಕಂದರೆ ಓದ್ತಾ ಇದ್ದಾರೆ ಅಂತ ಖುಷಿಗೊಳ್ಳುವುದಲ್ವ, ಹಾಗೆ ನೀನು ಹೋಗ್ತಾ ಇರುವುದು ಯಾಕೆ? ಇನ್ನಷ್ಟು ಶಸ್ತ್ರದ ಶಕ್ತಿಯನ್ನು ಅಭಿವೃದ್ಧಿಗೊಳಿಸುವುದಕ್ಕೋಸ್ಕರ ಹೋಗ್ತಾ ಇದ್ದಿ ಅಂತ ಕೇಳಿದಾಗ ಆ ಒಂದೊಂದು ಹಂತದ ಬೆಳವಣಿಗೆ ನಿನ್ನದ್ದನ್ನು ನಾನು ಇಲ್ಲಿ ಯೋಚಿಸ್ತಾ ಮಕ್ಕಳು ದೂರದಲ್ಲಿದ್ದಾಗ ಏನು ಆನಂದವನ್ನು ತಾಯಿಯಾಗಿ ಅನುಭವಿಸ್ತೇನೋ ಅದನ್ನು ಅನುಭವಿಸ್ತೇನೆ ಅಂತ ಒಂದು ಹೃದಯಕ್ಕೆ ತಾಗುವ ಸುಂದರವಾದ ಮಾತು ಹೇಳಿದರೆ, 2ನೇ ಮಾತು ದ್ರೌಪದಿ ದೇವಿ ಹೇಳ್ತಾಳೆ, ನೀವು ಶೀಘ್ರ ಹೋಗಿ ಬನ್ನಿ. ನಿಮ್ಮ ಕೆಲಸಕ್ಕೋಸ್ಕರ ವಾತಾವರಣದಲ್ಲಿದ್ದ ದೇವತೆಗಳೆಲ್ಲ ನಿಮ್ಮನ್ನು ರಕ್ಷಣೆ ಮಾಡಲಿ. ಕುಂಕುಮದ ನೀರು ಹಿಡ್ಕೊಂಡು ದೃಷ್ಟಿ ತೆಗೆದು ಆರತಿಯನ್ನು ಎತ್ತಿ ಆಕೆ ಹೇಳ್ತಾಳೆ, ತಾವು ಹೋಗಿ ಬನ್ನಿ. ನನ್ನ ಅತ್ತೆಯಾದ ನಿಮ್ಮ ತಾಯಿಯಾದ ಕುಂತಿ ಮಾತೆ ನಿರಂತರ ಯೋಚಿಸ್ತಾ ಇರ್ತಾರೆ,
ನನ್ನ ಮಕ್ಕಳು ಅಭಿವೃದ್ಧಿಯನ್ನು ಸಂಪಾದಿಸ್ತಾ ಇರಬೇಕು, ಏನಾದರೂ ಹೊಸದನ್ನು ಸಂಪಾದಿಸಬೇಕು ಅಂತ ಆಲೋಚಿಸ್ತಾ ಇರ್ತಾರೆ. ನೀವು ಹೋಗಿ ಸಂಪಾದಿಸಿದಂತಹ ಶಕ್ತಿಯ ವಿಷಯ ನಾಳೆ ಅವರ ಕಿವಿಗೆ ಬಿತ್ತು ಅಂತಾದರೆ ಅವರು ಪಡೆಯುವ ಆನಂದದ ಮುಂದೆ ಈ ರಾಜಸೂಯದ ಫಲವೂ ಕೂಡ ಲೆಕ್ಕಕ್ಕಿಲ್ಲ. ತಾಯಿಯನ್ನು ಖುಷಿಗೊಳಿಸತಕ್ಕಂತಹ ಮಗುವಿನ ಸಾಧನೆ ಅದಕ್ಕಿಂತ ದೊಡ್ಡ ಯಾವುದೇ ಪುಣ್ಯಕರ್ಮ ಇಲ್ಲ. ಆದ್ದರಿಂದ ಅತ್ತೆಯನ್ನು ಸಂತೋಷಗೊಳಿಸುವ ಕೆಲಸ ಮಾಡಿ, ಹೇಗೆ ಅದಿತಿಯ ಸನ್ನಿಧಾನಕ್ಕೆ ಆ ಪುರೂರವ ಅಥವಾ ಅದಿತಿಯ ಸನ್ನಿಧಾನಕ್ಕೆ ಪುರಂದರ ಆಗಮಿಸಿದಾಗ ಹೇಗೆ ಆನಂದ ಪಡ್ತಾಳೋ ಅಂತಹ ಆನಂದವನ್ನು ಕುಂತಿ ಮಾತೆಗೆ ಕೊಡಿ ಅಂತ ಹೇಳಿ ಅವರನ್ನು ನಮಸ್ಕರಿಸಿ ಕಳಿಸಿಕೊಳ್ತಾಳೆ. ಈ ದ್ರೌಪದಿ ದೇವಿಯ ಎರಡೂ ಮಾತು ಕೂಡ ನಮಗೆ ಹೃದಯಕ್ಕೆ ಒಂದು ವಿಶಿಷ್ಟವಾದ ಶಕ್ತಿಯನ್ನು ತುಂಬಿಸ್ತದೆ. ಸಾಮಾನ್ಯವಾಗಿ ಸೊಸೆಯಂದಿರು ಅತ್ತೆಯನ್ನು ನೆನಪು ಮಾಡಿಕೊಂಡು ಪ್ರೀತಿಯ ಮಾತು ಹೇಳುವುದು ಬಹಳಷ್ಟು ಕಡಿಮೆ. ದ್ರೌಪದಿ ದೇವಿ ಇಡೀ ಕುಟುಂಬಕ್ಕೆ ಅಷ್ಟೂ ಆಹ್ಲಾದಗಳಾಗಿದ್ದದ್ದು ಯಾಕೆ? ಅತ್ತೆಯಂದಿರಿಗೆ ಕೊಡಬೇಕಾದ ಸಮಗ್ರ ಗೌರವವನ್ನು ಕೊಟ್ಟು, ಅದು ಬಾಹ್ಯ ಗೌರವ ಅಲ್ಲ, ಮನಸ್ಸಿನಲ್ಲಿ ಅಷ್ಟೇ ಉತ್ಕರ್ಷದ ಭಾವ. ಕುಂತಿದೇವಿಯ ಮೇಲೆ ಅಷ್ಟು ಗೌರವ, ಅಷ್ಟು ಪ್ರೀತಿ, ಅದನ್ನು ಇಟ್ಟುಕೊಂಡು ನನ್ನ ಪತಿಯರು ನನ್ನ ಅಧೀನವಾಗಿದ್ದಾರೆ, ಆದರೆ ಅವರೆಂದಿಗೂ ಕೂಡ ಅತ್ತೆಯ ಅಧೀನ ಅನ್ನುವ ಭಾವವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಂಸಾರವನ್ನು ಸರಿದೂಗಿಸಿಕೊಂಡು ಹೋದಂತಹ ವ್ಯಕ್ತಿತ್ವ ಅದು ದ್ರೌಪದಿ ಮಾತೆಯದ್ದು. ಅಲ್ಲ, ದ್ರೌಪದಿ ಸಂಸಾರ ಎಲ್ಲಿ ಮಾಡಿದ್ದಾಳೆ? ಒಂದಷ್ಟು ಕಾಲ ಕಾಡಿನಲ್ಲೇ ಇದ್ದದ್ದಲ್ವ ಅಂತ ನಾವು ಪ್ರಶ್ನಿಸಬಹುದು. ಯಾಕಂದ್ರೆ ನಮಗೆ ಮಹಾಭಾರತದಲ್ಲಿ ಕಾಡಿನಲ್ಲಿದ್ದದ್ದು ಮಾತ್ರ ಕಾಣಿಸುವುದು. ಆದರೆ ವಸ್ತುತಃ ದ್ರೌಪದಿ ದೇವಿಯ ವಿವಾಹವಾದ ಮೇಲೆ ಅವರು 44 ವರ್ಷ ಸಂಸಾರ ಮಾಡಿದ್ದಾರೆ ಇಂದ್ರಪ್ರಸ್ಥದಲ್ಲಿ. ನಾವು ಆ ಕಥೆ 44 ವರ್ಷದಲ್ಲಿ ಏನಾಯಿತು ಅಂತೆಲ್ಲ ಮಹಾಭಾರತದಲ್ಲಿ ಕೇಳುವುದಿಲ್ಲ, ಎಲ್ಲ ಮಾಮೂಲಾಗಿ ನಡೆದು ಹೋಗಿದೆ ಅಂತ ಆ ವಿಷಯ ಹೇಳುವುದಿಲ್ಲ. ಅಷ್ಟೂ ಕಾಲದಲ್ಲಿ ಎಷ್ಟು ಸುಂದರವಾದ ಸಂಸಾರ, ಸಮಗ್ರ. ನಾವು ಕಳೆದ ಬಾರಿಯ ಉಪನ್ಯಾಸದಲ್ಲಿ ಅವರ ಸಂಸಾರದ ವಿಷಯಗಳನ್ನು ಗಮನಿಸಿದ್ದೇವೆ. ದ್ರೌಪದಿ ದೇವಿ ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇಡೀ ರಾಜ್ಯದ ರಾಜ್ಞಿಯಾಗಿ ಹೇಗೆ ವ್ಯವಹರಿಸ್ತಾ ಇದ್ದಳು ಅನ್ನುವುದನ್ನು ಗಮನಿಸಿದ್ದೇವೆ. ಅಂತಹ ಎತ್ತರ ವ್ಯಕ್ತಿತ್ವದ ದ್ರೌಪದಿ ದೇವಿ ಅರ್ಜುನನನ್ನು ಬೀಳ್ಕೊಟ್ಟಿದ್ದಾಳೆ. ಅರ್ಜುನ ಅಲ್ಲಿಂದ ಸಾಗಿದವ ಅನೇಕ ಪ್ರದೇಶಗಳನ್ನು ದಾಟಿಕೊಂಡು ಹಿಮವತ್ ಪರ್ವತವನ್ನು ದಾಟಿ ಇಂದ್ರಕೀಲಕ ಅನ್ನುವ ಒಂದು ವಿಶಿಷ್ಟವಾದ ಶಿಖರವನ್ನು ಏರಿದ. ಅದಕ್ಕೆ ಇಂದ್ರಕೀಲಕ ಅಂತ ಹೆಸರು. ಅಂದರೆ ಅದನ್ನು ಹತ್ತಿದರೆ ದೇವೇಂದ್ರ ಲೋಕಕ್ಕೆ ಹೋಗುತ್ತೆ ಅಂತ ಒಂದು ಪ್ರತೀತಿ. ಅಷ್ಟು ಎತ್ತರದ ಒಂದು ಶಿಖರ. ಆ ಶಿಖರದ ಸಾನು ಪ್ರದೇಶವನ್ನು ಹತ್ತಿದ. ಸಾನು ಅಂದರೆ ತಪ್ಪಲು ಪ್ರದೇಶವನ್ನು ಹತ್ತಿ ಶಿಖರದ ಬುಡದಲ್ಲಿ ತಾನು ತಪಸ್ಸಿಗೋಸ್ಕರ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಹೋಗುವಾಗ ಹೇಗೆ ಹೋದ ಅರ್ಜುನ? ಹೋಗುವಾಗ ಒಬ್ಬ ಮಹಾಯುದ್ಧ ಭಟ ಹೊರಡುವ ಹಾಗೆ ಹೊರಟ. ಎದೆಗೆ ಕವಚವನ್ನು ಗಟ್ಟಿಯಾಗಿ ಸಿಕ್ಕಿಸಿಕೊಂಡ. ಕವಚದ ಕೆಳಗೆ ತನುತ್ರ ಅಂತ ಹೇಳುವಂಥದ್ದು, ಸೊಂಟವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಕಟ್ಟತಕ್ಕಂತಹ ಎರಡನೆಯ ಕವಚ, ಕೆಳಗಿನ ಕವಚವನ್ನು ಹಾಕಿಕೊಂಡ. ಪಾದ ಕವಚವನ್ನು ಹಾಕಿಕೊಂಡ. ಅಷ್ಟರ ಜೊತೆಗೆ ತನ್ನ ಕೈ ಕವಚವನ್ನು ಕೂಡ ಜೊತೆಗೆ ಸೇರಿಸಿಕೊಂಡ. ಇಷ್ಟು ಸೇರಿಸಿ ಹಿಂಭಾಗದಿಂದ 2 ಬತ್ತಳಿಕೆಗಳನ್ನು, ತೂಣೀರದ್ವಯ, ಅಗ್ನಿದತ್ತವಾದ ಅಕ್ಷಯ ತೂಣೀರಗಳು, 2 ಬತ್ತಳಿಕೆಯನ್ನು ಕೂಡ ಹಾಕಿದ. ಬತ್ತಳಿಕೆಯಲ್ಲಿ ತುಂಬಿದ ಬಾಣಗಳಿದ್ದಾವೆ. ಗಾಂಡೀವವನ್ನು ಹೆದೆಯೇರಿಸಿಕೊಂಡು ತನ್ನ ಬಾಹುವಿನಲ್ಲಿ ಸಿಲುಕಿಸಿಕೊಂಡ. ಕೈಗೆ ಅಂಗುಲಿತ್ರಗಳನ್ನು ಹಾಕಿದ. ಯುದ್ಧ ಸನ್ನದ್ಧನಾಗಿ ಒಬ್ಬ ಹೊರಡಬೇಕಾದ್ರೆ ತಲೆಯಲ್ಲಿ ಕಿರೀಟ ಒಂದು ಇಲ್ಲ ಅಷ್ಟೇ. ತನ್ನ ಸೊಂಟದಲ್ಲಿದ್ದಂತಹ ಬಟ್ಟೆಯನ್ನು ಎತ್ತಿ ತಲೆಗೆ ಅದನ್ನು ಮುಂಡಾಸನ್ನಾಗಿ ಉಷ್ಣೀಷವನ್ನಾಗಿ ಗಟ್ಟಿಯಾಗಿ ಬಿಗಿದು ಯೋಧನ ಹಾಗೆ ಹೊರಟ. ಯೋಧನ ಹಾಗೆ ಹೊರಟವ ಇಂದ್ರಕೀಲಕದಲ್ಲೂ ಕೂಡ ಯೋಧನ ಹಾಗೆ ನಿಂತುಕೊಂಡು ತಪಸ್ಸಿಗೆ ನಿಂತ. ಬಿಲ್ಲನ್ನು ಕೈಯಲ್ಲಿ ಧರಿಸಿಕೊಂಡೇ ಯುದ್ಧಕ್ಕೆ ನಿಂತಿದ್ದಾನೆ. ಈತ ಯುದ್ಧಕ್ಕೆ ನಿಂತದ್ದೋ ತಪಸ್ಸಿಗೆ ನಿಂತದ್ದೋ ಅಂತ ಪ್ರಶ್ನೆಯೇ. ಪಕ್ಕದಲ್ಲಿ ಒಬ್ಬ ಮಹರ್ಷಿ ಇದ್ದಾನಂತೆ. ಈತನನ್ನು ನೋಡಿದ. ಇವನು ತಪಸ್ಸಿಗೆ ನಿಂತದ್ದೋ ಯುದ್ಧಕ್ಕೆ ಬಂದದ್ದು ಅಂತ ಅವನಿಗೆ ಸಂಶಯ ಆಯಿತು. ನೋಡಿದ ಒಂದಷ್ಟು ಹೊತ್ತು, ಮಾತಾಡಲಿಕ್ಕೆ ಹೋಗಲಿಲ್ಲ. ಕೈಯಲ್ಲಿ ಬಿಲ್ಲು ಬಾಣ ಇರುವುದರಿಂದ ಹೆದರಿಕೆ ಆಯಿತು ಆ ಋಷಿಗೆ. ಅವ ಮಾತಾಡಲಿಲ್ಲ. ಏನು ಮಾಡ್ತಾನೆ ಅಂತ ಆಶ್ಚರ್ಯಚಕಿತನಾಗಿ ಮರದ ಬದಿಯಲ್ಲಿ ನಿಂತುಕೊಂಡು ಹೀಗೆ ಹಾಗೆ ನೋಡ್ತಾನೆ ಇದ್ದಾನೆ. ಅರ್ಜುನನಿಗೆ ಆಶ್ಚರ್ಯ ಆಯಿತು. ಯಾರೋ ನನ್ನನ್ನು ದಿಟ್ಟಿಸಿ ನೋಡ್ತಾ ಇದ್ದಾರಲ್ಲ, ಬಹುಶಃ ದುರ್ಯೋಧನನ ಚಾರರು ಇಲ್ಲಿಗೂ ಬಂದಿದ್ದಾರೋ ಏನೋ, ಇವನೇನು ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ ಹುಡುಕಿಸುವುದಕ್ಕೋಸ್ಕರ ಅಂತ ಅರ್ಜುನ ಅಲ್ಲಿಂದ ಮೆಲ್ಲ ಬಂದು ಮರದ ಹತ್ತಿರ ಬಂದ. ಮರದ ಹತ್ತಿರ ಬರ್ತಾ ಇರುವುದನ್ನು ನೋಡಿ ಆ ಮಹರ್ಷಿ ಹೆದರಿಕೊಂಡು ಹಾಗೆ ತಪ್ಪಿಸಿಕೊಂಡು ಕಾಣಿಸದೇ ಇರುವ ಹಾಗೆ ಹುಲ್ಲುಗಾವಲ ಮೂಲಕವಾಗಿ ಸಾಗುವುದಕ್ಕೆ ಶುರು ಮಾಡಿದ. ಇವನು ಬೆನ್ನು ಹತ್ತಿದ. ಋಷಿ ನಿಂತವನ ಹತ್ರ ಅರ್ಜುನ ಪ್ರಶ್ನಿಸಿದ, ಯಾರು ನೀನು ಅಂತ. ಅದಕ್ಕೆ ನಾನು ಇಲ್ಲಿಯ ಋಷಿ, ನಾನಿಲ್ಲಿ ತಪಸ್ಸು ಮಾಡ್ತಾ ಇರುವವ, ನನ್ನ ಜಾಗಕ್ಕೆ ಬಂದವ ನೀನು, ಹಾಗಾಗಿ ನೀನು ಯಾರು ಅಂತ ಮೊದಲು ಹೇಳಬೇಕು ಅಂತ ಋಷಿ ಕೇಳಿದ. ಇವನಿಗೆ ಸಮಾಧಾನ ಆಯಿತು. ಇದು ವಾಸ್ತವ ಇರ್ತದೆ, ನಮ್ಮಂಥವರನ್ನು ನೋಡಿದರೆ ಇವರೆಲ್ಲ ಹೆದರಿಕೊಳ್ಳುವುದು ಸಹಜ. ನಾನು ಅರ್ಜುನ ಇದ್ದೇನೆ, ಧರ್ಮಜನ ತಮ್ಮನಿದ್ದೇನೆ, ಭಗವಂತ ಶ್ರೀಕೃಷ್ಣನ ಆಪ್ತನಿದ್ದೇನೆ, ತಪಸ್ಸು ಮಾಡುವುದಕ್ಕೋಸ್ಕರ ಬಂದಿದ್ದೇನೆ. ಈ ಋಷಿ ಗಳಗಳ ಚಿಕ್ಕಾಬಟ್ಟೆ ನಕ್ಕು ಬಿಟ್ಟಂತೆ. ಹೀಗೂ ಒಂದು ತಪಸ್ಸಿಗೆ ಬರುವುದಕ್ಕೆ ಅವಕಾಶ ಉಂಟು.
ತಪಸ್ಸಿಗೆ ಬರುವುದು ಅಂತ ಹೇಳಿದರೆ ಇದನ್ನೆಲ್ಲ ತೆಗೆದಿಡಬೇಕು. ತೆಗೆದಿಟ್ಟು ಶರೀರದಲ್ಲಿ ಶಸ್ತ್ರಾಸ್ತ್ರಗಳ ಸಂಬಂಧ ಇರಬಾರ್ದು. ಒಬ್ಬ ವ್ಯಕ್ತಿಗೆ ಶಸ್ತ್ರದ ಸಂಬಂಧ ಶರೀರಕ್ಕಾಯಿತು ಅಂದರೆ ಅವನಿಗೆ ತಪಸ್ಸು ಮಾಡಲಿಕ್ಕೆ ಬರುವುದಿಲ್ಲ ಅಂತ ಅರ್ಥ. ಹಿಂದಕ್ಕೆ ಒಬ್ಬ ಭಾರಿ ತಪಸ್ಸು ಮಾಡ್ತಾ ಇದ್ದಂತೆ. ಅವನ ತಪಸ್ಸನ್ನು ಹೇಗಾದರೂ ಮಾಡಿ ಹಾಳು ಮಾಡಬೇಕು ಅಂತ ಒಬ್ಬನಿಗೆ ಅನಿಸಿತು. ಅದಕ್ಕೋಸ್ಕರ ಒಬ್ಬ ದಾರಿಯಲ್ಲಿ ಬರುವವ ತನ್ನ ಹರಿತವಾದ ಕತ್ತಿಯನ್ನು ಅವನ ಕೈಯಲ್ಲಿ ಕೊಟ್ಟ. ನೋಡಿ, ಕತ್ತಿಯನ್ನು ನೀನು ನಿನ್ನ ಆಶ್ರಮದಲ್ಲಿ ಇಟ್ಟುಕೋ. ನಾನು ಸುಮಾರು ಒಂದು 4-5 ತಿಂಗಳಲ್ಲಿ ಹಿಂದಕ್ಕೆ ಬರುವವನಿದ್ದೇನೆ, ತೀರ್ಥಯಾತ್ರೆಗೆ ಹೋದವ. ಬರುವಾಗ ಇದನ್ನು ಹಿಂದಕ್ಕೆ ತೆಗೊಳ್ತೇನೆ, ಜಾಗ್ರತೆ, ನ್ಯಾಸವಾಗಿ ಇಟ್ಟಿರುವುದು, ಜಾಗೃತೆಯಾಗಿ ನೋಡಿಕೊಂಡಿರು ಅಂತ ಕತ್ತಿಯನ್ನು ಕೊಟ್ಟು ಹೋದ. ಇವನು ಕತ್ತಿ ಕೊಟ್ಟು ಹೋದ ಮೇಲೆ ಕತ್ತಿಯನ್ನು ಸ್ವಲ್ಪ ಜಾಗ್ರತೆ ಮಾಡಬೇಕಲ್ಲೋ, ಅವನು ಬಂದಾಗ ಹಿಂದಕ್ಕೆ ಕೊಡಬೇಕು. ಅದಕ್ಕೋಸ್ಕರ ತಪಸ್ಸು ಮಾಡುವಾಗ ಪಕ್ಕದಲ್ಲೇ ಇಟ್ಟುಕೊಳ್ಳುವುದು. ಸ್ನಾನಕ್ಕೆ ಹೋಗುವಾಗ ಕತ್ತಿಯನ್ನು ಹಿಡ್ಕೊಂಡು ಹೋಗುವುದು, ಯಾಕಂದರೆ ಅದನ್ನು ಹಾಗೇ ಇಟ್ಟರೆ ತುಕ್ಕಿ ಹಿಡಿಯುತ್ತೆ. ಅವನು ಬಂದಾಗ ಕೊಡಬೇಕಲ್ವ ಹಿಂದಕ್ಕೆ. ದಾರಿಯಲ್ಲಿ ಹೋಗುವಾಗ ಒಂದೊಂದು ಗಿಡಗಳನ್ನು ಕಡಿಯುವುದು. ಗಿಡಗಳನ್ನು ಕಡಿತಾ ಕಡಿಯುವುದರಿಂದ ಸಿಗುವ ಒಂದು ಆನಂದ ಇವನಿಗೆ ಬರುವುದಕ್ಕೆ ಶುರುವಾಯಿತು. ಆಮೇಲೆ ಕೆಲವು ಪ್ರಾಣಿಗಳ ಕತ್ತರಿಸುವುದಕ್ಕೂ ಶುರು ಮಾಡಿದ. ಕತ್ತರಿಸಿದ ಮೇಲೆ ಸ್ವಲ್ಪ ತಿಂದರೆ ಹೇಗಿರ್ತದೆ ಅಂತ ಶುರು ಮಾಡಿದ. ಕೊನೆಗೆ ಅವನು ಒಂದು 6 ತಿಂಗಳು ಬಿಟ್ಟು ಬರುವಾಗ ಇವ ಒಬ್ಬ ಕಟುಕನೇ ಆಗಿ ಹೋಗಿದ್ದ ಅಂತ ರಾಮಾಯಣದಲ್ಲಿ ಒಂದು ಕಥೆ ಬರ್ತದೆ. ಹಾಗಾಗಿ ಶಸ್ತ್ರಗಳ ಸಂಬಂಧ ಅನ್ನೋದಿದೆ ಅಲ್ಲ, ಅದು ಮನುಷ್ಯನನ್ನು ಕಟುಕನನ್ನಾಗಿಸ್ತದೆ. ಈ ತಪಸ್ಸು ಅನ್ನುವುದು ಸಾತ್ವಿಕತೆಗೋಸ್ಕರ ಇರುವಂಥದ್ದು. ಇಲ್ಲಿ ರಾಜಸ ತಾಮಸವಾದ ಭಾವಗಳನ್ನು ಹುಟ್ಟಿಸುವ ವಸ್ತುಗಳು ಹತ್ತಿರದಲ್ಲಿ ಇರಬಾರ್ದು. ಅದು ನಮ್ಮ ಮನಸ್ಸಿನಲ್ಲಿ ವಿಕಾರ ಹುಟ್ಟಿಸುವಂಥದ್ದು, ಅದನ್ನು ದೂರ ಇಡಬೇಕು. ಅದಕ್ಕೆ ಅರ್ಜುನ ಹೇಳ್ತಾನೆ, ವಿಕಾರ ಹೇತವು ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತಯೇವ ಧೀರಾಹ. ಈ ಮಾತನ್ನು ವಸ್ತುತಃ ಕಾಳಿದಾಸನು ಕೂಡ ಕುಮಾರ ಸಂಭವದಲ್ಲಿ ಉಲ್ಲೇಖ ಮಾಡ್ತಾನೆ. ವಿಕಾರ ಹೇತವು ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ. ನಮ್ಮ ಮನಸ್ಸಿಗೆ ವಿಕಾರವನ್ನು ಉಂಟು ಮಾಡುವ ವಸ್ತು ದೂರದಲ್ಲಿದ್ದಾಗ, ಹತ್ತಿರದಲ್ಲಿ ಇಲ್ಲ ಅಂತ ಆದರೆ ಆವಾಗ ನಾವು ದೃಢವಾಗಿ ತಪಸ್ಸು ಮಾಡ್ತೇವೆ ಅಂದರೆ ದೊಡ್ಡ ವಿಷಯ ಅಲ್ಲ. ನಮ್ಮ ಮನಸ್ಸನ್ನು ವಿಕಾರಗೊಳಿಸುವ ವಸ್ತುಗಳು ಹತ್ತಿರದಲ್ಲಿದ್ದಾಗಲೂ ನಾವು ನಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡಿದ್ದೇವೆ ಅಂದರೆ ಅದು ದೊಡ್ಡ ತಪಸ್ಸು ಅಂತ ಅರ್ಥ. ನಮಗೆ ಏಕಾದಶಿ ಉಪವಾಸ ಮಾಡಬೇಕು ಅಂತಿದೆ, ಆ ಮನೆಯಲ್ಲಿ ಅವತ್ತು ಅಡಿಗೆಯೇ ಮಾಡಲಿಲ್ಲ, ಉಪವಾಸ ಮಾಡಿದ, ಇದು ದೊಡ್ಡ ವಿಷಯ ಅಲ್ಲ. ಆದರೆ ಮನೆಯಲ್ಲಿ ಎಲ್ಲ ರೀತಿಯ ಭಕ್ಷ್ಯ ಭೋಜ್ಯಗಳೆಲ್ಲ ಸಿದ್ಧ ಇದೆ, ಬಂದವರೆಲ್ಲ ಪಟಪಟ ಶಬ್ದ ಮಾಡಿಕೊಂಡು ತಿಂದುಕೊಂಡು ಹೋಗ್ತಾ ಇದ್ದಾರೆ. ಇಷ್ಟಾದರೂ ಕೂಡ ಇವನ ಮನಸ್ಸು ಚೂರೂ ವಿಕಾರಗೊಳ್ಳದೆ, ಏನೂ ತೆಗೆದುಕೊಳ್ಳದೆ ಉಪವಾಸ ಮಾಡಿದ ಅಲ್ವಾ, ಅದು ದೊಡ್ಡ ಉಪವಾಸ ಅಂತ ಅರ್ಥ. ಅಭಾವದಿಂದ ಮಾಡುವಂಥದ್ದು ಬೇರೆ, ಎಲ್ಲವೂ ಇದ್ದಾಗಲೂ ಕೂಡ ತನ್ನ ಹಿಡಿತದಲ್ಲಿಟ್ಟುಕೊಳ್ಳುವಂಥದ್ದು ಬೇರೆ. ರುದ್ರದೇವ ತನ್ನ ವಿಶಿಷ್ಟವಾದ ತಪಸ್ಸನ್ನು ಮಾಡುವುದಕ್ಕೆ ಸಿದ್ಧನಾದಾಗ ಅಲ್ಲಿಗೆ ಪರ್ವತರಾಜನ ಮಗಳಾದಂತಹ ಪಾರ್ವತಿ ಬಂದು ನಾನು ಸೇವೆ ಮಾಡುವುದಕ್ಕೆ ಒಪ್ಪಿಕೊಳ್ಳಬೇಕು ಅಂತ ಕೇಳಿದ್ಲು. ಅಂತಹ ಪರಮ ಸುಂದರಿಯಾದಂತಹ ಆ ಸ್ತ್ರೀಯನ್ನು ಕಂಡಂತಹ ರುದ್ರ ಯೋಚಿಸಿದ, ನನ್ನ ಮನಸ್ಸು ಯಾವತ್ತೂ ವಿಕಾರವಾಗುವುದಿಲ್ಲ. ಇಂಥದ್ದು ವಿಕಾರವನ್ನು ಹೊಂದಿಸುವ ಶಕ್ತಿ ಪಕ್ಕದಲ್ಲಿದ್ದಾಗಲೂ ವಿಕಾರಗೊಳ್ಳದೆ ಮಾಡುವ ತಪಸ್ಸುಂಟಲ್ವ, ಅದು ನನ್ನ ಧೈರ್ಯಕ್ಕೆ ಪ್ರತೀಕವಾದದ್ದು. ಇರಲಿ, ಅದು ಇದ್ದಾಗಲೇ ನಾನು ನನ್ನ ತಪಸ್ಸು ಮಾಡ್ತೇನೆ ಅಂತ ಹೇಳಿ ಪಾರ್ವತೀ ದೇವಿಯ ಸೇವೆ ನಡೀತಾ ಇರುವ ಹಾಗೇ ರುದ್ರದೇವ ತಪಸ್ಸು ಮಾಡಿ ಜೀರ್ಣಿಸಿಕೊಂಡು, ಆಕೆಯ ಮನಸ್ಸು ಎಷ್ಟು ಅಗಲವಾದರೂ ಕೂಡ ತಾನು ತನ್ನನ್ನು ಹಿಡಿತದಲ್ಲಿಟ್ಟುಕೊಂಡು ಕೊನೆಗೆ ಅವಳ ತಪಸ್ಸಿಗೆ ಮೆಚ್ಚಿ ತನ್ನ ಅರ್ಧವನ್ನು ಕೊಟ್ಟ ಅಲ್ವಾ. ಆ ರೀತಿಯಲ್ಲಿ ಈತ ಹೇಳ್ತಾನೆ ಆ ವ್ಯಕ್ತಿ ಹತ್ರ, ನಾನು ಕೂಡ ರುದ್ರನ ಆರಾಧನೆಗೆ ಬಂದವಾದ್ರಿಂದ ನನ್ನ ಕ್ಷಾತ್ರಕ್ಕೆ ಮನಸ್ಸನ್ನು ವಿಕಾರಗೊಳಿಸುವುದಕ್ಕೆ ಬೇಕಾದ್ದೆಲ್ಲ ಜೊತೆಗಿದ್ದುಕೊಂಡೇ ನನ್ನ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡು ತಪಸ್ಸು ಮಾಡಬೇಕು ಅಂತಿದ್ದೇನೆ. ಆದ್ದರಿಂದ ನನಗೆ ಬುದ್ಧಿ ಹೇಳಬೇಡ, ನೀನೇನು ತಪಸ್ಸು ಮಾಡಬೇಕು, ನಿನಗೆ ಆ ಕ್ರಮ, ನೀನು ಆ ಕ್ರಮದಲ್ಲಿ ಮಾಡು, ನನ್ನ ಅಕ್ರಮ ಅಂತ ಮಾತ್ರ ಹೇಳಬೇಡ, ನಂದು ಇದೇ ಕ್ರಮ, ನಾನು ಈ ಕ್ರಮದಲ್ಲೇ ತಪಸ್ಸು ಮಾಡ್ತೇನೆ. ಇಷ್ಟು ಹೇಳಿದಾಗ ಆ ಪಕ್ಕದಲ್ಲಿದ್ದ ಮಹರ್ಷಿ ತನ್ನ ನಿಜ ರೂಪವನ್ನು ತೋರಿದ. ಅವನು ಸಾಕ್ಷಾತ್ ಇಂದ್ರನಿದ್ದ. ಅವ ಹೇಳ್ತಾನೆ, ಮಗನೇ, ನೀನು ಯಾಕೆ ತಪಸ್ಸು ಮಾಡ್ತೀಯ ಹೇಳು, ನಮ್ಮ ದೇವಲೋಕಕ್ಕೆ ಬಾ. ಇನ್ನೂ ಕೂಡ 11 ವರ್ಷ ನಿನ್ನ ವನವಾಸ ಇದೆ ಅಲ್ವಾ, ಆ 11 ವರ್ಷ ನಮ್ಮಲ್ಲಿರು. ಆಮೇಲೆ 1 ವರ್ಷದ ಅಜ್ಞಾತವಾಸ, ಅದು ಕೂಡ ನಮ್ಮಲ್ಲೇ ಮಾಡು. ಆಮೇಲೆಯೂ ಬೇಕಾದರೆ ದೇವಲೋಕದಲ್ಲೇ ಇರು. ಪಾಂಡವರು ಏನು ಬೇಕಾದರೂ, ಇನ್ನು 4 ಜನ ಏನು ಬೇಕಾದರೂ ಮಾಡಿಕೊಳ್ಳಿ, ನಿಮಗೆ ಸುಮ್ಮನೆ ಈ ಕಷ್ಟ ಎಲ್ಲ ಯಾಕೆ, ಬಾ, ನಿನ್ನನ್ನು ಕರಿತಾ ಇದ್ದೇನೆ. ಇಷ್ಟು ಮನಸ್ಸು ದೃಢವಾಗಿರುವವನೇ ದೇವಲೋಕಕ್ಕೆ ಸರಿಯಾದ ವ್ಯಕ್ತಿ. ಇಷ್ಟು ಹೇಳಿದರೆ ದೇವೇಂದ್ರನಿಗೆ ಈತ ನಮಸ್ಕಾರ ಮಾಡ್ತಾನೆ. ಅಪ್ಪ ಅಂತ ಹೇಳಿ ನಮಸ್ಕಾರ ಮಾಡಿ, ನಾನು ನನ್ನ ಅಣ್ಣನ ಆದೇಶವನ್ನು ಹೊತ್ತು ಬಂದವ, ನನಗೆ ರುದ್ರದೇವರನ್ನು ನಾನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ನಿನ್ನ ಮೂಲಕವೂ ಕೂಡ ನನಗೆ ವಿಶಿಷ್ಟವಾದ ಶಸ್ತ್ರಗಳನ್ನು ಪಡೆಯಬೇಕಾಗಿದೆ. ಕೌರವರನ್ನು ಇವತ್ತಿನಿಂದ 12ನೇ ವರ್ಷಕ್ಕೆ ನಾವು ಹೋರಾಡಬೇಕಾದಂತಹ ಅನಿವಾರ್ಯತೆ ಇದೆ. ಅದಕ್ಕೆ ಬೇಕಾದ ಶಸ್ತ್ರಬಲವನ್ನು ಸಂಪಾದಿಸುವುದಕ್ಕೆ ನಾನು ಆಗಮಿಸಿದ್ದೇನೆ. ಅದು ಬಿಟ್ಟು ಬೇರೆ ಯಾವ ಉದ್ದೇಶವೂ ನನಗಿಲ್ಲ. ಸ್ವರ್ಗವೂ ಬೇಡ, ಮೋಕ್ಷವೂ ಬೇಡ. ಇಷ್ಟಕ್ಕೆ ನಾನು ಏನು ಮಾಡಬೇಕು ಅಂತ ಮಾರ್ಗದರ್ಶನ ಮಾಡಬೇಕು. ಇಂದ್ರದೇವ ಈತನ ಮನಸ್ಸಿನ ಸ್ಥೈರ್ಯವನ್ನು ಇನ್ನಷ್ಟು ಬಗೆಯಿಂದ ಪರೀಕ್ಷೆ ಮಾಡಿ
ಆತನನ್ನು ಆಶೀರ್ವದಿಸಿದ. ಈ ಮಂತ್ರವನ್ನು ಈ ಇಂದ್ರಕೀಲಕದ ಇಂತಹ ವೃಕ್ಷದ ಅಡಿಯಲ್ಲಿ ಕುಳಿತುಕೊಂಡು ತಪಸ್ಸು ಮಾಡು, ರುದ್ರನನ್ನು ಒಲಿಸಿಕೋ, ರುದ್ರನ ಅನುಗ್ರಹವಾದ ಮೇಲೆ ನಾನು ಮಾತಲಿಯ ಮೂಲಕ ನಿನ್ನನ್ನು ಕರೆಸಿಕೊಳ್ತೇನೆ, ದೇವಲೋಕಕ್ಕೆ ಬಾ, ದೇವಲೋಕದಲ್ಲಿ ಒಂದಷ್ಟು ಕಾಲ ಮತ್ತೆ ಕೆಲವು ಅಸ್ತ್ರಗಳನ್ನು ಅಭ್ಯಾಸ ಮಾಡು, ಆಮೇಲೆ ನಿನ್ನನ್ನು ನಿನ್ನ ಅಣ್ಣಂದಿರ ತಮ್ಮಂದಿರ ಸನ್ನಿಧಾನಕ್ಕೆ ಕಳಿಸಿಕೊಡುವ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಇಂದ್ರದೇವ ತಾನು ಅಂತರ್ಧಾನನಾದ. ರುದ್ರದೇವರನ್ನು ಕುರಿತು ಈತ ತಪಸ್ಸು ಪ್ರಾರಂಭಿಸಿದ. ಮೊದಲನೇ ತಿಂಗಳಿನಲ್ಲಿ 3 ದಿವಸಕ್ಕೆ ಒಂದು ಸಲ ಒಂದೊಂದು ಹಣ್ಣು ತಿಂತಾ ಇದ್ದಂತೆ. 2ನೇ ತಿಂಗಳಿನಲ್ಲಿ ಹಣ್ಣು ಬಿಟ್ಟ 6 ದಿವಸಕ್ಕೆ ಒಂದು ಬಾರಿ ಒಂದು ಗಡ್ಡೆಯನ್ನು ತಿಂತಾ ಇದ್ದ. 3ನೇ ತಿಂಗಳಿನಲ್ಲಿ ಕಂದಮೂಲಗಳನ್ನು ತಿನ್ನುವುದನ್ನು ನಿಲ್ಲಿಸಿದ. 15 ದಿವಸಕ್ಕೆ ಒಂದು ಬಾರಿ ತರೆಗೆಲೆಗಳನ್ನು ತಿಂದುಕೊಂಡು ತಪಸ್ಸು ಮಾಡಿದ. 4ನೇ ತಿಂಗಳಿಗೆ ಆಗುವಾಗ ತರೆಗೆಲೆಗಳನ್ನು ತಿನ್ನುವುದನ್ನು ನಿಲ್ಲಿಸಿ ಕೇವಲ ಶ್ವಾಸೋಚ್ಛ್ವಾಸ, ವಾಯುಭಕ್ಷನಾಗಿ ಕೇವಲ ಪವನಾಶನನಾಗಿ ತಪಸ್ಸನ್ನು ಮಾಡಿದ. 5ನೇ ತಿಂಗಳಿಗೆ ತಾನು ಶ್ವಾಸವನ್ನೂ ನಿಲ್ಲಿಸಿ ಕುಂಭಕದ ಸ್ಥಿತಿಯಲ್ಲಿ ತಪಸ್ಸು ಮಾಡುವುದಕ್ಕೆ ಶುರು ಮಾಡಿದ. ಈ ಸ್ಥಿತಿಯಲ್ಲಿ ಋಷಿಮುನಿಗಳೆಲ್ಲ ಈತನ ಉಗ್ರ ತಪಸ್ಸನ್ನು ನೋಡಿ ಕೇವಲ ಪಾದಾಂಗುಷ್ಠವನ್ನು ನೆಲದಲ್ಲಿಟ್ಟು ಇನ್ನೊಂದು ಕಾಲನ್ನು ತನ್ನ ಮೊಣಕಾಲಿನಲ್ಲಿ ಜೋಡಿಸಿಕೊಂಡು 2 ಕೈಗಳನ್ನು ಶಿರಸ್ಸಿನ ಮೇಲೆ ಮೂರ್ಧನ್ಯೇಶೋಂಜಲಿಹಿ ಅಂತ ಹೇಳಿಕೊಂಡು ಎರಡನ್ನೂ ಜೋಡಿಸಿಕೊಂಡು ಇಟ್ಟುಕೊಂಡು ಶಿರವನ್ನು ಮೇಲ್ಮುಖವನ್ನಾಗಿಸಿ ಸೂರ್ಯಚಂದ್ರ ನಕ್ಷತ್ರಾದಿಗಳ ಕಡೆಗೆ ತನ್ನ ಕಣ್ಣನ್ನು ಗಟ್ಟಿಯಾಗಿ ನೆಲೆಗೊಳಿಸಿ ರುದ್ರನನ್ನು ಮನಸ್ಸಿನಲ್ಲಿ ಪೂರ್ಣ ಮಟ್ಟದಲ್ಲಿ ತುಂಬಿಸಿಕೊಂಡು ಧ್ಯಾನ ಮಾಡ್ತಾ ವ್ಯಾಸರ ಮೂಲಕ ಬಂದಿರತಕ್ಕಂತಹ ಪ್ರತಿಸ್ಮೃತಿ ಮಂತ್ರವನ್ನು ಉಚ್ಚರಿಸ್ತಾ ವಿಶಿಷ್ಟವಾದ ಉಗ್ರ ಘೋರ ಕಠೋರ ತಪಸ್ಸಿನಲ್ಲಿ ನಿರತನಾದಂತಹ ಅರ್ಜುನನ ಶಕ್ತಿ ವಾತಾವರಣವನ್ನು ಬಿಸಿಗೊಳಿಸುವುದಕ್ಕೆ ಪ್ರಾರಂಭ ಮಾಡಿದಾಗ ಋಷಿಮುನಿಗಳು ರುದ್ರನಲ್ಲಿ ಹೋಗಿ ಪ್ರಾರ್ಥಿಸಿದ್ದಾರೆ. ರುದ್ರ, ನಾನು ಬರ್ತಾ ಇದ್ದೇನೆ ಅಂತ ಹೇಳಿದ. ಪಾರ್ವತೀ ಸಮೇತನಾಗಿ ಜಗತ್ತಿನ ತಂದೆ ತಾಯಿಯರು ಬಂದರಂತೆ. ರುದ್ರದೇವರು ಅರ್ಧನಾರೀ ನರೇಶ್ವರನಾಗಿ ಬರಲಿಲ್ಲ. ಪಾರ್ವತಿಯನ್ನು ಜೊತೆಗೆ ಕಿರಾತ ವೇಷವನ್ನು ಹಾಕಿಸಿ ತಾನು ಒಬ್ಬ ಕಿರಾತನಾಗಿ ಕಿರಾತಾರ್ಜುನೀಯ ಪ್ರಾರಂಭವಾಯಿತು. ಅರ್ಜುನನ ಹತ್ರ ಬರ್ತಾರೆ. ರುದ್ರದೇವ ಕಿರಾತನಾಗಿ ಬರುವುದಕ್ಕೆ ಅನೇಕ ಕಾರಣಗಳುಂಟು ಬೇರೆ ಬೇರೆ ಪುರಾಣಗಳಲ್ಲಿ. ಆದರೆ ಮಹಾಭಾರತ ಏನು ಕಾರಣ ಅಂತ ಹೇಳಲಿಲ್ಲ. ಮೂಲ ಉದ್ದೇಶ ಏನಿತ್ತು? ಅರ್ಜುನ ತಾನು ಶಸ್ತ್ರಗಳನ್ನು ಹಿಡ್ಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ, ಆದ್ದರಿಂದ ಇವನ ಸಾಮರ್ಥ್ಯ ಏನು ಅಂತ ಪರೀಕ್ಷೆ ಮಾಡಬೇಕು ಅನ್ನೋದು ರುದ್ರದೇವರ ಮುಖ್ಯ ಉದ್ದೇಶ ಇದೆ. ಆ ಪರೀಕ್ಷೆಯನ್ನು ಮಾಡುವುದಕ್ಕೆ ಈಗ ಕಿರಾತ ವೇಷ ಅನುಕೂಲ ಆಗ್ತದೆ ಅಂತ ತಾನು ತನ್ನ ಪಿನಾಕ ಧನುಸ್ಸನ್ನೇ ಹಿಡಿದುಕೊಂಡು ಕಿರಾತ ವೇಷದಲ್ಲಿ ಆಗಮಿಸಿದ. ಅರ್ಜುನ ತಪಸ್ಸು ಮಾಡ್ತಾ ಇದ್ದಂತಹ ಪ್ರದೇಶ ಅದು ಇಂದ್ರಕೀಲಕದ ಸಾನು. ಇಂದ್ರಕೀಲಕದ ಸಾನು ಪ್ರದೇಶ ಒಬ್ಬ ಅಸುರನಿಗೆ ಸಂಬಂಧಪಟ್ಟ ಪ್ರದೇಶವಾಗಿತ್ತು. ಆ ಅಸುರನಿಗೆ ಮೂಕಾಸುರ ಅಂತ ಹೆಸರು. ಈ ಅಸುರರೇ ಇಂಥದ್ದೆಲ್ಲ ಹೆಸರಿಟ್ಟುಕೊಳ್ಳೋದು. ನಮ್ಮಲ್ಲೆಲ್ಲ ಮೂಕ, ಮೂಕಮ್ಮ, ಮೂಕಜ್ಜಿ ಎಲ್ಲ ಇಲ್ಲ. ಅದೆಲ್ಲ ಕಾದಂಬರಿಗಳಲ್ಲಿ ಮೂಕಜ್ಜಿ ಅಂತೆಲ್ಲ ಇರ್ತಾರೆ. ಅದು ಅವರಿಗೆ ಅವರ ಅಪ್ಪ ಇಟ್ಟ ಹೆಸರಾಗಿರುವುದಿಲ್ಲ, ಅದು ಊರಿನವರಿಟ್ಟ ಹೆಸರಾಗಿರ್ತದೆ. ಇಂಥ ಹೆಸರೆಲ್ಲ ಊರಿನವರಿರುವುದು. ಅಂದರೆ ಮೂಕಾಂಬಿಕೆ ಅಂತ ನಾವು ಕರಿತೇವಲ್ಲ, ಅಂಬಿಕಾದೇವಿಯನ್ನು ಕೂಡ ಮೂಕಾಂಬಿಕಾ ಅಂತ. ದೇವಿಯರು ಮಾತಾಡುವುದಿಲ್ಲ ಅಂತ ಹೇಳುವುದಕ್ಕಿರುವಂತಹ ಸುಂದರವಾದ ಹೆಸರು ಅವರು. ದೇವತೆಗಳು ಹೆಚ್ಚು ಮಾತಾಡಿದರೆ ಅವರಿಗೆ ಅಷ್ಟು ಬೆಲೆ ಇರುವುದಿಲ್ಲ, ಕಡಿಮೆ ಮಾತಾಡುವ ದೇವತೆಗಳಿಗೆ ಹೆಚ್ಚು ಬೆಲೆ ಬರುವುದು. ಆದ್ದರಿಂದ ಮೂಕ ಅಂತ ಕರೆಯುವುದು ದೇವಿಯನ್ನು. ಮೂಕಾಸುರನನ್ನು ಸಂಹಾರ ಮಾಡುವುದರಿಂದ ಮೂಕಾಂಬಿಕೆ ಆಗ್ತಾರೆ ಹೊರತು ಇಲ್ಲೇ ಹೋದರೆ ಮೂಕ ಅನ್ನುವುದು ಯಾರನ್ನು ಹೊಗಳುವ ಶಬ್ದ ಅಲ್ಲಲ್ವಾ. ಆದರೆ ಅಸುರರಿಗೆ ಅಂಥ ಹೆಸರುಗಳೇ ಜಾಸ್ತಿ. ಇವನೊಬ್ಬ ಮೂಕಾಸುರ. ಮೂಕಾಸುರನಾದ್ರಿಂದಲೇ ಆತ ಯಾವತ್ತೂ ಅಸುರ ವೇಷದಲ್ಲಿ ಇರ್ತಿರಲಿಲ್ಲ. ಯಾಕಂದರೆ ಅಸುರ ವೇಷ ಅಂತೇಳಿದರೆ 2 ಕಣ್ಣು, ಕಣ್ಣಿನ ಕೆಳಗೆ ಮೂಗು, ಮೂಗಿನ ಕೆಳಗೆ ಬಾಯಿ ಅನಿವಾರ್ಯವಾಗಿರಬೇಕು. ಬಾಯಿ ಇದ್ದು ಒಬ್ಬ ಮಾತಾಡಲಿಲ್ಲ ಅಂದರೆ ಆಗ ಮೂಕ ಅಂತ ಬೈಲಿಕ್ಕೆ ಆಗ್ತದೆ ಅವನನ್ನು. ಅದಕ್ಕೋಸ್ಕರ ಅವ ಅಸುರನ ವೇಷದಲ್ಲಿ ಇರ್ತಿರ್ಲಿಲ್ಲ. ಅವ ಯಾವತ್ತೂ ಹಂದಿಯ ವೇಷದಲ್ಲೇ ಇರು. ಮೂಕಾಸುರ ಅಂದರೆ ಅದೊಂದು ಹಂದಿ ಅಸುರ ಅಂತ, ಅದೊಂದು ವರಾಹಾಸುರ ಅಂತ ಅದಕ್ಕೆ ಹೆಸರು. ಆ ಹಂದಿ ಸ್ವರೂಪದಲ್ಲಿದ್ದಂತಹ ಮೂಕ. ಹಂದಿ ಮಾತಾಡದೆ ಹೋದರೆ ಯಾರೂ ಬೈಯೋದಿಲ್ಲ ಅಲ್ವ, ಅದನ್ನು ಯಾರು ಮೂಕ ಅಂತ ಹೇಳುವುದಿಲ್ಲ. ಈಗ ಯಾವುದೋ ನಾಯಿಯೋ ಬೆಕ್ಕೋ ಮಾತಾಡಲಿಲ್ಲ, ಮೂಕ ಅಂತ ಹೇಳ್ತಾರೆ. ಮಾತಾಡುವ ಶಕ್ತಿ ಇದ್ದಂತಹ ಯೋನಿಯಲ್ಲಿ ಮಾತು ಇರಲಿಲ್ಲ ಅಂತಾದರೆ ಅಲ್ವ ಮೂಕ ಅಂತ ಕರೆಯುವುದು. ಆದ್ದರಿಂದ ಈ ಅಸುರ ಯಾವತ್ತೂ ಕೂಡ ವರಾಹ ರೂಪದಲ್ಲಿರ್ತಕ್ಕಂಥವ. ಅದು ಕೂಡ ಎಂಥ ವರಾಹ? ಮುಳ್ಳು ಹಂದಿಯ ಸ್ವರೂಪದ ವ್ಯಕ್ತಿ ಮೂಕಾಸುರ. ಅವನ ಪ್ರದೇಶದಲ್ಲಿ ಈತ ಘೋರ ತಪಸ್ಸು ಮಾಡ್ತಾ ಇರುವುದನ್ನು ನೋಡಿ ಅವನಿಗೆ ಸ್ವಲ್ಪ ಕಿರಿಕಿರಿ ಆಗಿತ್ತು. ಯಾವಾಗ ಇವ ಆಹಾರವನ್ನು ಬಿಟ್ಟು ಉಗ್ರ ತಪಸ್ಸಿನಲ್ಲಿ ಕುಂಭಕದ ಸ್ಥಿತಿಯಲ್ಲಿದ್ದಾಗ ಮೈಯಿಂದ ಬರತಕ್ಕಂತಹ ಶಾಖ ವಾತಾವರಣವನ್ನು ಬಿಸಿ ಮಾಡುವುದಕ್ಕೆ ಶುರುವಾಯಿತೋ ಆವಾಗ ತುಂಬ ಕಿರಿಕಿರಿಯಾಗಿತ್ತು. ಏನಾದರೂ ಮಾಡಿ ಇವನನ್ನು ನುಂಗಬೇಕು ಅಂತ ಪ್ರಯತ್ನ ಪಡ್ತಾ ಇತ್ತು.
ಆದರೆ ಶಸ್ತ್ರಾಸ್ತ್ರಗಳನ್ನು ಹಿಡಿದ ಇವನ ಹತ್ತಿರಕ್ಕೆ ಸಾಗಿದಾಗ ಇವ ಕೊಂದು ಬಿಟ್ಟಾನು ಅಂತ ಹೆದರಿಕೆಯಿಂದ ಸುಮ್ಮನಿದ್ದ. ಇನ್ನು ಈ ಬಿಸಿ ತಾಳ್ಲಿಕ್ಕಾಗುವುದಿಲ್ಲ, ಅವನ ಮೇಲೆ ಬೀಳಬೇಕು ಅಂತ ಆ ಮೂಕಾಸುರ ತನ್ನ ಜಾಗದಿಂದ ಇವನ ಮೇಲೆ ಎಗರುವುದಕ್ಕೋಸ್ಕರ ಹೊರಡುವುದಕ್ಕೂ ಈ ಕಿರಾತರೂಪಿಯಾದಂತಹ ರುದ್ರ ಸಪತ್ನೀಕನಾಗಿ ಆಗಮಿಸುವುದಕ್ಕೂ ಕಾಲ ಸರಿ ಹೋಯಿತು. ಈತ ಅರ್ಜುನನ ಕಡೆಗೆ ಹೋಗ್ತಾ ಇರುವುದನ್ನು ನೋಡಿ ಕಿರಾತರೂಪಿಯಾದಂತಹ ರುದ್ರ ಬೆನ್ನಟ್ಟಿ ಅರ್ಜುನನ ಸನಿಹಕ್ಕೆ ಬರುವ ಹೊತ್ತಿಗೆ ಆ ಸದ್ದು ಗೊಂದಲ ಇದನ್ನೆಲ್ಲ ಕೇಳಿದ ಅರ್ಜುನ ಎಚ್ಚರವಾದವ ಗಾಂಡೀವವನ್ನು ಹಾಗೆ ಎಡಗೈಯಲ್ಲಿ ತಗೊಂಡು ಎಡಗೈಯಲ್ಲೇ ಬಾಣವನ್ನು ಜೋಡಿಸಿ ಶಬ್ದ ಬಂದ ಕಡೆಗೆ ಬಾಣ ಹೊಡೆದ. ಹಂದಿಯ ಗುಟುರು ಕೇಳಿದ ಕಡೆಗೆ ಬಾಣ ಹೊಡೆದ. ಅಷ್ಟರಲ್ಲಿ ರುದ್ರದೇವ ತಾನೂ ಬಾಣ ಹೊಡೆದ. ಯಾವ ಬಾಣ ಮೊದಲು ಹಂದಿಗೆ ಬಿತ್ತು ಗೊತ್ತಿಲ್ಲ, ಎರಡೂ ಕಡೆಯಿಂದ ಬಿದ್ದ ಬಾಣದಿಂದ ಹಂದಿ ಸತ್ತಿತು. ಮೂಕಾಸುರ ಸಾಯುವಾಗ ರಾಕ್ಷಸ ವೇಷದಿಂದಲೇ ಸತ್ತ, ಇಷ್ಟನ್ನು ಮಹಾಭಾರತ ಹೇಳ್ತದೆ. ಅಂತೂ ಮೂಕಾಸುರ ಯಾರಿಂದ ಸತ್ತದ್ದು ಅಂತ ಈಗ ಸಂಶಯ ಶುರುವಾಯಿತು. ಹಂದಿ ಸತ್ತದ್ದು ಅಂತ ಸಂಶಯ ಅಲ್ಲ, ಅಸುರ ಯಾರ ಕೈಯಿಂದ ಸತ್ತದ್ದು ಅಂತ. ಆದರೆ ರುದ್ರದೇವ ಕಿರಾತವೇಷದಿಂದ ಅರ್ಜುನನಲ್ಲಿ ತಕರಾರು ಶುರು ಮಾಡಿದ. ಬಂದವ ಹೇಳಿದ, ನೀನು ತಪಸ್ಸು ಮಾಡುವವಲ್ಲ, ನಾನು ಬೆನ್ನಟ್ಟಿಕೊಂಡು ಬಂದಂತಹ ಈ ನನ್ನ ಬೇಟೆಗೆ ನೀನು ಬಾಣ ಯಾಕೆ ಹೊಡೆದಿ ಅಂತ ಪ್ರಶ್ನಿಸಿದ. ಈ ಪ್ರಶ್ನೆ ಬಹಳ ಮುಖ್ಯ. ಯಾಕಂದರೆ ಅನೇಕ ಮಹಾಭಾರತದಲ್ಲಿ ಪ್ರಶ್ನೆ ಅರ್ಜುನ ಮಾಡುವುದು, ಕಿರಾತ ಮಾಡುವುದಲ್ಲ. ಅರ್ಜುನ ಪ್ರಶ್ನೆ ಕೇಳ್ತಾನೆ, ನನ್ನ ಬೇಟೆಗೆ ನೀನು ಯಾಕೆ ಬಾಣ ಹೊಡೆದಿ ಅಂತ ಕಿರಾತನ ಹತ್ರ ಅರ್ಜುನ ಗಲಾಟೆಗೆ ಹೋದ ಅಂತ. ಆದರೆ ನಮ್ಮ ದಾಕ್ಷಿಣಾತ್ಯ ಪಾಠ ಹಾಗಿರುವುದಲ್ಲ, ಅರ್ಜುನ ಪ್ರಶ್ನಿಸುವುದಲ್ಲ, ಕಿರಾತನೇ ಪ್ರಶ್ನೆ ಮಾಡುವುದು. ನನ್ನ ಬೇಟೆಗೆ ನೀನು ಯಾಕೆ ಬಾಣ ಹೊಡಿಬೇಕು, ನೀನು ಬಾಣ ಹೊಡೆಯುವುದಕ್ಕಿರುವವ ಅಲ್ಲ, ನೀನು ತಪಸ್ಸು ಮಾಡುವವ, ನೀನು ಬಾಣ ಹೊಡೆದದ್ದು ತಪ್ಪು ಅಂತ ಹೀಗೆ ಗಲಾಟೆ ಆಗ್ತದೆ ಹೊರತು ಅರ್ಜುನ ಗಲಾಟೆ ಮಾಡುವುದಲ್ಲ. ಇದನ್ನೇ ಶ್ರೀಮನ್ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒತ್ತಿ ಹೇಳ್ತಾರೆ. ನಡೆದ ಘಟನೆ ಹೀಗೆ, ಕಿರಾತ ಪ್ರಶ್ನಿಸಿದ್ದೇ ಹೊರತು ಅರ್ಜುನ ಪ್ರಶ್ನಿಸಿದ್ದಲ್ಲ. ಮತ್ತು ಅರ್ಜುನ ಪ್ರಶ್ನಿಸಿದ ಅಂತ ಹೇಳುವುದನ್ನು ನಾವು ನಂಬಲಿಕ್ಕೂ ಸಾಧ್ಯ ಆಗುವುದಿಲ್ಲ. ಅಂತ ತಪಸ್ಸು ಮಾಡ್ತಾ ಇದ್ದವ ನನ್ನ ಬೇಟೆಯನ್ನು ನೀನು ಹೇಗೆ ಹೊಡೆದಿ ಅಂತ ಕೇಳುವುದು ಏನು? ನೀನು ಬೇಟೆಗಾರ ಅಂತಾದರೆ ಕೇಳಬೇಕು, ನನ್ನ ಬೇಟೆಯನ್ನು ನೀನು ಯಾಕೆ ಹೊಡೆದಿ ಅಂತ ಪ್ರಶ್ನಿಸಬೇಕು. ಬೇಟೆಗಾರನಾಗಿ ಬಂದಿರತಕ್ಕಂಥವ ಕಿರಾತ ಪ್ರಶ್ನಿಸುವುದು ಸರಿ ಇದೆ. ನಾನು ಬೇಟೆಗಾರ, ನಾನು ಹೊಡಿಬೇಕಾದವ, ನೀನು ಇಲ್ಲಿ ತಪಸ್ಸು ಮಾಡುವುದಕ್ಕಿರುವವ, ನೀನು ಹೊಡೆದದ್ದು ತಪ್ಪು ಅಂತ ಹೇಳಿದಾಗ ಅರ್ಜುನನಿಗೆ ಅಷ್ಟು ಸಮಯ ಹೊಟ್ಟೆಗೇನು ತೆಗೊಳ್ಳದೆ ಉಪವಾಸದಿಂದ ಮಾಡಿದ ತಪಸ್ಸು, ಅದರಿಂದ ಸಿಟ್ಟು ಬರುವುದು ಸ್ವಾಭಾವಿಕ. ಅದು ಕೂಡ ಮುಂದೆ ಇರುವವ ಸಾಕ್ಷಾತ್ ಸಿಟ್ಟಿನ ದೇವತೆ, ಅವನೇ ನಿಯಂತ್ರಿಸುವವ. ಸಿಟ್ಟು ಬರಬೇಕೋ ಬರಬಾರ್ದು ಅಂತ ತೀರ್ಮಾನಿಸುವವನೇ ರುದ್ರ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಅಂತ. ಈ ಅನಲಾಕ್ಷನ ಪ್ರೇರಣೆಯಿಂದಲೇ ಮನಸ್ಸು ಸಿಟ್ಟುಗೊಳ್ಳಬೇಕೋ ಅಥವಾ ಪ್ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡುವುದು. ಅಂತಹ ಯಾವನ ಪ್ರೇರಣೆಯಿಂದ ಮನಸ್ಸು ಪಾಪಕ್ಕೋ ಪುಣ್ಯಕ್ಕೋ ಕಾರಣವಾಗ್ತದೋ ಅಂತಹ ರುದ್ರದೇವನೇ ಮುಂದಿರುವಾಗ ಈ ರುದ್ರ ತಾನು ಮೊದಲ ಹಂತದಲ್ಲೇ ಸಿಟ್ಟಿಗೆ ಬಲಿಯಾಗಿ ಬಿಟ್ಟ ಅರ್ಜುನ. ರುದ್ರನ ಮುಂದೆ ಸಿಟ್ಟಿಗೆ ಬಲಿಯಾದ. ನಾನು ಬಾಣ ಹೊಡಿಬೇಕೋ ಹೊಡಿಬಾರ್ದು ಅಂತ ತೀರ್ಮಾನ ಮಾಡಲಿಕ್ಕೆ ನೀನು ಯಾರು ಅಂತ ಪ್ರಶ್ನಿಸಿದ. ನನ್ನ ಬೇಟೆಗೆ ನೀನು ಯಾಕೆ ಹೊಡೆದಿ ಅಂದರೆ, ನೀನು ಹೊಡಿಬಾರ್ದು ಅಂತ ಹೇಳಲಿಕ್ಕೆ ನೀನು ಯಾರು? ನನ್ನ ಮೇಲೆ ಎಗರಿ ಬರುವ ಹಾಗೆ ಅದು ಗುಡ್ರ ಹಾಕ್ತಾ ಇತ್ತು. ಅಂತಹ ಹಂದಿಗೆ ಹೊಡಿಬೇಕೋ ಬೇಡಬೇಕೋ ಅಂತ ತೀರ್ಮಾನ ಮಾಡುವ ನಾನು. ನನ್ನ ಮನಸ್ಸು ಹೇಗೆ ಹೇಳ್ತದೋ ಆ ಕೆಲಸ ನಾನು ಮಾಡಬೇಕು. ನಾನು ಹೊಡಿಬಾರ್ದು ಅಂತ ಹೇಳಲಿಕ್ಕೆ ನೀನು ಈ ದೇಶದ ರಾಜನೋ, ಈ ಊರಿಗೆ ಅಧಿಪತಿಯೋ, ನಿನ್ನ ದಳಪತಿಯೋ, ನೀನು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಿ ಅಂತ ಹೀಗೆ ಗಲಾಟೆ ಪ್ರಾರಂಭ ಆಯಿತು. ಅರ್ಜುನ ಹಾಗೆ ಪ್ರಶ್ನಿಸಿದಾಗ, ಹಾಗಿದ್ದರೆ ನಾನು ನನ್ನ ಶಸ್ತ್ರದಿಂದ ನಿನ್ನನ್ನು ನೋಡಿಕೊಳ್ಳಬೇಕಾಗ್ತದೆ, ನನಗೆ ಚಿಕ್ಕ ಚಿಕ್ಕ ಬೇಟೆಗಳು ಸಾಕಾಗುವುದಿಲ್ಲ, ನಿನ್ನಂಥವನು ನನ್ನ ಬೇಟೆಗೆ ಈಡಾಗಬೇಕಾಗ್ತದೆ ಅಂತ ಕಿರಾತ ಹೇಳಿದ. ನಿನಗೆ ಸಾಮರ್ಥ್ಯ ಇದ್ದರೆ ನನ್ನನ್ನು ಬೇಟೆಯಾಡು ನೋಡುವ ಅಂತ ಇವೆ ಹೇಳಿದ. ಗಲಾಟೆ ಶುರುವಾಯಿತು. ಗಲಾಟೆಯ ಪರಿಣಾಮ ಅರ್ಜುನ ಮೊದಲು ಮೆಲ್ಲಕ್ಕೆ ಬಾಣ ಹೊಡಿತಾ ಇದ್ದ. ಆಮೇಲೆ ಎಷ್ಟು ಬೇಕೋ ಅಷ್ಟು ಎಳೆಯುವುದಕ್ಕೆ ಶುರು ಮಾಡಿದ. ಇವ ಏನು ಹೊಡೆದರೂ ಕೂಡ ಅದು ಆ ಕಿರಾತ ನುಂಗುತ್ತಾ ಇದ್ದಾನೋ ಅಥವಾ ಅವನ ಶರೀರದಲ್ಲಿ ಹೋಗಿ ಅದೃಶ್ಯವಾಗ್ತಾ ಇದೆಯೋ ಅಂತ ಇವನಿಗೆ ಅರ್ಥ ಆಗ್ತಾ ಇಲ್ಲ. ಹೋದ ಬಾಣ ಹಿಂದಕ್ಕೆ ಬರುವುದಿಲ್ಲ. ಅಗ್ನಿದೇವ ಕೊಟ್ಟಂತಹ 2 ಬತ್ತಳಿಕೆಗಳು, ಅದನ್ನು ಅಕ್ಷಯ ತೂಣೀರಗಳು ಅಂತ ಕರಿತಾ ಇದ್ರು. ಯಾವತ್ತೂ ಅದರಲ್ಲಿ ಬಾಣಗಳು ಬರಿದಾದದ್ದಿಲ್ಲ. ಇವನು ಬಾಣ ಹೊಡಿತಾ ಇದ್ದ ಹಾಗೆ ಆ ಶರೀರದಲ್ಲಿ ತುಂಬಿದ ಬಾಣಗಳು ಎಲ್ಲಿದ್ದಾವೆ ಅಂತ ಗೊತ್ತಾಗಲಿಲ್ಲ. ಬಾಣ ತೆಗೆದರೆ ಹಿಂಭಾಗದಲ್ಲಿ ಬಾಣ ಇಲ್ಲ ಅಂತಾಯಿತು. ಬಾಣ ಬರಿದಾಯಿತು. ಬಿಲ್ಲು ಹಿಡ್ಕೊಂಡು ಹೊಡೆಯುವುದಕ್ಕೆ ಹೋದ. ಬಿಲ್ಲನ್ನು ಆತ ನುಂಗಿಯೇ ಬಿಟ್ಟ. ಇವನ ಗಾಂಡೀವ ಧನುಸ್ಸು ಕಾಣೆಯಾಗಿ ಹೋಯಿತು. ಕತ್ತಿ ಒಂದು ಹಿಡ್ಕೊಂಡಿದ್ದ, ತನ್ನ ಭಾಗದಲ್ಲಿ ಸಿಕ್ಕಿಸಿಕೊಂಡಿದ್ದ ಅದೊಂದನ್ನು. ಆ ಕತ್ತಿಯನ್ನು ಹಿಡಿದು ಅವನ ನೆತ್ತಿಗೆ ಹೊಡೆದ. ಸಮಗ್ರ ಶಕ್ತಿಯನ್ನು ವಿನಿಯೋಗಿಸಿ ನೆತ್ತಿಗೆ ಹೊಡೆದರೆ ಅಲ್ಲಿಂದ ಟಣ್ಣಂತ ಹಾರಿದ್ದು, ಆಕಾಶಕ್ಕೆ ಹಾರಿದ್ದು ಎಲ್ಲಿ ಹೋಯಿತು ಅಂತ ಗೊತ್ತಾಗಲಿಲ್ಲ. ಈ ಚೆಂಡನ್ನು ನೆಲಕ್ಕೆ ಹೊಡೆದರೆ ಅದು ಪುಟಿದೆ ಹೇಳುವ ಹಾಗೆ ಈತನ ಹಣೆಗೆ ಬಿದ್ದಾಗ ಒಂದು ಕತ್ತಿಯ ಮೇಲೆ ಕತ್ತಿಯನ್ನು ಹೊಡೆದರೆ ಹೇಗೆ ಅದು ಅಲ್ಲಿಂದ ಹೊಡೆದು ಮೇಲಕ್ಕೆ ಎಗರುತ್ತೋ ಹಾಗೆ ಎಗರಿ ಹೋದದ್ದು ಕತ್ತಿಯೂ ಕಾಣೆಯಾಗಿ ಹೋಯಿತು. ಇವನಿಗೆ ಆಶ್ಚರ್ಯವಾಯಿತು.
ಆದರೆ ಯುದ್ಧ ಪ್ರಾರಂಭ ಮಾಡಿ ಆಗಿದೆ, ನಿಲ್ಲಿಸುವ ಹಾಗಿಲ್ಲ. ಗುದ್ದುವುದಕ್ಕೆ ಶುರು ಮಾಡಿದ. ಪರಸ್ಪರ ಗುದ್ದಾಟದ ಮಧ್ಯದಲ್ಲಿ ಕಿರಾತ ಅವನನ್ನು ತನ್ನ ಎರಡೂ ಕೈಗಳಲ್ಲೂ ಜೊತೆಗೆ ಸೇರಿಸಿಕೊಂಡು ಒಂದು 20 ಪ್ರದಕ್ಷಿಣೆ ಬಂದು ಸುತ್ತಾಡಿಸಿ ಅವನಿಗೆ ತಲೆ ತಿರುಗುವ ಹಾಗೆ ಮಾಡಿ ಎತ್ತಿ ಬಿಸಾಡಿಬಿಟ್ಟ. ಅರ್ಜುನ ಹಾಗೆ ತಲೆ ತಿರುಗಿ ಸ್ಮೃತಿ ತಪ್ಪಿ ಎಸೆಯಲ್ಪಟ್ಟವ ಹೋಗಿ ಬಿದ್ದದ್ದು ಅವನು ಆರಾಧಿಸ್ತಾ ಇದ್ದಂತಹ ಶಿವಲಿಂಗಕ್ಕೆ ತಲೆ ತಾಗುವ ಹಾಗೆ ಬಿದ್ದವ ಹಾಗೆ ಸ್ವಲ್ಪ ಸುಧಾರಿಸಿಕೊಂಡು ಕಣ್ಣು ತೆರೆದರೆ ಎದುರುಗಡೆ ಶಿವಲಿಂಗ, ತಾನು ಆರಾಧನೆ ಮಾಡ್ತಾ ಇದ್ದಂತಹ ಲಿಂಗಸ್ವರೂಪಿಯಾದ ದೇವ ಕಾಣಿಸ್ತಾ ಇದ್ದಾನೆ. ನಾನು ಇವನನ್ನು ಮರೆತು ಹೋರಾಡಿದ್ದೇ ಇಷ್ಟೆಲ್ಲಕ್ಕೂ ಕಾರಣ ಅಂತ ಆವಾಗ ಎಚ್ಚರ ಆಯಿತು ಅವನಿಗೆ. ಎಚ್ಚರ ಆದವ ಅಲ್ಲೇ ಇದ್ದಂತಹ ಪೂಜಾ ದ್ರವ್ಯಗಳಿಂದ ಪುಷ್ಪ ಮತ್ತು ಗಂಧದ್ರವ್ಯವನ್ನು ತೆಗೆದು ಆ ಲಿಂಗದ ಮೇಲೆ ಇಟ್ಟರೆ ಅದು ಅಲ್ಲಿ ಕಾಣಿಸ್ತಾ ಇಲ್ಲ. ತಾನು ಇಟ್ಟಾಗ ಆ ಕಡೆಯಿಂದ ಒಬ್ಬ ನಗ್ತಾ ಇದ್ದಾನೆ. ನಗುವ ಕಿರಾತ ಮತ್ತೆ ಹೊಡೆಯುವುದಕ್ಕೆ ಬರ್ತಾನಂತ ನೋಡಿದರೆ ಇಲ್ಲಿಟ್ಟಂತಹ ಪುಷ್ಪ ಅವನ ತಲೆಯಲ್ಲಿ ಏರಿದ್ದು ಕಾಣಿಸಿತು. ಹಾಗಾದರೆ ಸಾಕ್ಷಾತ್ ರುದ್ರನೇ ಬಂದಿರುವಾಗ ನಾನು ಈ ತಂದೆ ತಾಯಿಯರನ್ನು ಅವಮಾನಿಸಿದ್ದೇನೆ ಎನ್ನುವುದನ್ನು ಅರ್ಥೈಸಿಕೊಂಡಂತಹ ಅರ್ಜುನ ಅಲ್ಲಿಂದ ಹೋಗಿ ಅವನ ಪಾದಕ್ಕೆ ಬೀಳ್ತಾನೆ. ಬಹಳ ಪ್ರೀತಿಯಿಂದ ಆ ತಂದೆ ತಾಯಿಯರು ಈತನನ್ನು ನೇವರಿಸಿದಾಗ ಇವನ ಎಲ್ಲ ರೀತಿಯ ಯುದ್ಧದ ಕ್ಲೇಶಗಳು ಪರಿಹಾರವಾಗಿದ್ದಾವೆ. ಅಮೃತದ ಸೇಚನವಾದಂತಹ ಅನುಭವ ಆಗ್ತದೆ ಅರ್ಜುನನಿಗೆ. ಅವರ ತೆಕ್ಕೆಯಲ್ಲಿ ಸೇರಿಕೊಳ್ತಾನೆ. ಪುಟ್ಟ ಮಗು ತಂದೆ ತಾಯಿಯರ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡ ಹಾಗೆ. ಯಾಕಂದರೆ ಅರ್ಜುನ ಅಂದರೆ ಆತ ಸಾಕ್ಷಾತ್ ಇಂದ್ರನ ಮಗ ಹೌದು, ಆದರೆ ಇಂದ್ರನೇ ಅರ್ಜುನನಾಗಿ ಆವಿರ್ಭಾವ ಹೊಂದಿತ್ತು. ಇಂದ್ರ ಪಾರ್ವತೀ ಪರಮೇಶ್ವರರಿಗೆ ಮಗನ ಸ್ಥಾನದಲ್ಲಿ ಇರುವವ. ಯಾಕಂದರೆ ಇಂದ್ರನಿಗಿಂತ ಎತ್ತರದ ದೇವತೆಗಳು ಪಾರ್ವತೀ ಪರಮೇಶ್ವರರು. ಇಂದ್ರನಿಗೆ ಪಾಠ ಹೇಳುವ ಶಕ್ತಿ ಪಾರ್ವತೀ ಪರಮೇಶ್ವರರಲ್ಲೇ ಇರುವುದು. ಇಂದ್ರ ತಾನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದು ಪಾರ್ವತೀ ದೇವಿಯ ಕೈಯಲ್ಲಿ ಅಂತ ಉಪನಿಷತ್ತು ಹೇಳ್ತದೆ. ಆಯ್ತು, ಪಾರ್ವತೀ ದೇವಿ ಆತನಿಗೆ ನಿಯತ ಗುರು, ನಿಯತ ತಾಯಿಯ ಸ್ಥಾನದಲ್ಲಿರತಕ್ಕಂಥವಳು. ಅದಿತಿ ಹೇಗೆ ತಾಯಿಯೋ ಹಾಗೆಯೇ ಪಾರ್ವತಿಯೂ ಕೂಡ ಇಂದ್ರನಿಗೆ ತಾಯಿಯ ಸ್ಥಾನದಲ್ಲಿರುವವಳು. ಆದ್ದರಿಂದ ಪಾರ್ವತೀ ಪರಮೇಶ್ವರರ ಮಧ್ಯದಲ್ಲಿ ತಾನು ಒಂದು ಅಮೃತ ಸೇಚನವನ್ನು ಅನುಭವಿಸ್ತಾನೆ ಅರ್ಜುನನ ಶೌರ್ಯವನ್ನು ರುದ್ರದೇವ ಶ್ಲಾಘಿಸ್ತಾನೆ. ನಿನ್ನ ಶೌರ್ಯವನ್ನು ನಾನು ಅನುಭವಿಸಿದೆ. ರುದ್ರನ ಮಾತು ಬಹಳ ಸುಂದರ. ಅವ ಹೇಳ್ತಾನೆ, ನನಗೆ ಸದೃಶವಾದಂತಹ ಒಂದು ಯುದ್ಧ ನಾನು ಇಲ್ಲಿ ತನಕ ಅನುಭವಿಸಲಿಲ್ಲ, ಆದರೆ ನಾನು ನನ್ನ ಜೊತೆಗೇ ಯುದ್ಧ ಮಾಡಿದರೆ ಹೇಗಿರ್ತದೋ ಹಾಗೆ ನಿನ್ನ ಯುದ್ಧದಲ್ಲಿ ನಾನು ಅನುಭವಿಸಿದೆ ಅಂತ ರುದ್ರ ಒಂದು ಮಾತು ಹೇಳ್ತಾನೆ. ಇದು ಬರೀ ಹೊಗಳುವುದಕ್ಕೋಸ್ಕರ ಹೇಳಿದ ಮಾತು ಅಲ್ಲ. ಅರ್ಜುನನಲ್ಲಿ ಅಂತಹ ಶಕ್ತಿ ಇತ್ತು ವಸ್ತುತಃ. ಅದನ್ನು ಮಧ್ವಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಅರ್ಜುನ ತಾನು ಶ್ರೀಕೃಷ್ಣನ ಸಖ್ಯವನ್ನು ಸಂಪಾದಿಸಿದ ಕಾಲದಿಂದ ಪ್ರಾರಂಭಿಸಿ ತನ್ನಲ್ಲಿ ಶ್ರೀಕೃಷ್ಣನ ಒಂದು ಸ್ವರೂಪದ ಆವೇಶವನ್ನು ತುಂಬಿಸಿಕೊಂಡಿದ್ದ. ಅದನ್ನು ನರಾವೇಶ ಅಂತ ಕರೀತಾರೆ. ಭಗವಂತನ ಸ್ವರೂಪದಲ್ಲಿ ನರ ನಾರಾಯಣ ಅಂತ 2 ಸ್ವರೂಪ ಇದೆ. ನರ ಅನ್ನುವುದು ಶೇಷಾವಿಷ್ಟವಾದ ಭಗವಂತನ ಒಂದು ವಿಶಿಷ್ಟವಾದ ರೂಪ. ಆ ನರವೆಂಬ ರೂಪ ಅರ್ಜುನನಲ್ಲಿತ್ತು. ಆದ್ದರಿಂದ ಸಾಮಾನ್ಯವಾಗಿ ಒಂದೇ ರಥದಲ್ಲಿ ಅರ್ಜುನ ಮತ್ತು ಕೃಷ್ಣ ಇದ್ದರೆ ನರನಾರಾಯಣರು ರಥವನ್ನೇರಿದ್ದಾರೆ ಅಂತ ವೇದವ್ಯಾಸರು ಪ್ರಯೋಗಿಸ್ತಾರೆ. ಅರ್ಜುನನನ್ನು ನರ ಅಂತ ಯಾಕೆ ಉಲ್ಲೇಖ ಮಾಡುವುದು? ಅದು ನರನಾರಾಯಣ ಅನ್ನೋ ರೂಪಕ್ಕೂ ಅರ್ಜುನನಿಗೂ ಸಂಬಂಧ ಇಲ್ಲವಲ್ಲ. ಅರ್ಜುನ ಅಂದರೆ ಇಂದ್ರಾವಿಷ್ಟ, ಇಂದ್ರ ಸ್ವರೂಪ ಅಲ್ಲವೇ? ಅಂದರೆ ಅದು ಇಂದ್ರನ ಅವತಾರ. ಆ ಇಂದ್ರಾವತಾರದಲ್ಲಿ ಭಗವಂತನ ನರ ಅಂತಕ್ಕಂತಹ ರೂಪದ ಆವೇಶವಿದೆ. ಆ ದೃಷ್ಟಿಯಿಂದ ಅರ್ಜುನ ರುದ್ರನಿಗೆ ಸಮಾನವಾದಂತಹ ಸಾಮರ್ಥ್ಯವನ್ನು ಪಡೆದಿದ್ದ. ಅದು ನರಾವೇಶದ ಕಾರಣದಿಂದ ಬಂದಿದ್ದಂತಹ ಶಕ್ತಿ. ಆದ್ದರಿಂದ ಸರಿಸಮಾನವಾಗಿ ಯುದ್ಧ ಘಟಿಸಿದೆ. ಆದರೂ ಸನಿಹದಲ್ಲಿ ಪಾರ್ವತೀ ದೇವಿ ಇದ್ದದ್ರಿಂದ ನಾನು ಗೆದ್ದಿದ್ದೇನೆ ಅಂತ ಎಲ್ಲ ಜಯದ ಸರ್ಟಿಫಿಕೇಟ್ ತಗೊಂಡೋಗಿ ತನ್ನ ಪತ್ನಿಗೆ ಕೊಡ್ತಾನೆ ರುದ್ರದೇವ. ಒಂದು ಶಾಸ್ತ್ರೀಯವಾದ ಪರಿಭಾಷೆಯಲ್ಲಿ ಅತ್ಯಂತ ಸುಂದರವಾದಂತಹ ಮಾತು. ಇಷ್ಟು ರುದ್ರನ ಮಾತು ಕೇಳಿದಾಗ ಈತ ಅವರ ಮಡಿಲಲ್ಲಿ ಬಿದ್ದಿದ್ದವ ಕೆಳಗಿಳಿತಾನೆ. ರುದ್ರನ ಪಾದದ ಧೂಳಿಯನ್ನು ಶಿರಸ್ಸಿನಲ್ಲಿ ಧರಿಸ್ತಾನೆ. ಪಾರ್ವತೀ ದೇವಿಗೆ ನಮಸ್ಕಾರ ಮಾಡ್ತಾನೆ. ರುದ್ರನನ್ನು ಬಹಳ ಅದ್ಭುತವಾಗಿ ಸ್ತೋತ್ರ ಮಾಡ್ತಾನೆ, ಬೇರೆ ಬೇರೆ ಹೆಸರುಗಳನ್ನು ಹೇಳಿಕೊಂಡು. ರುದ್ರಾಯ ವಿಷ್ಣವೇ ತುಭ್ಯಂ. ರುದ್ರಾಯ ಒಂದು ವಿಶಿಷ್ಟವಾದ ಸ್ತೋತ್ರ. ಅವ ಹೇಳ್ತಾನೆ, ರುದ್ರಾಯ ವಿಷ್ಣವೇ ತುಭ್ಯಂ ಶಿವಾಯ ವಿಷ್ಣು ರೂಪಿಣಿ. ನೀನು ವಿಷ್ಣುವಾದ ರುದ್ರನಿಗೆ ನಮಸ್ಕಾರ, ವಿಷ್ಣು ರೂಪಿಯಾದ ಶಿವನಿಗೆ ನಮಸ್ಕಾರ. ದಕ್ಷ ಯಜ್ಞ ವಿನಾಶಾಯ ಮೃಡಾಯ ನಮ ಈಷ್ಣವೇ. ದಕ್ಷಯಜ್ಞವನ್ನು ವಿನಾಶಗೊಳಿಸಿದಂತಹ ಆ ಮೃಡನಿಗೆ ನನ್ನ ನಮಸ್ಕಾರ. ಈ ಸ್ತೋತ್ರಗಳು ಬಂದಾಗ ಅರ್ಥ ಮಾಡಿಕೊಳ್ಳುವಲ್ಲಿ ತುಂಬ ಪರದಾಡಬೇಕಾಗ್ತದೆ. ಯಾಕಂದರೆ ರುದ್ರಾಯ ವಿಷ್ಣವೇ ತುಭ್ಯಂ ಅಂತ ಹೇಳಿದರೆ ವಿಷ್ಣು ಬೇರೆ ಅಲ್ಲ, ರುದ್ರ ಬೇರೆ ಅಲ್ಲ ಅಂತ ಈ ತಾತ್ವಿಕ ವಿಷಯಗಳಲ್ಲಿ ನಮಗೆ ಕೆಲವು ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ರುದ್ರಾಯ ವಿಷ್ಣವೇ,
ವಿಷ್ಣು ಅನ್ನುವ ಶಬ್ದಕ್ಕೆ ವ್ಯಾಪಿಸಿದವ ಅಂತ ಅರ್ಥ. ಇದು ನಮ್ಗೆ ಗೊತ್ತಿರಬೇಕು. ವಿಷ್ಣು ಅಂದ ಕೂಡಲೇ ಒಬ್ಬ ವ್ಯಕ್ತಿ, ಅಥವಾ ನಮ್ಮಲ್ಲಿ ಯಾರೋ ವಿಷ್ಣುವರ್ಧನ್ ಅಂತ ಒಬ್ಬ ವ್ಯಕ್ತಿ, ಅಥವಾ ನಮ್ಮ ಪಕ್ಕದ ಮನೆಯ ವಿಷ್ಣು, ಹೀಗೆಲ್ಲ ವಿಷ್ಣು ಶಬ್ದವನ್ನು ಎಲ್ಲೋ ಒಂದು ವ್ಯಕ್ತಿಯಲ್ಲಿ ತಂದು ನಿಲ್ಲಿಸಬಾರ್ದು. ಅಥವಾ ವಿಷ್ಣು ಅಂತ ಹೇಳಿದ ಕೂಡಲೇ ಶಂಖಚಕ್ರ ಗದಾ ಪದ್ಮಧಾರಿಯಾದ ಭಗವಂತ ಅಂತ ಅಲ್ಲಿಗೆ ನಿಲ್ಲುವುದು ಕೂಡ ಸರಿಯಾಗುವುದಿಲ್ಲ. ವೇದದಲ್ಲಿ ಜನಿತೋತ ವಿಷ್ಣು ಅಂತ ಬರ್ತದೆ. ಸೋಮನನ್ನು ವರ್ಣನೆ ಮಾಡುವಾಗ ಎಂತಹ ಸೋಮಾವ, ಸೋಮಪ್ಪವತೆ ಜನಿತಾ ವಸೂನಾಂ, ವಸುಗಳನ್ನು ಹುಟ್ಟಿಸಿದಂತಹ ಸೋಮ ಅವ ಎಂಥವ, ಜನಿತೋತ ವಿಷ್ಣೋಹೋ, ವಿಷ್ಣುವನ್ನು ಹುಟ್ಟಿಸಿದವ ಅಂತ ಬರ್ತದೆ. ಇಲ್ಲಿ ವಿಷ್ಣುವನ್ನು ಹುಟ್ಟಿಸಿದ್ದಾನೆ ಅಂದರೆ ವಿಷ್ಣುವಿಗೆ ಸೋಮ ಅಪ್ಪನಾಗಬೇಕು ಅಂತ, ವಿಷ್ಣು ಅಂದರೆ ಶಂಖಚಕ್ರ ಗದಾ ಪದ್ಮಧಾರಿಯಾದ ವೈಕುಂಠಾಧಿಪತಿ ಅಂತ ಹೀಗೆ ವ್ಯಾಖ್ಯಾನಿಸುವುದಲ್ಲ. ವಿಷ್ಣು ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ವಿಷ್ಣು ಅಂದರೆ ಒಂದು ಯಾಗ ಅಂತಲೂ ಅರ್ಥ. ಯಾಗಕ್ಕೆ ಸೋಮಲತೆ ಅನ್ನೋದು ಜನಕ ಅನ್ನುವ ಅರ್ಥದಲ್ಲಿ ಆ ಮಂತ್ರ ಹೇಳ್ತದೆ. ವಿಷ್ಣು ಅಂದರೆ ವಸ್ತುತಃ ಅರ್ಥ ಏನು ಅಂದರೆ ಎಲ್ಲೆಡೆ ವ್ಯಾಪಿಸಿದವ ಅಂತ ವಿಷ್ಣು ಶಬ್ದದ ಅರ್ಥ. ವಿಶಿಲ್ರು ವ್ಯಾಪ್ತವು ಅಂತ ಒಂದು ಧಾತು ಇದೆ. ವೇವೇಷ್ಟಿ ಇತಿ ವಿಷ್ಣು, ಎಲ್ಲೆಡೆ ವ್ಯಾಪಿಸಿದ್ದಾನೆ ಅಂಥವನಿಗೆ ವಿಷ್ಣು ಅಂತ ಹೆಸರು. ಈ ಅರ್ಥ ಮಾಡಿಕೊಳ್ಳಬೇಕಾದ್ರೆ ನನಗೆ ನನ್ನ ಹಿರಿಯರು ಹೇಳ್ತಾ ಇದ್ದ ಒಂದು, ಬೆಳಗ್ಗೆ ಎದ್ದು ನಾವು ಶುಕ್ಲಾಂಬರಧರಂ ವಿಷ್ಣು ಅಂತ ಒಂದು ಶ್ಲೋಕ ಹೇಳ್ತೇವೆ. ಸಾಮಾನ್ಯವಾಗಿ ಭಾರತ ದೇಶದ ಎಲ್ಲ ಮಕ್ಕಳು ಹೇಳುವ ಶ್ಲೋಕ ಇದು. ಈ ಶ್ಲೋಕವೂ ಗೊತ್ತಿಲ್ಲ ಅಂತ ಹೇಳಿದರೆ ಈ ಒಂದು ಭಾರತ ದೇಶದಲ್ಲಿ ಹುಟ್ಟಿದ್ದು ಹೌದೋ ಅಂತ ಅವನ ಸರ್ಟಿಫಿಕೇಟ್ ನೋಡಬೇಕಾಗ್ತದೆ. ಈ ಒಂದು ಭಾರತೀಯತೆ ಉಂಟೋ, ಬೇರೆ ಕಡೆಯ ಪಾಸ್ಪೋರ್ಟ್ ಉಂಟೋ ಅಂತ ನೋಡಬೇಕಾಗ್ತದೆ. ಇವನು ಇಲ್ಲಿ ಹುಟ್ಟಿದ್ದಾನೆ ಅಂದರೆ ಈ ಒಂದು ಶ್ಲೋಕ ಆದರೂ ಬರಬೇಕು ಅಂತ ನಮ್ಮ ದೇಶೀಯ ಪ್ರಾಂತದ ವ್ಯವಹಾರ ಅದು. ಶುಕ್ಲಾಂಬರ ಧರಂ ವಿಷ್ಣು, ಅದನ್ನು ಹೇಳುವಲು ಕೆಲವರು ಶುಕ್ಲಾಂ ಬರಧರಂ ವಿಷ್ಣು ಅಂತ ಹೇಳುವುದು ಅಂತುಂಟು. ಈ ಶ್ಲೋಕವನ್ನು ಕಲಿಯುವಾಗ ಹಾಗೆ ಕಲಿಯುವವರೆಲ್ಲರೂ. ಅದು ಶುಕ್ಲಾಂ ಬರಧರಂ, ಅದು ಕೆಲವರು ಪದ್ಯ ಹೇಳುವಾಗ ಅಲ್ಲ ಹಾಗೆ ಹೇಳುವುದು. ಶ್ರೀನಿವಾಸನೆ ಬಾರೋ ಅಂತ ಪದ್ಯ ಇದ್ದರೆ ಶ್ರೀನಿ ವಾಸನೆ ಬಾರೋ ಅಂತ ಚಿಕ್ಕ ಮಕ್ಕಳು ಮೂಗಿ ಹಿಡ್ಕೊಳ್ತವೆ. ಏನು ವಾಸನೆ ಹೇಳ್ತಾ ಇದ್ದಾರೆ ಇವರು, ಅವ್ರು ನಿಲ್ಲಿಸುವಾಗ ಹಾಗೆ ನಿಲ್ಲಿಸುವುದು, ಶ್ರೀನಿ ವಾಸನೆ ಬಾರೋ. ಇವರು ಈ ಪದ್ಯ ಹೇಳುವವರಿಗೆ ಸಾಹಿತ್ಯ ಜ್ಞಾನ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಇಂಥ ಸಮಸ್ಯೆಗಳಾಗೋದು. ಅದು ಭೋಜರಾಜನು ಮಂಗ ಅಂತ ಪದ್ಯ ಶುರು ಮಾಡಿದ ಇವ. ಭೋಜರಾಜನನ್ನು ಹೊಗಳುವುದಕ್ಕೋಸ್ಕರ ಪದ್ಯ. ಇವನು ಭೋಜರಾಜನು ಮಂಗ ಅಂತ ಹೊಸ ಹೊಸ ರಾಗಗಳಲ್ಲಿ ಅಲ್ಲೇ ನಿಲ್ಲಿಸ್ತಾನೆ ಹೊರತು ಮುಂದೆ ಹೋಗುವುದಿಲ್ಲ. ರಾಜನಿಗೆ ಸಿಟ್ಟು ಬಂದು ಅದು ಮಂಗಳೂರಿನಲ್ಲಿ ಕೂತ್ಕೊಂಡು ಮಂಗ ಅಂತ ಬೈದರೆ ಬರುವಷ್ಟು ಸಿಟ್ಟು ಬೇರೆ ಕಡೆಯಲ್ಲಿ ಬರುವುದಿಲ್ಲ. ಅಂದರೆ ಇವನು ಮತ್ತೆ ಮತ್ತೆ ಮಂಗದಲ್ಲೇ ನಿಲ್ಲಿಸ್ತಾ ಇರುವುದನ್ನು ನೋಡಿ ಸಿಟ್ಟು ಮಾಡಿಕೊಂಡ್ರೆ ಕೊನೆಗೆ ಶುರು ಮಾಡ್ತಾನೆ, ಭೋಜರಾಜನು ಮಂಗಳೂರಿನ ದೊರೆ ರಾಜ ಅಂತ ಮುಂದುವರಿಸ್ತಾನೆ ಇವ. ಈ ಎಲ್ಲಿ ನಿಲ್ಲಿಸಬೇಕು ಅನ್ನೋ ಪ್ರಜ್ಞೆ ಇಲ್ಲದೆ ಹೋದರೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ತದೆ. ಈ ಶುಕ್ಲಾಂ ಬರಧರಂ ಅಂತ ನಿಲ್ಲಿಸುವುದಲ್ಲ. ಯಾಕಂದರೆ ಶುಕ್ಲಾಂಬರ ಅಂದರೆ ಬಿಳಿಯಾದ ಬಟ್ಟೆ ಅಂತ ಅರ್ಥ. ಅಂಬರ ಅಂದರೆ ಬಟ್ಟೆ, ಪೀತಾಂಬರ ಅಂದರೆ ಹಳದಿಯಾದ ಬಟ್ಟೆ, ರಕ್ತಾಂಬರ ಅಂದರೆ ಕೆಂಪಾದ ಬಟ್ಟೆ, ಶುಕ್ಲಾಂಬರ ಅಂದರೆ ಬಿಳಿಯಾದ ಬಟ್ಟೆ. ಶುಕ್ಲಾಂಬರ ಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ನಮಗೆ ಅರ್ಥ ಆಗ್ತದೆ. ಬಿಳಿಯಾದ ಬಟ್ಟೆಯನ್ನು ಧರಿಸಿರ್ತಕ್ಕಂತಹ, ವಿಷ್ಣುಂ ಅಂದರೆ ಎಲ್ಲೆಡೆ ವ್ಯಾಪಿಸಿರ್ತಕ್ಕಂತಹ, ಶಶಿವರ್ಣಂ ಹುಣ್ಣಿಮೆಯ ಚಂದ್ರನ ಹಾಗೆ ಹೊಳೆಯುವ ಬಣ್ಣವುಳ್ಳಂತಹ, ಚತುರ್ಭುಜಂ ನಾಲ್ಕು ಕೈಗಳಿಂದ ಶೋಭಿಸತಕ್ಕಂತಹ, ಪ್ರಸನ್ನವದನಂ ನಗುಮೊಗದ ಅರಸನಾದಂತಹ ವಿಷ್ಣುವನ್ನು ಧ್ಯಾಯೇತ್ ಧ್ಯಾನಿಸತಕ್ಕದ್ದು. ಯಾಕೆ? ಸರ್ವ ವಿಘ್ನೋಪಶಾಂತಯೇ, ಎಲ್ಲ ವಿಘ್ನಗಳ ಉಪಶಾಂತಿಗೋಸ್ಕರ, ವಿಘ್ನಗಳನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ವಿಷ್ಣುವನ್ನು ಧ್ಯಾನಿಸಬೇಕು ಅಂತ ಸ್ಪಷ್ಟವಾಗಿ ಈ ಶ್ಲೋಕ ಹೇಳ್ತದೆ. ನಮ್ಮ ಅಜ್ಜ ಹೇಳ್ತಾ ಇದ್ರು, ಬೆಳಗ್ಗೆದ್ದು ಆ ಶ್ಲೋಕ ಹೇಳುವುದು ಯಾಕೆ ಗೊತ್ತೋ? ಅದು ಬೆಳಗ್ಗೆದ್ದು ಕಾಫಿಯನ್ನು ಸ್ಮರಿಸಿಕೊಳ್ಳಬೇಕು ಅಂತ ಹೇಳೋದು. ಮತ್ತು ನಾಳೆ ಬೆಳಿಗ್ಗೆ ನೀವು ಕಾಫಿ ಸ್ಮರಿಸಿಕೊಳ್ಳುವುದಕ್ಕೆ ಸರ ಈ ಶ್ಲೋಕ ಹೇಳಬೇಡಿ. ನಾನು ಇದು ಒಂದು ಆಂತರ್ಯದಿಂದ ಈ ಅಭಿಪ್ರಾಯ ಹೇಳ್ತಾ ಇದ್ದೇನೆ ನಿಮ್ಮ ಮುಂದೆ. ಕಾಫಿಯನ್ನು ಸ್ಮರಿಸುವುದಕ್ಕೋಸ್ಕರ ಈ ಶ್ಲೋಕ ಹೇಳಬೇಕು ಅಂತ ಅಜ್ಜ ಹೇಳ್ತಾ ಇದ್ದರು. ಅದಮಾರು ನಾರಾಯಣಾಚಾರ್ಯ ಹೇಳ್ತಾ ಇದ್ದ ವಿಷಯ. ಅಲ್ಲ, ಕಾಫಿಗೂ ಈ ಶ್ಲೋಕಕ್ಕೂ ಏನು ಸಂಬಂಧ ಅಂತ ನಾನು ಕೇಳಿದೆ. ನೋಡು, ಅದು ಕಾಫಿಯನ್ನೇ ವರ್ಣನೆ ಮಾಡುವುದು. ಕಾಫಿ ಅಂದರೆ ಏನು ಹೇಳು? ಡಿಕಾಕ್ಷನ್ ಇರ್ತದೆ, ಅದಕ್ಕೆ ಹಾಲು ಹಾಕುವುದಲ್ವಾ. ಹಾಲು ಅಂದರೆ ಏನು? ಬಿಳಿಯಾದ ಆಚ್ಛಾದನೆ, ಬಿಳಿಯಾದ ಬಟ್ಟೆ ಇದ್ದ ಹಾಗೆ. ಆದ್ದರಿಂದ ಶುಕ್ಲಾಂಬರ ಧರ ಆಗಿರ್ತದೆ ಕಾಫಿ ಅಂತ ಒಂದು ವ್ಯಾಖ್ಯಾನ ಆಯಿತು. ಅದು ಬಿಳಿಯಾದ ಹಾಲಿನಿಂದ ಆಚ್ಛಾದಿಸಲ್ಪಟ್ಟಂತಹ ಡಿಕಾಕ್ಷನ್ ಆದ್ದರಿಂದ ಅದು ಶುಕ್ಲಾಂಬರ ಧರ ಅಂತಾಯಿತು. ಸರಿ, ವಿಷ್ಣು ಹೇಗೆ? ವಿಷ್ಣು ಅನ್ನೋದು ಹೊಂದುವುದಿಲ್ಲ ಅಲ್ವಾ. ವಿಷ್ಣು ಅಂದರೆ ವೇವೇಷ್ಟಿ ಇತಿ ವಿಷ್ಣು ಅಂತ ಅಲ್ವ ಅರ್ಥ. ವಿಷ್ಣು ಅಂದರೆ ವ್ಯಾಪಿಸಿದ್ದು ಅಂತ ಅರ್ಥ, ಎಲ್ಲೆಡೆ ತುಂಬಿದ್ದು ಅಂತ. ಬರೀ ಭಾರತದಲ್ಲಿರುವುದಲ್ಲ, ಅದು ಎಲ್ಲ ಕಡೆ ಉಂಟು. ನೀನು ಅಂಡಮಾನ್ ನಿಕೋಬಾರಿಗೆ ಹೋದರೂ ಕೂಡ ಒಂದು ಲೋಟ ಕಾಫಿ ಕೊಡ್ತಾರೆ ಅಲ್ಲಿ. ಆದ್ದರಿಂದ ಅದು ಬ್ರೆಜಿಲಲ್ಲೋ ಆ ಕಡೆ ಈ ಕಡೆಯೋ, ಅಂಟಾರ್ಟಿಕಾದಲ್ಲಿ ಹೋದರೂ ಕಾಫಿ ಸಿಗುತ್ತೆ, ಹಿಂಗೆ ಎಲ್ಲ ಕಡೆ ಇದೆ. ಅದಕ್ಕೆ ವಿಷ್ಣು ಅಂತ ಹೆಸರು. ಸರಿ, ಅಲ್ಲಿಗೆ ಹೊಂದಿತು ಅದು. ಶಶಿವರ್ಣ ಹೇಗೆ? ಅದು ಸರಿಯಾಗಿ ಹಾಲು ಹಾಕಿದರೆ ಶಶಿವರ್ಣ, ಇಲ್ಲದೆ ಹೋದರೆ ಅಮಾವಾಸ್ಯೆಯ ಶಶಿವರ್ಣ ಅಂತ. ಹಾಗೆ ಸರಿಯಾಗಿ ಹಾಲು ಹಾಕಿದರೆ ಅದು ಚಂದ್ರನ ಬಣ್ಣ ಇರುತ್ತಲ್ವ, ಅದಕ್ಕೋಸ್ಕರ ಶಶಿವರ್ಣ ಅಂತ ಅದನ್ನು ಕರೆಯೋದು. ಚತುರ್ಭುಜ ಹೇಗೆ? ಅದು ಬೆಳಗ್ಗೆ ಎದ್ದು ಪತ್ನಿ ಭಾರಿ ಪ್ರೀತಿಯಿಂದ ತನ್ನ ಪತಿಗೆ ಟ್ರೇಯಲ್ಲಿಟ್ಟು ಎರಡೂ ಕೈಯಲ್ಲೂ ಭಕ್ತಿಯಿಂದ ತಂದು ಕೊಟ್ಟಾಗ, ಇವನು ತನ್ನ ಪತ್ನಿಯಲ್ಲಿರುವ ಪರಮ ಭಕ್ತಿಯಿಂದ ಎರಡೂ ಕೈಯಲ್ಲೂ ಸ್ವೀಕರಿಸಿದಾಗ ಚತುರ್ಭುಜ ಆಗ್ತದೆ ಅಂತ. ಸರಿ,
ಪ್ರಸನ್ನವದನಂ, ಅದನ್ನು ಇವನ ಕೈಗೆ ಬಂದ ಕೂಡಲೇ ಮುಖದಲ್ಲಿ ಪ್ರಸನ್ನವದನ ಆಗ್ತದೆ. ಆ ಪ್ರಸನ್ನವದನ ಬರಬೇಕಾದ್ರೆ ಬರೀ ಅದನ್ನು ಕುಡಿಬೇಕು ಅಂತಿಲ್ಲ, ಧ್ಯಾಯೇತ್, ಅಂಥದ್ದನ್ನು ಧ್ಯಾನಿಸಿದರೆ ಸಾಕು. ಸರ್ವ ವಿಘ್ನೋಪಶಾಂತಿ, ಮೂಡ್ ಆಫ್ ಆಗಿದ್ರೆ ಎಲ್ಲ ಮೂಡ್ ಬರ್ತದೆ ಅಂತ, ಎಲ್ಲ ಕೆಲಸಗಳಿಗೂ ವಿಘ್ನಗಳು ಪರಿಹಾರ ಆಗ್ತವೆ ಅಂತ ಹೀಗೊಂದು ವ್ಯಾಖ್ಯಾನ ಮಾಡಿದ. ಇದನ್ನು ಜಾಗೃತೆಯಾಗಿ ತಗೊಳ್ಳಿ. ಯಾಕಂದರೆ ಸಂಸ್ಕೃತದ ಯಾವುದೇ ಶ್ಲೋಕಕ್ಕೆ ಏನು ಬೇಕಾದರೂ ಅರ್ಥ ಮಾಡಲಿಕ್ಕೆ ಬರ್ತದೆ ಅನ್ನೋದಕ್ಕೊಂದು ದೃಷ್ಟಾಂತ ನಿಮಗೆ ನಾನು ಕೊಟ್ಟದ್ದು. ಈಗ ನಿಮಗೆ ಅರ್ಥ ಆಗ್ಬೋದು. ಒಂದೇ ಬ್ರಹ್ಮಸೂತ್ರಕ್ಕೆ ಶಂಕರಾಚಾರ್ಯರು ಹಾಗೆ ಅರ್ಥ ಹೇಳಿದರು, ಮಧ್ವಾಚಾರ್ಯರು ಹೀಗೆ ಅರ್ಥ ಹೇಳಿದರು, ರಾಮಾನುಜಾಚಾರ್ಯರು ಬೇರೆ ಅರ್ಥ ಹೇಳಿದರು. ಯಾಕೆ ಹೇಳಿದರು? ಸಂಸ್ಕೃತದಲ್ಲಿ ಇಂಥ ಒಂದು ಸ್ವಾರಸ್ಯ ಇದೆ. ನೀವು ಮನಸ್ಸಿನಲ್ಲಿ ಒಂದು ವಿಷಯವನ್ನು ಇಟ್ಟುಕೊಂಡ್ರೆ, ಆ ವಿಷಯವನ್ನು ಜನಕ್ಕೆ ಹೇಳಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದರೆ, ನಿಮ್ಮ ಮುಂದೆ ಸಂಸ್ಕೃತದ ಸಾಹಿತ್ಯ ಇಟ್ಟರೆ ಆ ಅರ್ಥವನ್ನು ಅದಕ್ಕೆ ಹೊಂದಿಸಲಿಕ್ಕೆ ಆಗ್ತದೆ ಅನ್ನೋ ಒಂದು ಸಂಸ್ಕೃತದ ವಿಶಿಷ್ಟವಾದ ಗುಣ ಇದೆ. ಅದನ್ನು ದುರ್ಗುಣ ಅಂತ ಬೇಕಾದರೂ ಕರೀರಿ, ಅಂತೂ ಸಂಸ್ಕೃತದ ಶಕ್ತಿ ಅಂಥದ್ದು ಇದೆ ಅನ್ನೋದು ಇದರಿಂದ ಅರ್ಥ ಆಗ್ತದೆ. ನಾನು ಈ ಶ್ಲೋಕಕ್ಕೆ ಹೀಗೊಂದು ವ್ಯಾಖ್ಯಾನ ಮಾಡಿದರ ಉದ್ದೇಶ ಏನು? ಇದನ್ನು ನಾಳೆ ನೀವು ನೆನೆಸಿಕೊಳ್ಬೇಕು ಅಂತ ಅರ್ಥ ಅಲ್ಲ. ವಿಷ್ಣು ಅನ್ನುವುದಕ್ಕೆ ಎಲ್ಲೆಡೆ ವ್ಯಾಪಿಸಿದ್ದು ಅನ್ನೋದು ಅತ್ಯಂತ ಪ್ರಸಿದ್ಧವಾದ ಅರ್ಥ ಅನ್ನೋದನ್ನು ತಿಳಿಸುವುದಕ್ಕೆ ನಾನು ಈ ಮಾತನ್ನು ಹೇಳಿದ್ದು. ವಿಷ್ಣು ಅಂದರೆ ಎಲ್ಲೆಡೆ ತುಂಬಿದ್ದು ಅಂತ ಅರ್ಥ. ಸರ್ವವ್ಯಾಪ್ತಿ ಮತ್ ಅದನ್ನು ವಿಷ್ಣು ಅಂತ ಕರೆಯುವುದು. ಆದ್ದರಿಂದ ಶಿವಾಯ ವಿಷ್ಣವೇ ತುಭ್ಯಂ, ನಿನಗೆ ನಮಸ್ಕಾರ, ನೀನು ವಿಷ್ಣು ಅಂದರೆ ನೀನು ತುಂಬಿದವ. ರುದ್ರದೇವನು ಎಲ್ಲೆಡೆ ತುಂಬಿದವ. ರುದ್ರದೇವ ಪ್ರತಿಯೊಬ್ಬನ ಶರೀರದಲ್ಲೂ ಕೂಡ ಮನಸ್ಸಾಗಿ ತುಂಬಿದ್ದಾನೆ. ಪ್ರತಿಯೊಬ್ಬನ ಶರೀರದಲ್ಲೂ ಕೂಡ ಅಹಂಕಾರ ಎಂಬ ತತ್ವದಿಂದ ತುಂಬಿದ್ದಾನೆ. ಅಹಂಕಾರಾತ್ಮಕೋ ರುದ್ರ ದ್ರೌಣಿರಿತ್ಯಭಿಧೀಯತೆ. ಆ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿ ಪ್ರತಿಯೊಬ್ಬರಲ್ಲೂ ಅಹಂ ಅನ್ನುವ ಭಾವವನ್ನು ಹುಟ್ಟಿಸತಕ್ಕಂತಹ ಶಕ್ತಿಯೇ ರುದ್ರದೇವನಿದ್ದಾನೆ. ಅಂದರೆ ರುದ್ರ ಅನ್ನುವ ತತ್ವ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಆ ರುದ್ರ ತತ್ವ ಸರ್ವಭೂತ ಹೃದಯ, ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ತುಂಬಿರತಕ್ಕಂಥ ಶಕ್ತಿ. ಆದ್ದರಿಂದ ಶಿವಾಯ ವಿಷ್ಣವೇ ತುಭ್ಯಂ, ಶಿವರೂಪಾಯ ವಿಷ್ಣವೇ, ಶಿವರೂಪನಾದ ವಿಷ್ಣು ನೀನು, ವಿಷ್ಣು ರೂಪನಾದ ಶಿವ ನೀನು. ಇದನ್ನು ಇನ್ನೊಂದು ಹಂತದಲ್ಲಿ ವ್ಯಾಖ್ಯಾನಕಾರರು ವ್ಯಾಖ್ಯಾನಿಸಿದ್ದಾರೆ. ರುದ್ರ ಅನ್ನುವ ತತ್ವ ವಿಷ್ಣು ಅನ್ನುವ ತತ್ವವನ್ನು ಬಿಟ್ಟಿರುವುದಿಲ್ಲ, ವಿಷ್ಣು ಅನ್ನುವ ತತ್ವ ರುದ್ರ ಅನ್ನುವ ತತ್ವವನ್ನು ಬಿಟ್ಟಿರುವುದಿಲ್ಲ. ಅದು ಒಟ್ಟಿಗಿರತಕ್ಕಂಥದ್ದು. ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋವಲ್ಲಭಂ ಅಂತ ನಾರಾಯಣ ಪಂಡಿತರು ಶಿವಸ್ತುತಿಯಲ್ಲಿ ಕೊಂಡಾಡ್ತಾರೆ. ಹಾಲಿನಲ್ಲಿ ತುಪ್ಪ ತುಂಬಿರ್ತದೆ. ಹಾಲು ಮೊಸರಾದಾಗಲೂ ಅದರಲ್ಲಿ ತುಪ್ಪ ಇರ್ತದೆ. ಮೊಸರಾಗುವುದಕ್ಕಿಂತ ಮುಂಚೆ ಹಾಲು ಹಾಲಾಗಿರುವಾಗಲೂ ಕೆನೆಯ ರೂಪದಲ್ಲಿ ಅದರ ತುಪ್ಪ ಅನ್ನೋದು ಇಡೀ ಹಾಲಿನಲ್ಲಿ ತುಂಬಿರ್ತದೆ. ಹಾಲಿನಲ್ಲಿ ತುಪ್ಪ ಇದ್ದರೂ ಕೂಡ ತುಪ್ಪ ನಮಗೆ ಗೋಚರಿಸುವುದಿಲ್ಲ. ಹೇಗೋ ಹಾಗೆ ಭಗವಂತನಲ್ಲಿ ರುದ್ರನಿದ್ದಾನೆ, ರುದ್ರನಲ್ಲಿ ಭಗವಂತನಿದ್ದಾನೆ. ಅದು ಒಟ್ಟಿಗಿರತಕ್ಕಂತಹ ತತ್ವ. ಇಲ್ಲದೆ ಹೋದರೆ ಎರಡೂ ಕೂಡ ವ್ಯಾಪ್ತವಾಗುವುದು ಹೇಗೆ? ಅದೂ ತುಂಬಿದೆ, ಇದೂ ತುಂಬಿದೆ. ಇಲ್ಲಿ 2 ಲೈಟ್ ಇದೆ. 2 ಲೈಟಿನ ಬೆಳಕು, ಈಗ ನಾನು ಎದುರುಗಡೆ ಕುಳಿತಂತಹ ಉಪನ್ಯಾಸಕರು ನಿಮಗೆಲ್ಲ ಕಾಣಿಸ್ತಾ ಇದ್ದಾರೆ. ಅದು ಈ ಕಡೆಯ ಬೆಳಕಿನಿಂದಲೋ ಈ ಕಡೆಯ ಬೆಳಕಿನಿಂದಲೋ ಅಂತ ಕೇಳಿದರೆ ಏನು ಉತ್ತರ ಹೇಳಬೇಕಾಗುತ್ತೆ ನೀವು? ಆ ಬೆಳಕು ಎಷ್ಟು ಇವರ ಮೇಲೆ ಬಿದ್ದಿದೆಯೋ ಈ ಬೆಳಕು ಅಷ್ಟೇ ಬಿದ್ದಿದೆ. ಅಲ್ಲ, ಆ ಬೆಳಕು ಬಿದ್ದರೆ ಈ ಬೆಳಕಿಗೆ ಜಾಗ ಎಲ್ಲಿ ಅಂತ ಕೇಳಿದರೆ ಏನು ಉತ್ತರ ಕೊಡ್ತೇವೆ? ಬೆಳಕು ಅನ್ನುವುದು ಅಪ್ರತಿಘ. ಅಪ್ರತಿಘ ಅಂದರೆ ಏನು? ಅದು ಎಷ್ಟು ಇದ್ದರೂ ಒಟ್ಟಿಗಿರ್ತದೆ ಅಂತ ಅರ್ಥ. ಒಂದು ಪ್ರಕೋಷ್ಠ, ಒಂದು ಕೋಣೆ, ಆ ಕೋಣೆಯಲ್ಲಿ ಒಂದು ಬೆಳಕು ಉರಿಸಿದ್ದೇವೆ, ಒಂದು ದೀಪ ಉರಿಸಿದ್ದೇವೆ, ಇಡೀ ಕೋಣೆ ತುಂಬಿದೆ. ಮತ್ತೊಂದು ಬೆಳಕು ಉರಿಸಿದ್ದೇವೆ, ಇಡೀ ಕೋಣೆ ತುಂಬಿತು. 1000 ದೀಪಗಳನ್ನು ಅಲ್ಲಿ ಉಳಿಸಿದರೆ 1000 ದೀಪವು ಇಡೀ ಕೋಣೆಯನ್ನು ತುಂಬುತ್ತೆ. ಯಾವ ದೀಪದ ಬೆಳಕು ಇನ್ನೊಂದು ದೀಪದ ಬೆಳಕನ್ನು ನಾನು ಇದ್ದಲ್ಲಿ ಬರಬೇಡ ಅಂತ ಹೇಳುವುದಿಲ್ಲ. ಇಂಥದ್ದನ್ನು ಅಪ್ರತಿಘಗಳು ಅಂತ ಕರಿತೇವೆ. ಎಲ್ಲೆಡೆ ಆಕಾಶ ತುಂಬಿದೆ, ಎಲ್ಲೆಡೆ ವಾಯು ತುಂಬಿದೆ, ಎಲ್ಲೆಡೆ ದೇವರು ತುಂಬಿದ್ದಾರೆ, ಎಲ್ಲೆಡೆ ರುದ್ರ ತುಂಬಿದ್ದಾನೆ, ಎಲ್ಲೆಡೆ ವಿಷ್ಣು ತುಂಬಿದ್ದಾನೆ. ಎಲ್ಲವೂ ತುಂಬಿದೆ ಅಂತಾದರೆ ಜಾಗ ಹೇಗೆ ಸಿಕ್ಕಿತು? ಅದು ತುಂಬಿರುವಾಗ ಇದು ತುಂಬುವುದು ಹೇಗೆ? ಒಂದು ಕೋಣೆ ಪೂರ್ತಿ ಒಂದು ಆನೆಯನ್ನು ಹಾಕಿದರೆ ಇನ್ನೊಂದು ಆನೆಯನ್ನು ತುಂಬಿಸ್ಲಿಕ್ಕಾಗುತ್ತೋ? ಆನೆ ಅನ್ನುವುದು ಪ್ರತಿಘ, ಇನ್ನೊಂದಕ್ಕೆ ಜಾಗ ಕೊಡದೇ ಇರತಕ್ಕಂಥದ್ದು. ಆದರೆ ಬೆಳಕು ಅನ್ನುವುದು ಹೇಗೆ ಅಪ್ರತಿಘವೋ ಹಾಗೆ ಜ್ಯೋತಿಸ್ವರೂಪಿಗಳಾದಂತಹ ರುದ್ರ ಮತ್ತು ವಿಷ್ಣು ಅದು ಅಪ್ರತಿಘ. ಎರಡೂ ಎಲ್ಲೆಡೆ ತುಂಬಿರುತ್ತದೆ. ಎರಡೂ ತುಂಬಿರತಕ್ಕಂಥದ್ದು. ಆದ್ದರಿಂದ ಶಿವಾಯ ವಿಷ್ಣು ರೂಪಾಯ ಅನ್ನುವ ಮಾತನ್ನು ಇಲ್ಲಿ ಅರ್ಜುನ ಹೇಳಿದ. ಇನ್ನೊಂದು ಮುಖ್ಯ ವಿಷಯ ಅದರಲ್ಲಿದೆ. ಅರ್ಜುನನಿಗೆ ಧರ್ಮರಾಜ ತಾನು ಪ್ರತಿಸ್ಮೃತಿ ಅನ್ನುವ ಮಂತ್ರವನ್ನು ಉಪದೇಶಿಸಬೇಕಾದರೆ ಮಂತ್ರೋಪದೇಶ ಕೊಡುವವನಿಗೆ ಒಂದು ಜವಾಬ್ದಾರಿ ಇದೆ. ಬರೀ ಮಂತ್ರವನ್ನು ಇವ ಹೇಳುವುದು, ಅವನು ಹಾಗೆ ಅದನ್ನು ಪ್ರತ್ಯುಚ್ಚಾರಣೆ ಮಾಡುವುದು ಇಷ್ಟಕ್ಕೆ ಮುಗಿಯುವುದಿಲ್ಲ. ಆ ಮಂತ್ರವನ್ನು ಹೇಳುವಾಗ ಏನನ್ನು ಧ್ಯಾನಿಸಬೇಕು ಅನ್ನುವುದನ್ನು ಕೂಡ ಮಂತ್ರೋಪದೇಶ ಕೊಡುವವ ಹೇಳಬೇಕಾಗ್ತದೆ. ಅದಕ್ಕೆ ಧ್ಯಾನ ಅಂತ ಹೆಸರು. ಯಾವುದೇ ಒಂದು ಮಂತ್ರ ಉಪದೇಶ ಮಾಡಬೇಕಾದ್ರೆ ಧ್ಯಾನವನ್ನು ಉಪದೇಶ ಮಾಡಿಯೇ
ಆಮೇಲೆ ಮಂತ್ರವನ್ನು ಉಪದೇಶಿಸಬೇಕು. ಒಬ್ಬ ವಿಪ್ರನಿಗೆ ಗಾಯತ್ರಿ ಮಂತ್ರವನ್ನು ಅಪ್ಪ ಉಪದೇಶಿಸುವಾಗ ಅದು ಅಪ್ಪನೇ ಉಪದೇಶಿಸಬೇಕು ಅಂತ. ಪಿತೈವೋಪನಯೇತ್ ಪುತ್ರಂ ತದಭಾವೇ ಪಿತುಪಿತ ಅಂತ ಅವನೇ ಉಪದೇಶಿಸಬೇಕು. ಉಪದೇಶಿಸುವಾಗ ಅವ ಬರೀ ಗಾಯತ್ರಿ ಮಂತ್ರವನ್ನು ಮಗನಿಗೆ ಹೇಳಿಕೊಡುವುದಲ್ಲ. ಮೊದಲು ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಅಂತ ಹೇಳಿ, ಸೂರ್ಯಮಂಡಲದ ಮಧ್ಯದಲ್ಲಿ ಭಗವಂತ ತಾನು ಎರಡೂ ಕೈಗಳನ್ನು ತೊಡೆಯ ಮೇಲೆ ಕುಳಿತುಕೊಂಡು ಧ್ಯಾನಕ್ಕೆ ಕೂತುಕೊಳ್ಳುವ ಭಂಗಿಯಲ್ಲಿ ಕುಳಿತಿದ್ದಾನಪ್ಪ, ಆತ ಧೃತ ಶಂಖಚಕ್ರನಾಗಿದ್ದಾನೆ. ಅಂತಹ ನಾರಾಯಣನನ್ನು ಧ್ಯಾನಿಸಿಕೊಂಡು ಈ ಮಂತ್ರವನ್ನು ಹೇಳು. ಆ ಮಂತ್ರವನ್ನು ಉಪದೇಶಿಸುವವ ಧ್ಯಾನವನ್ನು ಹೇಳದೆ ಉಪದೇಶಿಸುವ ಹಾಗಿಲ್ಲ ಅಂತ ಶಾಸ್ತ್ರದಲ್ಲಿ ಆದೇಶ ಇದೆ. ಇಲ್ಲಿ ಧರ್ಮರಾಜನಿಗೆ ವ್ಯಾಸರು ಉಪದೇಶಿಸುವಾಗ, ಧರ್ಮಜ ಅರ್ಜುನನಿಗೆ ಉಪದೇಶಿಸುವಾಗ, ಪ್ರತಿಸ್ಮೃತಿ ಮಂತ್ರವನ್ನು ಅರ್ಜುನನಿಗೆ ಕೊಡುವಾಗ ಧ್ಯಾನವನ್ನು ಉಪದೇಶಿಸಿದ್ದಾನೆ. ಆ ಧ್ಯಾನ ಹೇಗಿದೆ? ನೀನು ಜಟಾಜೂಟಧಾರಿಯಾದ ವ್ಯೋಮಕೇಶನನ್ನು ಚಿಂತನೆ ಮಾಡು. ಆ ವ್ಯೋಮಕೇಶ ತಾನು ಚಂದ್ರಶೇಖರನಾಗಿದ್ದಾನೆ, ಗಂಗಾಧರನಾಗಿದ್ದಾನೆ. ಶೇಖರದಲ್ಲಿ ಚಂದ್ರನನ್ನಿಟ್ಟುಕೊಂಡು ಗಂಗಾ ಜಟಾಜೂಟನಾದಂತಹ ಆ ರುದ್ರದೇವನ ಒಳಗೆ ಈ ಲೋಕವನ್ನೆಲ್ಲ ಅಮೃತ ದೃಷ್ಟಿಯಿಂದ ನೋಡಿ ರಕ್ಷಣೆ ಮಾಡ್ತಾ ಇರತಕ್ಕಂತಹ ಶಿವ ಅನ್ನುವ ಭಗವಂತನ ರೂಪವನ್ನು ಯೋಚನೆ ಮಾಡು ಅಂತ ಅರ್ಜುನ ಉಪದೇಶಿಸಿದ್ದ. ಅಂದರೆ ರುದ್ರನ ಒಳಗೊಂದು ಭಗವಂತನ ಶಿವ ಅನ್ನುವ ರೂಪ. ದೇವರಿಗೆ ನಾರಾಯಣನಿಗೆ ಒಂದು ಶಿವ ಅನ್ನುವ ರೂಪ ಇದೆ. ಸರ್ವ ಶಿವಸ್ಥಾಣು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಆ ರೂಪವನ್ನು ಶಿವ ಅಂತಲೇ ಕರೆದಿದ್ದಾರೆ. ಪರಮ ಮಂಗಳಕರವಾದಂತಹ ರೂಪ. ಶಿವ ತಾನು ಜಟಾಜೂಟಧಾರಿಯಾಗಿದ್ದುಕೊಂಡು ರಕ್ತ ಚರ್ಮಾಂಬರನಾಗಿದ್ದುಕೊಂಡು ಮೈಯಲ್ಲಿ ಭಸ್ಮಧಾರಣೆಯನ್ನು ಮಾಡಿಕೊಂಡರೂ, ಕೈಯಲ್ಲಿ ಕಪಾಲವನ್ನು ಧಾರಣೆ ಮಾಡಿಕೊಂಡು ನಿಂತಿದ್ದರೂ ಕೂಡ ನಿಟಿಲ ನೇತ್ರನಾದಂತಹ ಶಿವ, ಪರಮ ಶಿವ ಅಥವಾ ಸದಾಶಿವ ಅಂತ ಕರೆಸಿಕೊಳ್ಳುವಲ್ಲಿ ಕಾರಣವಾಗತಕ್ಕಂತಹ ಆತನ ಹೃದಯ ಸಂಸ್ಥಿತವಾದಂತಹ ಭಗವಂತನ ಒಂದು ಶಿವ ಅನ್ನುವ ರೂಪ. ಆ ಭಗವಂತನ ಶಿವರೂಪಿ ಶಿವೇ ಸ್ಥಿತಃ ಅಂತ ಹೇಳಿದಂತಹ ಭಗವಂತನ ಶಿವರೂಪವನ್ನೇ ಇಲ್ಲಿ ವಿಷ್ಣು ಅಂತ ಉಲ್ಲೇಖ ಮಾಡೋದು. ರುದ್ರನ ಒಳಗೊಂದು ಭಗವಂತನ ಶಿವರೂಪ. ಈ ಶಿವರೂಪವನ್ನು ವಿಷ್ಣು ಅನ್ನುವ ಶಬ್ದದಿಂದ ಉಲ್ಲೇಖ ಮಾಡಿ ಶಿವರೂಪಾಯ ವಿಷ್ಣವೇ, ಶಿವನನ್ನು ರೂಪಿಸಿರತಕ್ಕಂತಹ, ಶಿವನ ಒಳಗೆ ಕುಳಿತಂತಹ ಆ ವಿಷ್ಣುವಿಗೆ ನಮಸ್ಕಾರ ಅಂತ ಒಂದು ದೇವತೆಯಲ್ಲಿ ಅಂತರ್ಯಾಮಿಯಾದ ಮತ್ತೊಂದು ಸ್ವರೂಪವನ್ನು ಕಾಣುವ ದೃಷ್ಟಿಯಿಂದ ಈತ ವಿಶಿಷ್ಟವಾದ ಕ್ರಮದಲ್ಲಿ ರುದ್ರನನ್ನು ಸ್ತೋತ್ರ ಮಾಡಿದ. ರುದ್ರ ಸಂತುಷ್ಟನಾಗಿ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ಆ ಸರೋವರದಲ್ಲಿ ಸ್ನಾನ ಮಾಡು. ನನ್ನ ಮುಂದೆ ಕುಳಿತು ನೀನು ಯಾವ ಮಂತ್ರವನ್ನು ಇಷ್ಟು ಹೊತ್ತು ಧ್ಯಾನ ಮಾಡಿದೆಯೋ ಅದನ್ನು ಮತ್ತೊಮ್ಮೆ ಧ್ಯಾನ ಮಾಡು, ಮತ್ತೊಮ್ಮೆ ಮಂತ್ರವನ್ನು ಜಪಿಸಿ ಅದರಿಂದ ನಿನಗೆ ಹೊಳೆಯುವ ಅರ್ಥವನ್ನು ನನ್ನ ಮುಂದೆ ಹೇಳು. ಹಾಗೆ ಕುಳಿತ ನಿನಗೆ ನಾನೊಂದು ಮಂತ್ರವನ್ನು ಉಪದೇಶಿಸ್ತೇನೆ. ಅಸಾಧಾರಣವಾದಂತಹ ಮಂತ್ರ. ಅದಕ್ಕೆ ಬ್ರಹ್ಮಶಿರಸ್ಸು ಅಂತ ಹೆಸರು. ಆ ಬ್ರಹ್ಮಶಿರಸ್ಸು ಅನ್ನುವ ಮಂತ್ರದಲ್ಲಿ ಪ್ರತಿಪಾದ್ಯವಾಗಿರತಕ್ಕಂಥದ್ದು ಭಗವಂತನ ನಾರಾಯಣ ಅನ್ನುವ 3 ಕಣ್ಣಿನ ರೂಪ. ಆ ನಾರಾಯಣ ಅನ್ನುವ ಸುದರ್ಶನ ರೂಪ ಅದರಿಂದ ಪ್ರತಿಪಾದ್ಯವಾಗ್ತದೆ. ತ್ರಕ್ಷಂ ಪ್ರದೀಪ್ತಾಂಬರಂ ಅಗ್ರ್ಯಂ, ಅದು ಸಾಮಾನ್ಯ ಸುದರ್ಶನ ರೂಪ ಅಲ್ಲ, ಅದು ತ್ರಕ್ಷ. ಅದಕ್ಕೆ 3 ಕಣ್ಣು, ಪ್ರಪಂಚವನ್ನೇ ಲಯಗೊಳಿಸತಕ್ಕಂತಹ ಶಕ್ತಿ. ಪ್ರದೀಪ್ತಾಂಬರಂ, ಅದು ನಿನ್ನ ಕಣ್ಣ ಮುಂದೆ ಬೆಳಗಿತು ಅಂತಾದರೆ ಇಡೀ ಆಕಾಶವೇ 12 ಸೂರ್ಯ ಶಕ್ತಿ ಏಕಕಾಲದಲ್ಲಿ ಆವಿರ್ಭವಿಸಿದರೆ ಹೇಗೆ ಬೆಳಗುತ್ತೋ, ಅಥವಾ ಸಹಸ್ರ ಕೋಟಿ ಸಮಪ್ರಭ, ಸೂರ್ಯಕೋಟಿ ಸಮಪ್ರಭೆ ಅನ್ನೋದು ಅಲ್ಲೆಲ್ಲ ಬೆಳಗಿ ಬಿಡ್ತದೆ. ಮಧ್ಯಾಹ್ನ ಸೂರ್ಯ ಪ್ರತಿಮ ಪ್ರಕಾಶಂ, ಉರಿಯುವ ಸೂರ್ಯನಿಗೆ ಸದೃಶವಾದಂತಹ ಶಕ್ತಿ ಅದು. ಅಂಥದ್ದೊಂದು ಕಾಲಸ್ವರೂಪವಾದ ವಿಷ್ಣುವಿಗೆ ಸಂಬಂಧಪಟ್ಟ ಬ್ರಹ್ಮಶಿರಸ್ಸು ಅನ್ನುವ ಮಂತ್ರದ ಉಪದೇಶ ಕೊಡ್ತೇನೆ. ಆ ಮಂತ್ರವನ್ನು ಪಡ್ಕೋ. ಅದರಿಂದ ಲಭ್ಯವಾಗುವಂತಹ ಅಸ್ತ್ರವನ್ನು ನೀನು ಎಲ್ಲಿ ಬೇಕಾದರೂ ಪ್ರಯೋಗಿಸಬಹುದು. ಅದಕ್ಕೆ ಪ್ರತಿಯಾದ ಮತ್ತೊಂದು ಅಸ್ತ್ರ ಇಲ್ಲ. ಪಶುಪತಿ ಎನಿಸಿದ ನಾನು ಕೊಡುವ ಈ ಬ್ರಹ್ಮಶಿರಸ್ಸಿಗೆ ಪಾಶುಪತ ಅಂತ ಹೆಸರು ಅಂತ ಒಂದು ಮಂತ್ರವನ್ನು ಸ್ನಾನ ಮಾಡಿ ಬಂದಂತಹ ಅರ್ಜುನನಿಗೆ ರುದ್ರದೇವ ಉಪದೇಶಿಸಿ ಹೇಳಿದ, ಇದು ಪಶುಪತಿ ಎನಿಸಿದ ನಾನು ಕೊಟ್ಟ ಅಸ್ತ್ರ, ಆದ್ದರಿಂದ ಇದು ಪಾಶುಪತಾಸ್ತ್ರ. ಇದರಿಂದ ಪ್ರತಿಪಾದ್ಯವಾದದ್ದು ಬ್ರಹ್ಮಶಿರಸ್ಸು, ಅರ್ಥಾತ್ ಭಗವಂತ. ಅವನನ್ನು ಪ್ರತಿಪಾದಿಸುವ ಪರಮವೈಷ್ಣವಾಸ್ತ್ರ ಇದು. ಇದನ್ನು ಬಳಸುವುದಕ್ಕೆ ನಿನಗೆ ಬಿಲ್ಲು ಬೇಕು ಅಂತ ನಿಯಮ ಇಲ್ಲ. ನೀನು ಬಿಲ್ಲಿನ ಮೂಲಕ ಪಾಶುಪತ ಈ ಬ್ರಹ್ಮಶಿರಸ್ಸನ್ನು ಪ್ರಯೋಗ ಮಾಡಬಹುದು. ಅಥವಾ ಕೇವಲ ವಾಚ, ಬಾಯಿಯಲ್ಲಿ ನೀನು ಯೋಚನೆ ಮಾಡಿ ಇನ್ನೊಬ್ಬನ ಮೇಲೆ ಪ್ರಯೋಗಿಸಿದರೆ ಸಾಕು, ಇದು ತನ್ನ ಕೆಲಸವನ್ನು ಮುಗಿಸಿಕೊಂಡು ಬರ್ತದೆ. ಅಥವಾ ತೃಣೇನ, ಕೈಯಲ್ಲಿ ಒಂದು ದರ್ಬೆಯ ಹುಲ್ಲನ್ನೋ ಅಥವಾ ಸಾಮಾನ್ಯ ಹುಲ್ಲನ್ನೋ ಕೈಯಲ್ಲಿ ಹಿಡಿದು ಅದಕ್ಕೆ ಈ ಮಂತ್ರವನ್ನು ಅಭಿಮಂತ್ರಿಸಿ ಬೇಕಾದರೂ ನೀನು ಬಿಡ್ಬೋದು. ಈ ಶಸ್ತ್ರ ಅನ್ನುವುದು ಎದುರುಗಡೆ ಇದ್ದವನಿಗೆ ನೇರವಾಗಿ ಬಿಡಬೇಕು ಅಂತಿಲ್ಲ. ಎದುರುಗಡೆ ಹಿಡ್ಕೊಂಡು ಹಿಂದೆ ಇದ್ದವನಂತ ತಲೆ ತಾರಿಸಿ ಆ ತಲೆಯನ್ನು ಹಾರಿಸಿ ಇನ್ನೆಲ್ಲೋ ಬೀಳಿಸಿ ಅಲ್ಲಿಂದ ಮತ್ತೆ ಚೆಂಡಾಟವಾಡಿ ಸಮುದ್ರದಲ್ಲಿ ಬೀಳಿಸಬೇಕು ಅಂತಾದರೆ ನೀನು ಹೇಳಿದ ಹಾಗೆ ಈ ಶಸ್ತ್ರ ಕೆಲಸ ಮಾಡಿ ಬರ್ತದೆ. ಅಂತಹ ಅದ್ಭುತವಾದ ಶಸ್ತ್ರ. ಮುಂದಕ್ಕೆ ಜಯದ್ರಥನ ತಲೆ ತೆಗೆಯುವುದಕ್ಕೆ ಈ ಅಸ್ತ್ರವನ್ನು ಕುರುಕ್ಷೇತ್ರದಲ್ಲಿ ಉಪಯೋಗಿಸ್ತಾನೆ ಅರ್ಜುನ.
ಭಗವಂತ ಕೃಷ್ಣನ ಆದೇಶದ ಮೇರೆಗೆ. ಯಾಕಂದರೆ ಜಯದ್ರಥ ಅದು 100 ಜನ ಕೌರವರಿಗೆ ಒಬ್ಬಳಿದ್ದಂತಹ ತಂಗಿ ದುಶ್ಶಲೆಯ ಗಂಡ, ಅಂದರೆ ಕೌರವರ ಭಾವ. ಆತನ ಒಂದು ವರ ಏನಿತ್ತು, ಅವನ ಅಪ್ಪನೇ ಕೊಟ್ಟಂತಹ ವರದ ಪ್ರಕಾರ ಅವನ ತಲೆಯನ್ನು ಕೆಳಕ್ಕೆ ಬೀಳಿಸಿದವನ ತಲೆ 1000 ಹೋಳಾಗಲಿ ಅಂತ ವರ ಇತ್ತು. ಅರ್ಥಾತ್ ಜಯದ್ರಥನ ತಲೆ ತೆಗೆದವನ ತಲೆ ಹೋಳಾಗುವಂತಹ ಪ್ರಸಂಗ ಇತ್ತು. ಆವಾಗ ಶ್ರೀಕೃಷ್ಣನ ನಿರ್ದೇಶನವನ್ನು ಅನುಸರಿಸಿ ಈ ಅರ್ಜುನ ತಾನು ಪಾಶುಪತಾಸ್ತ್ರವನ್ನು ಪ್ರಯೋಗಿಸಿ ಅವನ ತಲೆಯನ್ನು ಕತ್ತರಿಸಿದ ತಲೆಯನ್ನು ಈ ಜಯದ್ರಥನ ಅಪ್ಪನಾದಂತಹ ವ್ಯಕ್ತಿ ನದಿಯ ತೀರದಲ್ಲಿ ಸಂಧ್ಯಾವಂದನೆ ಮಾಡ್ತಾ ಇರುವಾಗ ಅವನ ಕೈಯಲ್ಲೆತ್ತಿದ ನೀರಿನ ಮೇಲೆ ಈ ತಲೆ ಬೀಳುವ ಹಾಗೆ ಮಾಡಿ, ಕೈಯಲ್ಲಿದ್ದೇನು ತಲೆ ಬಿತ್ತು ಅಂತ ಅವ ಕೆಳಗೆ ಹಾಕಿದಾಗ ಅವನ ತಲೆ ಹೋಳಾಗುವ ಹಾಗೆ ಮಾಡಿದ್ದ. ಅಂದರೆ ಈ ಮಗನ ತಲೆ ಬೀಳಿಸಿದರೆ ತಲೆ ಹೋಗಲಿ ಅಂತ ಶಾಪ ಕೊಟ್ಟಿರ್ತಕ್ಕಂಥ ಅಪ್ಪನೇ ಆ ವರಗೊಟ್ಟಿದ್ದಂತಹ ಅಪ್ಪನ ತಲೆ ಹೋಳಾಗುವ ಹಾಗೆ ಮಾಡಿದ್ದು ಈ ಪಾಶುಪತಾಸ್ತ್ರದ ಬಲ. ಅಂತಹ ಪಾಶುಪತವನ್ನು ಈ ಪಶುಪತಿ ಅರ್ಜುನನಿಗೆ ಉಪದೇಶಿಸಿದ. ಪಾಶುಪತಾಸ್ತ್ರದ ಲಾಭವಾಯಿತು. ಅರ್ಜುನ ತಾನು ತುಂಬಿದ ಬಾಷ್ಪಗಳಿಂದ, ಆನಂದ ಬಾಷ್ಪಗಳಿಂದ, ತನ್ನ ಶರೀರದಲ್ಲಿ ತುಂಬಿದಂತಹ ಪಾಶುಪತದ ಬ್ರಹ್ಮಶಿರಸ್ಸಿನ ಶಕ್ತಿಯಿಂದ ತುಂಬಿದವನಾಗಿ ತನ್ನ ಒಳಗೆ ತುಂಬಿದ ಆನಂದವನ್ನಷ್ಟನ್ನೂ ತನ್ನ ಕಣ್ಣಿನಿಂದ, ತುಟಿಯಿಂದ, ನಡುಗತಕ್ಕಂತಹ ತುಟಿಯಿಂದ, ತನ್ನ ಕಿವಿಯಿಂದ ವ್ಯಕ್ತಗೊಳಿಸ್ತಾ ರುದ್ರ ಪಾರ್ವತಿಯರ ಪಾದಕ್ಕೆ ಬಿದ್ದು ಏಳುವಾಗ ಅವರಿಬ್ಬರು ಅಂತರ್ಧಾನರಾಗಿ ಹೋಗಿದ್ದರು. ತನ್ನ ಒಳಗೆ ಕಂಡಿದ್ದ, ಕೊನೆಗೆ ಎದುರಿಗೇ ಕಂಡಿದ್ದಂತಹ ಶಿವಪಾರ್ವತಿಯರ ಆ ಸುಂದರವಾದ, ಪರಮ ಮಂಗಳವಾದ, ಪರಮ ಶಿವ ಸಂಪನ್ನವಾದ ಸ್ವರೂಪವನ್ನು ಆಲೋಚನೆ ಮಾಡ್ತಾ ಈ ಅರ್ಜುನ ಇಂದ್ರಕೀಲಕದಲ್ಲೇ ಒಂದಷ್ಟು ಹೊತ್ತು ಕಣ್ಣು ಮುಚ್ಚಿಕೊಂಡು ಕೂತ. ಆ ಹಿಂದಿನ ಸುಖದ ಅನುಭವದಲ್ಲಿ ಕೂತ. ಅಷ್ಟು ಹೊತ್ತಿಗೆ ಬೆನ್ನು ಅಲುಗಿಸಿ ಇಬ್ಬರು ಎಬ್ಬಿಸಿದರು. ಯಾರು ಎಬ್ಬಿಸಿದ್ದು ಅಂತ ನೋಡ್ತಾನೆ. ಎಡಭಾಗದಲ್ಲಿದ್ದವ ಯಮ, ಬಲಭಾಗದಲ್ಲಿದ್ದವ ಕುಬೇರ. ಯಾರು ಇಬ್ಬರು ದಿಕ್ಪಾಲಕರು ಇಬ್ಬರು ಬಂದು ಎಬ್ಬಿಸಿದ್ದಾರೆ. ಅವರನ್ನು ನಮಸ್ಕಾರ ಮಾಡಿ ಎದ್ದಾಗ ಹಿಂಭಾಗದಲ್ಲಿ ನೋಡಿದರೆ ವರುಣ ಇದ್ದಾನೆ. ಪಶ್ಚಿಮ ದಿಕ್ಕಿನ ಅಧಿಪತಿಯಾದ ವರುಣ, ದಕ್ಷಿಣ ದಿಕ್ಕಿಗೆ ಅಧಿಪತಿಯಾದಂತಹ ಯಮ, ಜೊತೆಗೆ ಉತ್ತರಕ್ಕೆ ಅಧಿಪತಿಯಾದ ಕುಬೇರ, ಇಷ್ಟೂ ಜನ ಇವನ ಮುಂದೆ ನಿಂತಿದ್ದಾರೆ. ನಿಂತು ಇವನ ಮೈ ಮುಟ್ಟುತ್ತಾ ಇದ್ದಾರೆ. ಅವನನ್ನು ನಾನಾ ರೀತಿಯಿಂದ ಸೇಳೆ ಮಾಡುವುದು ಅಂತುಂಟಲ್ಲ. ಪುಟ್ಟ ಮಕ್ಕಳು ಸಿಕ್ಕಿದಾಗ ಮಕ್ಕಳನ್ನೇನೋ ಖುಷಿಗೊಳಿಸುವುದು, ಅವುಗಳನ್ನು ಎತ್ತುವುದು, ಅದರ ಕೆನ್ನೆಯನ್ನು ಮೇಲಕ್ಕೆ ಹಾಕುವುದು, ಕೆನ್ನೆಯ ಪಕ್ಕದಲ್ಲಿ ಚರ್ಮವನ್ನು ಎಳೆಯುವುದು, ಏನೇನೋ ಮಾಡುವುದಿಲ್ಲ. ಹಾಗೆ ಇವರೆಲ್ಲ ಮಾಡಿದರು ಅಂತ ವ್ಯಾಸರು ವರ್ಣನೆ ಮಾಡಿದ್ದಾರೆ. ಅವರಿಗೆ ಭಾರಿ ಖುಷಿ ಅರ್ಜುನನ ಮೇಲೆ. ಯಾಕೆ ಖುಷಿ? ರುದ್ರದೇವನ ಅನುಗ್ರಹವನ್ನು ಪಡೆದಿದ್ದಾನೆ. ಅಸಾಮಾನ್ಯ ವ್ಯಕ್ತಿ. ಯಮನೂ ಕೂಡ ನಿರಂತರ ರುದ್ರನನ್ನು ಉಪಾಸನೆ ಮಾಡುವವ. ವರುಣನಿಗಂತೂ ರುದ್ರ ಆರಾಧ್ಯ ಮೂರ್ತಿ. ಕುಬೇರನಿಗಂತೂ ರುದ್ರ ಅತ್ಯಂತ ಆಪ್ತ ಗೆಳೆಯ. ಯಾಕಂದರೆ ಇಬ್ಬರೂ ಕೂಡ ಕೈಲಾಸದಲ್ಲೇ ಇರತಕ್ಕಂಥವರು, ಕುಬೇರ ಮತ್ತು ರುದ್ರ. ಅದು ಇಬ್ಬರೂ ಅತ್ಯಂತ ಆಪ್ತರು. ಅಂತಹ ರುದ್ರನನ್ನು ಪ್ರಸನ್ನೀಕರಿಸಿ ಲೋಕಕ್ಕೆ ಕ್ಷೇಮ ಇನ್ನಷ್ಟು ಆಗುವುದಕ್ಕೋಸ್ಕರ ರುದ್ರನ ಪ್ರಸನ್ನತೆಗೆ ಕಾರಣ, ಜೊತೆಗೆ ಆ ರುದ್ರನಿಂದ ಪಾಶುಪತವನ್ನು ಪಡೆದು ದುಷ್ಟ ಸಂಹಾರಕ್ಕೆ ಕಾರಣನಾಗಿ ಇವತ್ತು ಸಶಕ್ತನಾದಂತಹ ಅರ್ಜುನನನ್ನು ಅವರು ತುಂಬ ಆನಂದದಿಂದ ಬೆಸಗೊಂಡಿದ್ದಾರೆ. ಅವರು ಹೇಳ್ತಾರೆ, ನಿನಗೆ ರುದ್ರದೇವ ಅಸ್ತ್ರ ಕೊಟ್ಟಿದ್ದಾನಲ್ಲ, ನಾವು ಒಂದೊಂದು ಅಸ್ತ್ರ ಕೊಡ್ತೇವೆ, ಮುಂದಕ್ಕೆಲ್ಲ ಬೇಕಾಗ್ತದೆ. ಯಾಕಂದರೆ ನಾವು ಕೃಷ್ಣನ ಸೇವೆ ಮಾಡಬೇಕು ವಸ್ತುತಃ ಈ ಭೂಮಿಯಲ್ಲಿ ಬಂದು. ಆದರೆ ದ್ವಾಪರ ಮುಗಿತಾ ಬಂದ ಕಾಲದಲ್ಲಿ ನಾವೆಲ್ಲ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಮ್ಮದು ಇಷ್ಟೇ ಸೇವೆ, ಉಡುಗೊರೆ ಕೊಡ್ತೇವೆ, ನಾವು ಕೊಟ್ಟದ್ದನ್ನು ನೀವು ಅಲ್ಲಿ ಪ್ರಯೋಗ ಮಾಡಿ ಎಲ್ಲಿ ಏನಾಗಬೇಕೋ ಆ ಕೆಲಸ ಮಾಡಲಿಕ್ಕೆ ಆಗ್ತದೆ. ಹೀಗೆ ಅರ್ಜುನನಿಗೆ ಮೊದಲು ಯಮ ಪಾಶಾಸ್ತ್ರವನ್ನು ಉಪದೇಶ ಮಾಡ್ತಾನೆ. ವಸ್ತುತಃ ದಂಡಾಸ್ತ್ರ, ಪಾಶಾಸ್ತ್ರ ಅಂತ ಎರಡಿದೆ. ಅದರಲ್ಲಿ ಯಮ ದಂಡ, ಆ ಬಾಣವನ್ನು ಪ್ರಯೋಗ ಮಾಡಿತು ಅಂತಾದರೆ ಇದ್ದವರದೆಲ್ಲ ತಲೆಗೆ ಏನೋ ದಂಡದ ಪೆಟ್ಟು ಬೀಳುವುದಕ್ಕೆ ಶುರು ಆಗ್ತದೆ. ತಲೆ ತಿರುಗಿ ಬೀಳ್ತಾರೆ ಅಷ್ಟೇ, ಸಾಯಿಸುವುದಿಲ್ಲ. ಯಮದಂಡ, ದಂಡಾಸ್ತ್ರವನ್ನು ಆತ ಉಪದೇಶ ಮಾಡ್ತಾನೆ. ವರುಣನಿಂದ ಪಾಶಾಸ್ತ್ರದ ಉಪದೇಶ ನಡೀತದೆ. ಆ ಪಾಶಾಸ್ತ್ರದ ಮಹತ್ವವನ್ನು ವರುಣ ಹೇಳ್ತಾನೆ. ಈ ಮಂತ್ರವನ್ನು ಹೇಳಿಕೊಂಡು ಒಂದು ಅಸ್ತ್ರವನ್ನು ಪ್ರಯೋಗಿಸಿತು ಅಂತಾದರೆ ಸೇನೆಯ ಮುಂಭಾಗದಲ್ಲಿ ಯಾರ್ಯಾರಿದ್ದಾರೋ ಪ್ರತಿಯೊಬ್ಬರೂ ಕೂಡ ಕಣ್ಣಿಗೆ ಕಾಣದೇ ಇದ್ದಂತಹ ಹಗ್ಗದಿಂದ ಬಂಧಿಸಲ್ಪಡ್ತಾರೆ. ಅವರಿಗೆ ಕೈಕಾಲುಗಳನ್ನು ಅಲುಗಾಡಿಸುವುದಕ್ಕಾಗುವುದಿಲ್ಲ, ಮಾತ್ರ ಅಲ್ಲ ಕಣ್ಣಿನ ರೆಪ್ಪೆಯನ್ನು ಮೇಲೆ ಕೆಳಗೆ ಮಾಡಲಿಕ್ಕಾಗುವುದಿಲ್ಲ. ಅವರು ಕಣ್ಣು ಮುಚ್ಚಿದ್ದಾಗ ಈ ವಾರುಣ ಪಾಶದಿಂದ ಬದ್ಧರಾದರು ಅಂತಾದರೆ ಕಣ್ಣು ತೆರೀಲಿಕ್ಕಾಗುವುದಿಲ್ಲ. ಕಣ್ಣು ತೆರೆದಿದ್ದಾಗ ವಾರುಣ ಪಾಶದ ಪ್ರಯೋಗ ಆಗಿದೆ ಅಂದರೆ ಕಣ್ಣು ಮುಚ್ಚಲಿಕ್ಕಾಗುವುದಿಲ್ಲ. ಶರೀರದ ಪ್ರತಿಯೊಂದು ನರನಾಡಿಗಳು ಕೂಡ ಅಲ್ಲಲ್ಲೇ ಕಟ್ಟಲ್ಪಡತಕ್ಕಂತಹ ನಾಡಿಗಳ ಮೂಲಕ ನಾಡಿಗಳನ್ನು ಕಟ್ಟಿ ಹಾಕತಕ್ಕಂತಹ ವಿಶಿಷ್ಟವಾದಂತಹ ಪಾಶ, ಅದು ವಾರುಣ ಪಾಶ ಅಂತ ಅದಕ್ಕೆ ಹೆಸರು. ಅಂತಹ ಒಂದು ಪಾಶಾಸ್ತ್ರವನ್ನು ವರುಣ ಕೊಟ್ಟ. ಇದು ಕೂಡ ಕುರುಕ್ಷೇತ್ರದಲ್ಲಿ ಪ್ರಯೋಗ ಆದದ್ದನ್ನು ನಾವು ಕುರುಕ್ಷೇತ್ರದ ಯುದ್ಧದಲ್ಲಿ ಕಾಣ್ತೇವೆ. ಈ ಕಡೆಯಿಂದ ಕುಬೇರ ಅಂತರ್ಧಾನಾಸ್ತ್ರವನ್ನು ಉಪದೇಶ ಮಾಡಿದ.
ಇದು ಒಂದು ಥರದ ಸಂಮೋಹನಾಸ್ತ್ರ. ಅಂದರೆ ಈ ಅಸ್ತ್ರವನ್ನು ಪ್ರಯೋಗ ಮಾಡಿದರೆ ಯಾರು ಪ್ರಯೋಗ ಮಾಡ್ತಾ ಇದ್ದಾರೆ ಅವರು ಕಾಣಿಸುವುದಿಲ್ಲ. ಮತ್ತು ಇದೇ ಅಂತರ್ಧಾನಾಸ್ತ್ರ ಇನ್ನೊಂದು ಥರದಲ್ಲಿ ಅದನ್ನು ಮಂತ್ರೋಚ್ಚಾರಣೆ ಮಾಡಿ ಪ್ರಯೋಗಿಸಿದರೆ ತನಗೆ ಪ್ರಯೋಗ ಮಾಡ್ತಾ ಇರುವವ ಪಕ್ಕದಲ್ಲೇ ಇದ್ದಾನೆ ಅಂತ ಕಾಣಿಸಲಿಕ್ಕೆ ಶುರು ಆಗ್ತದೆ. ಇದರ ಪರಿಣಾಮ ಏನು ಅಂತೇಳಿದರೆ, ಪಕ್ಕದಲ್ಲಿದ್ದವನನ್ನು ಇವ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಆ ಹೊಡಿತಾ ಇರುವವನಿಗೆ ಇವನೇ ನನಗೆ ಈ ಶಸ್ತ್ರಾಸ್ತ್ರ ಪ್ರಯೋಗ ಮಾಡ್ತಾ ಇರುವುದು ಅಂತ ಕಾಣಿಸುತ್ತೆ. ಇವನು ಅವನಿಗೆ ಹೊಡೆಯೋದು. ಮುಂದಕ್ಕೆ ವಿರಾಟ ನಗರದಲ್ಲಿ ಅಜ್ಞಾತವಾಸದ ಸಂದರ್ಭದಲ್ಲಿ ಈ ಸಂಮೋಹನಾಸ್ತ್ರ, ಈ ಅಂತರ್ಧಾನಾಸ್ತ್ರವನ್ನು ಪ್ರಯೋಗ ಮಾಡುವುದರ ಮೂಲಕ ಭೀಷ್ಮ ದ್ರೋಣಾದಿಗಳಿಗೆ ದ್ರೋಣನನ್ನು ನೋಡಿ ಭೀಷ್ಮನಿಗೆ ಅರ್ಜುನ ಅಂತ ಅನಿಸುವುದು, ಅರ್ಜುನನನ್ನು ಈ ಕಡೆ ಭೀಷ್ಮನನ್ನು ನೋಡಿ ದ್ರೋಣನಿಗೆ ಅರ್ಜುನ ಅಂತ ಅನಿಸುವುದು, ಅವರವರೇ ಹೊಡ್ಕೊಳ್ಳೋದು, ಕೊನೆಗೆ ಬಿದ್ದು ಸ್ಮೃತಿ ತಪ್ಪುವುದು ಅನ್ನೋ ಪ್ರಸಂಗ ನಡೆದು ಹೋಗ್ತದೆ. ಇಂತಹ ವಿಶಿಷ್ಟವಾದ ಕುಬೇರ ಯಕ್ಷರಾಜ, ಯಕ್ಷಿಣೀ ವಿದ್ಯೆಯಲ್ಲಿ ಮಹಾನಿಪುಣ, ಅಂತಹ ಯಕ್ಷಿಣಿಗೆ ಸಂಬಂಧಪಟ್ಟಂತಹ ಅಂತರ್ಧಾನಾಸ್ತ್ರವನ್ನು ಅರ್ಜುನನಿಗೆ ಉಪದೇಶಿಸ್ತಾನೆ. ಇಷ್ಟಾದಾಗ ದೇವೇಂದ್ರ ಅಲ್ಲಿಗೆ ಆಗಮಿಸ್ತಾನೆ. ಮಾತಲಿಯ ಜೊತೆಗೆ ರಥವನ್ನು ಕೊಟ್ಟು ಕಳಿಸಿದ. ಆ ರಥದಲ್ಲಿ ಅರ್ಜುನ ಏರಿ ದೇವಲೋಕಕ್ಕೆ ಸಾಗಿದ. ದೇವಲೋಕದಲ್ಲಿ ತಂದೆಯಾದಂತಹ ದೇವೇಂದ್ರ ತನ್ನ ಸಿಂಹಾಸನದ ಅರ್ಧ ಭಾಗದಲ್ಲಿ ಆತನನ್ನು ಕೂಡಿಸಿಕೊಂಡು ಇಡೀ ಸ್ವರ್ಗಲೋಕವನ್ನು ಆತನಿಗೆ ಪರಿಚಯ ಮಾಡಿಸಿದ ಅನ್ನುವ ದೇವಲೋಕವನ್ನು ಏರಿದ ದಿವಂಗತನಾದ ಅರ್ಜುನ. ಅಲ್ಲಿ ಹೋಗಿ 5 ವರ್ಷಗಳ ತನಕ ವಾಸ ಮಾಡ್ತಾನೆ. ಬರೀ 6 ತಿಂಗಳಲ್ಲಿ ಪಾಶುಪತಾಸ್ತ್ರವನ್ನು ಪಡೆದಂತಹ ಅರ್ಜುನ 6 ತಿಂಗಳಲ್ಲಿ ಮತ್ತೆ ಕಾಮ್ಯಕವನಕ್ಕೆ ಬರುವುದನ್ನು ಬಿಟ್ಟು ತಾನು ದೇವಲೋಕಕ್ಕೆ ಹೋದವ. ಅಲ್ಲಿ ದಿಕ್ಪಾಲಕರುಗಳ ಕೈಯಲ್ಲಿ ಶಸ್ತ್ರಾಭ್ಯಾಸ ಮಾಡುವುದಕ್ಕೋಸ್ಕರ, ಚಿತ್ರಸೇನನ ಕೈಯಲ್ಲಿ ನರ್ತನ ಕಲೆಯಲ್ಲಿ ನಿಷ್ಣಾತತೆಯನ್ನು ಸಂಪಾದಿಸುವುದಕ್ಕೋಸ್ಕರ, ಊರ್ವಶೀ ದೇವಿಯಿಂದ ಒಂದು ಪುಟ್ಟ ಶಾಪವನ್ನೂ ಪಡೆಯುವುದಕ್ಕೋಸ್ಕರ ಒಂದಷ್ಟು ಕಾಲ ದೇವಲೋಕದಲ್ಲಿ 5 ವರ್ಷಗಳ ತನಕ ತಾನು ವಾಸವನ್ನು ನಡೆಸ್ತಾನೆ. ಆ ಅರ್ಜುನನ ಕಥೆಯನ್ನು ನಾವು ಇನ್ನೊಂದು ಸಲಕ್ಕಿಟ್ಟುಕೊಂಡು ನಾಳೆ ಮತ್ತು ನಾಡಿದ್ದು ಈ ಕಡೆ ಪಾಂಡವರು ನಲದಮಯಂತಿಯ ಉಪಾಖ್ಯಾನವನ್ನು ಶ್ರವಣ ಮಾಡ್ತಾರೆ. ಆ ನಲದಮಯಂತಿ ಉಪಾಖ್ಯಾನವನ್ನು ನಾಳೆ ಮತ್ತು ನಾಡಿದ್ದು ನಾವು ಸೇರಿದಾಗ ಗಮನಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.